ನಮಸ್ಕಾರ. ಜಪಾನ್ ಕನ್ನಡ ಸಂಘದ ಪಾಡ್ಕಾಸ್ಟ್ ಮತ್ತೊಂದು ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ವಿಶ್ವದಾದ್ಯಂತ ನೆಲೆಸಿರುವ ಕನ್ನಡಿಗರನ್ನು ಒಂದೇ ವೇದಿಕೆಯಲ್ಲಿ ಸಂಪರ್ಕಿಸುವುದು, ನಮ್ಮ ಭಾಷೆ, ಸಂಸ್ಕೃತಿ, ಜ್ಞಾನ ಮುಂತಾದವುಗಳನ್ನು ಹಂಚಿಕೊಳ್ಳುವ ಹಾಗೂ ವಿವಿಧ ದೇಶಗಳಲ್ಲಿ ಯಶಸ್ವಿಯಾಗಿ ಬದುಕು ಕಟ್ಟಿಕೊಂಡಿರುವ ಕನ್ನಡಿಗರ ಅನುಭವಗಳನ್ನು ಮತ್ತು ನಮ್ಮ ಸಮುದಾಯಕ್ಕೆ ತಲುಪಿಸುವುದು ನಮ್ಮ JKS ಹೊಸ ಪಾಡ್ಕಾಸ್ಟ್ ಪ್ರಯತ್ನದ ಮುಖ್ಯ ಉದ್ದೇಶ. ಇಂದಿನ ಸಂಚಿಕೆಯಲ್ಲಿ ಚೀನಾದಲ್ಲಿ ಹಲವಾರು ವರ್ಷಗಳಿಂದ ವಾಸವಾಗಿದ್ದು ಅಲ್ಲಿನ ಜೀವನ ಶೈಲಿ, ಉದ್ಯಮ, ಶಿಕ್ಷಣ ಹಾಗೂ ಭಾರತೀಯರ ಸಮುದಾಯದ ಬೆಳವಣಿಗೆಗಳನ್ನು ಹತ್ತಿರದಿಂದ ಕಂಡಿರುವ ಶಾಂಘೈ ಕನ್ನಡ ಸಂಘದ ಹಿರಿಯ ಸದಸ್ಯರಾದ ಶ್ರೀ ವಿಠಲ್ ಮತ್ತು ಶ್ರೀ ಮಹೇಶ್ ಇವರು ಇಂದಿನ ಸಂಚಿಕೆಯ ಮುಖ್ಯ ಅತಿಥಿಗಳು. ಅವರನ್ನು ನಾ ಈ ಮೂಲಕ ಸ್ವಾಗತಿಸುತ್ತೇನೆ. ಹಾಗೂ ಶಾಂಘೈ ಕನ್ನಡ ಸಂಘದ ನಮ್ಮ ಈ ಕಾರ್ಯಕ್ರಮದ ಬಹಳ ಮುಖ್ಯವಾದ ವ್ಯಕ್ತಿ ಎಂದರೆ ಶ್ರೀಮತಿ ಕಮಲಾ ಅವರು. ಅವರಿಗೂ ಕೂಡ ನಾ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಹಾಗೂ ನನ್ನ ಎಲ್ಲ JKS ತಂಡದ ಸದಸ್ಯರಿಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಬಹಳ ಸಂತೋಷದಿಂದ ಅಭಿನಂದಿಸುತ್ತೇನೆ. ಮೊದಲು ನಮ್ಮ ಮುಖ್ಯ ಅತಿಥಿಗಳ ಒಂದು ಕಿರುಪರಿಚಯ. ನಮಸ್ಕಾರ ವಿಠಲ್ ಅವರೇ, ನಿಮ್ಮ ಒಂದು ಕಿರುಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಕೊಡ್ಬೋದಾ? ತುಂಬಾ ಸಂತೋಷ. ಜಪಾನಿನ ಕನ್ನಡ ಸಂಘ ಮತ್ತು ಶಾಂಘೈ ಕನ್ನಡ ಸಂಘ, ಜಪಾನ್ ಮತ್ತೆ ಶಾಂಘೈ, ಜಪಾನ್ ಮತ್ತೆ ಚೀನಾ ಎರಡು ಭಾಷೆ, ಒಂದೇ ತರದ ಅಕ್ಷರ, ಬಟ್ ಎರಡು ಬೇರೆ ಬೇರೆ ಭಾಷೆ. ಆದ್ರೆ ಅಲ್ಲಿರೋ ಕನ್ನಡಿಗರು, ನಮ್ಮ ಕನ್ನಡಿಗರು, ಒಂದೇ ನುಡಿ, ಒಂದೇ ಭಾಷೆ. ಎರಡು ಸಂಘಗಳು ಪರಸ್ಪರ ಆಮಂತ್ರಣ ಮಾಡಿಕೊಂಡು ಸಂಪರ್ಕ ಮಾಡಿರೋ ಒಂದು ಏರ್ಪಾಡು ಮಾಡಿದ್ದಕ್ಕೆ ಕಮಲಾಲತಾ ಅವರಿಗೆ, ಪ್ರವೀಣ್, ಕಿರಣ್, ಚೇತನ್ ಮತ್ತೆ ಬೇರೆ ಎಲ್ಲ ಸದಸ್ಯರಿಗೂ ನಾವು ತುಂಬಾ ಧನ್ಯವಾದಗಳು. ನಾನು ವಿಠಲ್ ಮಲ್ಯ. 20 ವರ್ಷದ ಹಿಂದೆ ನಾನು ಬೆಂಗಳೂರಿಂದ 2 ವರ್ಷಗೋಸ್ಕರ ಇಲ್ಲಿ ಬಂದಿರೋದು. ಆದ್ರೆ 20 ವರ್ಷದಲ್ಲಿ ಇವಾಗ ವಿವಿಧ ಕ್ಷೇತ್ರದಲ್ಲಿ, ವಿವಿಧ ಉದ್ಯೋಗದಲ್ಲಿ, ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ, ವಿವಿಧ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡಿ ಅನುಭವ ಮಾಡ್ಕೊಂಡಿದ್ದೇನೆ. ಆದ್ರಿಂದ ನನಗೆ ತುಂಬಾ ಸಂತೋಷವಾಗಿ ನಾನು ಅದನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ವಿಠಲ್ ಸರ್, ಬಹಳ ಸಂತೋಷ. ನಮಸ್ಕಾರ. ನಮ್ಮ ಮಹೇಶ್ ಗೌಡ್ರು ತಮ್ಮ ಕಿರು ಪರಿಚಯ ಕೊಡ್ಬೋದಾ? ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಪ್ರಪಂಚದ ಎಲ್ಲಾ ಕಡೆ ಇರ್ತಕ್ಕಂಥ ಕನ್ನಡ ಬಂಧುಗಳಿಗೆ ನಮಸ್ಕಾರ. ನಾನು ಮಹೇಶ್ ಅಂತ. ನಾನು ಮೂಲತಃ ಹಾಸನ ಜಿಲ್ಲೆಯವನು. ಇಲ್ಲಿ ಚೈನಾಗ್ ಬಂದು 15 ವರ್ಷ ಆಯ್ತು. ಇಲ್ಲಿಗೆ ಬಂದು ನಾನು ಜೆಜಿಯಾಂಗ್ ಪ್ರಾವಿನ್ಸ್ ಅಲ್ಲಿ ಇರ್ತಕ್ಕಂಥ ತೇಜೋನ್ ಸಿಟಿನಲ್ಲಿ ಒಂದು ಟೂಲಿಂಗ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ನಾವು ಬೇಸಿಕಲಿ ವಿ ಮ್ಯಾನುಫ್ಯಾಕ್ಚರ್ ಕಂಪ್ರೆಷನ್ ಮೋಲ್ಡ್ ಫಾರ್ ಕಾಂಪೋಸಿಟ್ ಮೋಲ್ಡಿಂಗ್. ಸೊ ಇಲ್ಲಿ ನಿಮ್ಮನ್ನೆಲ್ಲ ಸಂಧಿಸ್ಲಿಕ್ಕೆ ತುಂಬಾ ಸಂತೋಷ. ಮುಖ್ಯವಾಗಿ ಜಪಾನ್ ಕನ್ನಡ ಸಂಘ ಮತ್ತೆ ಕಮಲಾ ಮೇಡಮ್ ಶಾಂಘೈ ಕನ್ನಡಿಗರ ಪರವಾಗಿ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಶಾಂಘೈ ಕನ್ನಡಿಗರು ನಾವು ಶುರು ಮಾಡಿದ್ದು 2018ರಲ್ಲಿ. ಅಂದ್ರೆ ನಾವು ಒಂದು 4 ಜನ ಕನ್ನಡಿಗರು ಸೇರಿ ನಮ್ಮ ಒಂದು ಶಾಂಘೈ ಕನ್ನಡಿಗರು ಆಗ್ಬೇಕು ಅಂತೇಳಿ ನಾವು ಯುಗಾದಿಯಲ್ಲಿ ಅದನ್ನು ಶುರು ಮಾಡಿದ್ಮೇಲೆ ಪ್ರತಿ ತಪ್ಪದೆ 2018ರಿಂದ ಇಲ್ಲಿವರೆಗೆ ನಾವು ಪ್ರತಿ ವರ್ಷ ಒಂದು ಯುಗಾದಿ, ಒಂದು ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿಯನ್ನು ನಾವು ಆಚರಿಸ್ತಾ ಬರ್ತಾ ಇದ್ದೀವಿ. 2019ರಲ್ಲಿ ನಾವು ತುಂಬಾ ಸದಸ್ಯರು ಇದ್ಕೊಂಡು 200ಗಿಂತ ಸದಸ್ಯರು ನಮ್ಮ ಭಾಗವಹಿಸಿದಾಗ ನಮ್ಮ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ದೊಡ್ಡ ಪ್ರತಿನಿಧಿ ನಮ್ಮ KV ಕುಂದಾಪುರ್ ವಾಮನ್ ಕಾಮತ್ ಅವರು, ನಮ್ಮ ಕರ್ನಾಟಕದವರು, ಅವರು ಮತ್ತು ಶಾಂಘೈ ರಾಜ್ಯದ ಪ್ರತಿನಿಧಿಗಳು ಭಾಗವಹಿಸಿದ್ದು ಅದು ಒಂದು ನಮ್ಮ ಒಂದು ಸಂಭ್ರಮದಲ್ಲಿ ತುಂಬಾ ಹೆಮ್ಮೆಯ ವಿಷಯ. ಅದು ಮುಂದೆ ಓಡಿಸ್ಬೇಕಂತಂದ್ರೆ 2019 ನಂತರ 2020ರಲ್ಲಿ ನಾವು ಯಾವುದೇ ಕಾರ್ಯಕ್ರಮ ನಿಲ್ಲಿಸ್ಲಿಲ್ಲ. ಕೋವಿಡ್ ಬಂದ್ರು ಕೂಡ ನಾವು ಪ್ರತಿ ವರ್ಷ ಸರಾಸರಿ 2 ಕಾರ್ಯಕ್ರಮಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ. ಮುಂಚೆ ಎಲ್ಲ ಹೆಚ್ಚು ಸದಸ್ಯರು ಇರ್ತಾ ಇದ್ರು. ಬಟ್ ಕೋವಿಡ್ ಬಂದ ನಂತರ ತುಂಬಾ ಜನ ಸ್ವದೇಶಕ್ಕೆ ವಾಪಸ್ ಹೋದ್ರು. 2020ರಲ್ಲಿ ನಮ್ಮದ ಆದಂತ ಒಂದು ವೆಬ್ಸೈಟ್ ಮಾಡ್ಕೊಂಡ್ವಿ ಶಾಂಘೈ ಕನ್ನಡಿಗರಿಗಾಗಿ. ನಂತರ 21, 22, 23, 24, 20 ಪ್ರತಿ ವರ್ಷನೂ ಮಾಡ್ತಿದ್ವಿ. ನಮ್ಮ ಕಟ್ಟಕಡೆಯ ಅತ್ಯಂತ ಯಶಸ್ವಿ
ಕಾರ್ಯಕ್ರಮ ಶಾಂಘೈ ಕನ್ನಡಿಗರಿಂದ ಅಂತಂದ್ರೆ ನಾವು ಹೋದ ವರ್ಷ ಮಾಡಿದಂತ ಕನ್ನಡ ರಾಜ್ಯೋತ್ಸವ, ಅದರಲ್ಲಿ ನಮ್ಮವರೇ ಅದೇ ಕನ್ನಡಿಗರಾದಂತ ಅರುಣ್ ಯೋಗಿರಾಜನ್ ಅವ್ರನ್ನ ನಾವು ಕರೆಸಿದ್ವಿ. ಅವರು ನಿಮ್ಗೆಲ್ಲರೂ ಗೊತ್ತು, ಶ್ರೀರಾಮಲಲ್ಲ ಶಿಲ್ಪಿಗಳು. ಅದು ಕನ್ನಡ ರಾಜ್ಯೋತ್ಸವವಾಗಿ ಭಾರತ ಉತ್ಸವ ತರ ಅದು ಬದಲಾಯಿತು. ಅದು ನಮ್ಮ ಎಲ್ಲಾ ಕನ್ನಡಿಗರಿಗೆ ತುಂಬಾ ಹೆಮ್ಮೆಯ ವಿಷಯ. ಅದು ಖಂಡಿತ ಬಹಳ ಸಂತೋಷ. ನಿಮ್ಮ ಶಾಂಘೈ ಕನ್ನಡದ ಬಗ್ಗೆನೂ ಸ್ವಲ್ಪ ನಮಗೆ ಬೆಳಕು ಚೆಲ್ಲಿದ್ದಕ್ಕೆ ಬಹಳ ಸಂತೋಷವಾಯ್ತು. ಮತ್ತೆ ವಿಠಲ್ ಸರ್ಗೆ ಒಂದು ಕೇಳ್ಬೇಕು. 20 ವರ್ಷ ಚೀನಾದಿಂದ ಅಂತಂದ್ರೆ ಚೀನಾ ಆಯ್ಕೆ ಮಾಡಿದ್ದ ಯಾವ್ದು ಕಾರಣ ಇದೆಯಾ, ಅಥವಾ ಅದು ಹಾಗೆ ಅವಕಾಶಗಳು ಒದಗಿ ಬಂತು ಹಾಗೆ ನೀವು 20 ವರ್ಷ ಸಂಸಿದ್ದ ಅಲ್ಲಿ ಹೇಗೆ ಅಂತ? 20 ವರ್ಷದ ಹಿಂದೆ ಚೀನಾವನ್ನು ಯಾರು ಆಯ್ಕೆ ಮಾಡಿ ಬರೋದು ಒಂದು ಕಷ್ಟದ ಯಾರು ಬರೋದಿಲ್ಲ ಅಂತ ನನ್ನ ತಿಳುವಳಿಕೆ. ಯಾಕಂದ್ರೆ ಇವತ್ತು ಇಷ್ಟು ಸಾಮಾಜಿಕ ಮಾಧ್ಯಮ ಇದ್ರೂ ಚೀನಾದ ವಿಷಯ ತುಂಬಾ ತಪ್ಪು ತಿಳುವಳಿಕೆ ಇನ್ನೂ ನಡೀತಾ ಇದೆ. ಈಗ 20 ವರ್ಷದ ಹಿಂದೆ ಚೀನಾ ಇಷ್ಟೊಂದು ಅಭಿವೃದ್ಧಿನೂ ಇರ್ಲಿಲ್ಲ. ಸೊ ಆದ್ರಿಂದ ನಮ್ಮ ಒಂದು ಚೀನಾದಲ್ಲಿ ಯಾರಾದ್ರೂ ಒಂದು ಆಯ್ಕೆ ಮಾಡಿ ಬರ್ತಾರೆ ಅನ್ನೋ ಒಂದು ವಿಷಯ ಸ್ವಲ್ಪ ಹೇಳೋದಂದ್ರೆ ಅದು ಸರಿಯಲ್ಲ. ನಾವು ನಮ್ಮ ಆವಾಗಿನ ನಾನು ಕೆಲಸ ಮಾಡ್ತಾ ಇರೋ ನಮ್ಮ ಒಂದು ಕಂಪನಿ ಆವಾಗ ಚೀನಾದಲ್ಲಿ ಏನಾಗ್ತಾ ಇದೆ ಏನಾದ್ರೂ ಮಾಡಿ ಅಲ್ಲಿ ನೀವೇನಾದ್ರೂ ಕಂಪ್ನಿ ಸ್ಥಾಪನೆ ಮಾಡಿ ಅಲ್ಲಿ ನಮ್ಮ ಮಾರುಕಟ್ಟೆ ನೋಡಿ ಅಲ್ಲಿ ಅಂತ ನಮ್ಗೆ ಕಳಿಸಿದ್ರು ಆಕ್ಚುಲಿ. ಸೊ ಆದ್ರಿಂದ ಆ 2 ವರ್ಷದಲ್ಲಿ ಬಂದ ಮೇಲೆ ಅದು ತುಂಬಾ ಎಲ್ಲ ಸಂವಾದ ಆಯ್ತು, ತುಂಬಾ ತೊಂದರೆ ಇತ್ತು. ಆದರೂ ಬಂದ 20-25 ಜನರಲ್ಲಿ ತುಂಬಾ ಎಲ್ಲ ಜನ ವಾಪಸ್ ಹೋಗ್ಬಿಟ್ರು. ನಾವು ಸ್ವಲ್ಪ ಛಲ ಹಿಡ್ಕೊಂಡು ಇಲ್ಲಿ ಏನೋ ಭಾಷಣ ಕಲ್ತ್ವಿ, ಯೂನಿವರ್ಸಿಟಿಗೆ ಹೋದ್ವಿ, ಅದೆಲ್ಲ ಮಾಡಿದಕ್ಕೆ ನಮ್ಮನ್ನೇ ನಿಲ್ಸ್ಬಿಟ್ರು ಇಲ್ಲಿ. ಅದು ಹಾಗೆ ನೋಡ್ತಾ ಸಮಯ ಹೋಯ್ತು. ನಾವು ಈ ಆ ವಾತಾವರಣದಲ್ಲಿ ಹೋಗ್ಬಿಟ್ವಿ, ಆಮೇಲೆ ಲಿಂಕ್ ಆಗ್ಬಿಟ್ವಿ. ಓಕೆ, ಸಂತೋಷ. ಮಹೇಶ್ ಅವರು ತಮ್ಮ ಅನುಭವ ಮತ್ತೆ ಹೇಗೆ? ನಮ್ಮ ಅನುಭವ ಅಂತಂದ್ರೆ, ನಾನು ಭಾರತದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿ ವರ್ಕ್ ಮಾಡ್ತಿರೋ ಟೈಮ್ನ ಜರ್ಮನಿಗೆ ಹೋಗೋ ಅವಕಾಶ ಸಿಕ್ತು. ಅಲ್ಲಿ 7 ವರ್ಷ 8 ವರ್ಷ ನಾನು ಅಲ್ಲಿ ಜರ್ಮನ್ ಕಂಪ್ನಿ ವರ್ಕ್ ಮಾಡ್ತಾ ಇದ್ದೆ. ಅವಾಗ ಜರ್ಮನಿ ಕಂಪ್ನಿಯಿಂದ ನಾವು ಚೈನಾಗೆ ಆಸ್ ಎ ಸೋರ್ಸಿಂಗ್ ಪರ್ಸನ್, ಪ್ರೊಕ್ಯೂರ್ಮೆಂಟ್, ಬೈಯಿಂಗ್ ಈ ರೀತಿ ಬರ್ತಾ ಇದೆ. ಇನ್ಸ್ಪೆಕ್ಷನ್ಸ್ಗೆಲ್ಲ ಬೇರೆ ಬೇರೆ ಮಿಷಿನರೀಸ್ ಮಾಡ್ತಾ ಇದ್ವಿ, ಮೇನ್ಲಿ ಟೆಕ್ಸ್ಟೈಲ್ಸ್, ಟೂಲಿಂಗ್, ಬೇರೆ ಬೇರೆ ಇಂಡಸ್ಟ್ರೀಸ್ ಅಲ್ಲಿ. ಆವಾಗ ಬಂದು ಹೋಗೋ ಟೈಮಲ್ಲಿ ಎಂಟೈರ್ ಚೈನಾದಲ್ಲಿ ಸುತ್ತ ಅವಕಾಶ ಬಂತು. ಆವಾಗ ಚೈನಾ ಕಂಪ್ನಿ ಕೆಲವರು ದೊಡ್ಡ ದೊಡ್ಡ ಕಂಪ್ನಿಗವರು ನಮ್ಮ ಬೇಸಿಕಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ನನ್ನ ತುಂಬಾ ಅಪ್ರೋಚ್ ಮಾಡ್ತಾ ಇದ್ರು. ಸೊ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಕೆಲವು ಕಂಪ್ನಿಗಳು ಹೇಳಿದ್ರು, ನಿಮಗೆ ಚೈನಾ ಜರ್ಮನಿಲಿ ಹೇಗಿದ್ದೀರಾ ಅದೇ ತರ ಒಂದು ವಾತಾವರಣ ಇರುತ್ತೆ, ಬರ್ತೀರಾ ಅಂತ. ನಮಗೂ ತುಂಬಾ ಆಸಕ್ತಿ ಬಂತು. ಸೊ ಆ ಕಾರಣದಿಂದ ಇಲ್ಲಿ ಬಂದ್ವಿ. ಬಂದ ನಂತರ ನಮ್ಗೆ ತುಂಬಾ, ನಿಜ ಹೇಳ್ಬೇಕು ಅಂದ್ರೆ, ರಿಯಲಿ ಲೈಕ್ಡ್ ಇಟ್ ದ ವೇ. ಸೊ ಹಾಗಾಗಿ ಅಲ್ಲೇ ಉಳ್ಕೊಂಡ್ಬಿಟ್ವಿ. ಅದೊಂದು ಹೇಗೆ ಅಂತಂದ್ರೆ, ನಾವು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಮೊದ್ಲೇ ಅದು ಸಿದ್ಧ ಆಗಿರುತ್ತೆ. ನಮ್ಮ ವಿಠಲ್ ಸರ್ ಹೇಳ್ದಾಗೆ ನಮ್ಮ ಏನಂತೀವಿ, ನಮ್ಮ ಡೆಸ್ಟಿನಿ ಅದೆಲ್ಲ ನಮ್ಮ ಹಣೆಯಲ್ಲಿ ಬರ್ದಿರುತ್ತೆ. ಅದು ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರುತ್ತೆ ಅಷ್ಟೇ. ನಾವಾಗ ಆಯ್ಕೆ ಮಾಡೋಕ್ಕಿಂತ ಒಂದು ವ್ಯವಸ್ಥೆ ನಮ್ಮನ್ನ ಆಯ್ಕೆ ಮಾಡ್ಬಿಡುತ್ತೆ ಹಾಗೆ. ಕರೆಕ್ಟ್. ಮಹೇಶ್ ಅವರು ನಿಜ ಹೇಳ್ಬೇಕು ಅಂದ್ರೆ 6 ವರ್ಷದ ನಂತರ ಬಂದ್ರು, ನಾನು ಬಂದ ಮೇಲೆ. ಆದ್ರಿಂದ ಅವರಿಗೆ ಸ್ವಲ್ಪ ಜಾಸ್ತಿ ಸವಲತ್ತು ಇತ್ತು. ಅವಾಗ ಚೈನಾ ಇನ್ನು ಸ್ವಲ್ಪ ಜಾಸ್ತಿ ಮುಂದುವರೆದಿತ್ತಾಗ ಅನ್ಸುತ್ತೆ, ಇನ್ನು 6 ವರ್ಷದಲ್ಲಿ. ಅಂದ್ರೆ ನಾವು ಬರೋ ಟೈಮಲ್ಲೇ ಅವ್ರನ್ನ, ಅಂದ್ರೆ ಇಲ್ಲಿ ಬಂದು ಕೆಲಸಕ್ಕೆ ಅಫಿಷಿಯಲಿ ವರ್ಕ್ ಪರ್ಮಿಟ್, ರೆಸಿಡೆನ್ಸ್ ಪರ್ಮಿಟ್ ತಗೊಳಕ್ಕಿಂತ ಮುಂಚೆ ಒಂದು 7-8 ವರ್ಷ ಬಂದು ಹೋಗ್ತಾ ಇದ್ವಿ. 2004ರಿಂದ ಬಂದು ಹೋಗ್ತಾ ಇದ್ವಿ. ಬಟ್ ಇಲ್ಲಿ ಬರ್ಬೇಕಾದ್ರೆ ನಾವ್ ಏನ್ ಕೇಳ್ಬೇಕು, ಯಾವ ರೀತಿ ನಾವು ಫೆಸಿಲಿಟೀಸ್ ನ ಕೇಳ್ಬೇಕು ಅನ್ನೋದು ರೆಡಿಯಾಗಿ ಬಂದಿದ್ವಿ. ನಮಗಿನ್ನ ಹೆಚ್ಚಾಗಿ ಕಂಪ್ನಿಯವರು ನಮ್ಮನ್ನ ಯಾರು ಇಲ್ಲಿ ಇನ್ವೈಟ್ ಮಾಡ್ತಾ ಇದ್ರು ಅವರೇ ಹೇಳ್ತಾ ಇದ್ರು, ನೀನ್ ಜರ್ಮನಿಲಿ ಹೇಗಿದ್ದೀರಾ ಹಾಗಾಗಿ ನಮ್ಗೆ ಸಾರ್ ಹೇಳ್ದಾಗೆ ನಮ್ಗೆ ಸ್ವಲ್ಪ ಸುಲಭ ಆಯ್ತು, ಅಷ್ಟು ಕಷ್ಟ ಆಗ್ಲಿಲ್ಲ. ಮತ್ತೆ ಈಗ ನೀವು ವಿಷಯದಲ್ಲಿ ಬಂದಿದ್ದು ವರ್ಕ್ ಮತ್ತೆ ಪರ್ಮಿಟ್ ಮತ್ತೆ ರೆಸಿಡೆನ್ಸ್ ಈ ತರ ರಿಲೇಟೆಡ್ ನೀವು ಹೇಳಿದ್ರಿ. ಈಗ ಚೈನಾದಲ್ಲಿ ಈಗ ಹೊಸಬ್ರು ಯಾರು ಬರ್ಬೇಕು ಅಂತಂದ್ರೆ ವರ್ಕ್ ಪರ್ಮಿಟ್ ಎಲ್ಲ ಹೇಗೆ, ಅದು ಕಷ್ಟನಾ ಅಥವಾ ಹೇಗೆ, ಸುಲಭನಾ, ಹೇಗೆ, ಯಾವ ರೀತಿ ಅದರದ್ದು ಏನೇನಿದೆ ಪ್ರೊಸೀಜರ್ಸ್ ಎಲ್ಲ ತುಂಬಾ ಡೀಟೇಲ್ಸ್ ಇರುತ್ತಾ ಹೇಗೆ ಅಂತ ಮಹೇಶ್ ಅವರು ತಿಳಿಸ್ಕೊಡ್ಬೋದಾ? ಇದು ಹೇಗೆಂತಂದ್ರೆ ಈಗ ಅಷ್ಟೇನ್ ಕಾಂಪ್ಲಿಕೇಶನ್ ಆಗಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಅದಕ್ಕಿಂತ ಮುಂಚೆ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಸೆಮಿ ಸ್ಕಿಲ್ಡ್, ಲೋ ಸ್ಕಿಲ್ ಅವ್ರಿಗೆ ಈ ದೇಶ ಅಲ್ಲ. ಈ ದೇಶದಲ್ಲಿ ಯಾವುದೇ ವಿಧವಾದ ಅವಕಾಶಗಳಿಲ್ಲ. ತುಂಬಾ ಹೈ ಎಂಡ್ ಮಾಸ್ಟರ್ಸ್, PhD, ಎಕ್ಸ್ಟ್ರಾ ಟ್ಯಾಲೆಂಟ್, ಹೈ ಸ್ಕಿಲ್ಡ್ ಅವ್ರಿಗೆ ಮಾತ್ರ ಈ ದೇಶ, ಅವಂತವ್ರು ಮಾತ್ರ ಅವ್ರು ವೆಲ್ಕಮ್ ಮಾಡ್ಕೊಂತಾರೆ. ಬಟ್ ಯಾರು ಇನ್ವೈಟ್ ಮಾಡ್ತಾರೆ, ಯಾವ ಕಂಪ್ನಿ ಆಫರ್ ಮಾಡುತ್ತೆ, ದೇ ಡೂ ಆಲ್ ದ ಫಾರ್ಮಾಲಿಟೀಸ್ ವೆರಿ ವೆರಿ ಈಸಿ. ಮತ್ತೆ ಬ್ಯೂರೋಕ್ರಸಿ ಅಥವಾ ಪೇಪರ್ ವರ್ಕ್ ಎಲ್ಲಾ ದೇಶಗಳಿಗಿಂತ ನನ್ನ ಅನುಭವದಲ್ಲಿ ತುಂಬಾ ಈಸಿಯಾಗಿ ನಡೀತದೆ. ಬಟ್ ದಟ್ ಟೋಟಲಿ ಡಿಪೆಂಡ್ಸ್ ಆನ್ ದ ಕಂಪನಿ ವಿಚ್ ಈಸ್, ನಿಮ್ಮನ್ನ ಯಾರು ಇನ್ವೈಟ್ ಮಾಡ್ತಾ ಇದ್ದಾರೆ, ಹೂ ಇಸ್ ಆಫರಿಂಗ್ ದ ಜಾಬ್.
ಸೊ ಹ್ಮ್. ಅದ್ರ ಮೇಲೆ ಇದಾಯ್ತು, ಬಟ್ ಇಟ್ಸ್ ವೆರಿ ಈಸಿ. ಓಕೆ ಓಕೆ. ಅದೇ ನೀವು ಈಗ ಹೇಳ್ತಾ ಇರ್ಬೇಕಾದ್ರೆ ನನಗೂ ಒಂದು ಜ್ಞಾಪಕ ಬಂತು. ನಾನು ಮೊದಲ ಬಾರಿಗೆ ಚೈನಾಗೆ ಹೋಗಿದ್ದು, ವಿಸಿಟ್ ಮಾಡಿದ್ದು ನಾನುವೇ ಒಂದು 5-6 ಬಾರಿ ವಿಸಿಟ್ ಮಾಡಿದ್ದೀನಿ ಚೈನಾಗೆ. ಮೊದಲನೇ ಬಾರಿ ವಿಸಿಟ್ ಮಾಡಿದ್ದು 2012ರಲ್ಲಿ. ಆಗ ಚೈನಾಗೂ ಮೊನ್ನೆ ಹೋದ ತಿಂಗಳು ವಿಸಿಟ್ ಮಾಡಿದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ಅಂದ್ರೆ ಚೈನಾ ಬೆಳವಣಿಗೆ ಬಾಳಿ ವೇಗವಾಗಿದೆ. ಸೊ ಮೊದ್ಲು ಹೇಗಿತ್ತು ಮತ್ತೆ ಈಗ ಹೇಗಿದೆ, ಅದು ವೇಗ ಜಾಸ್ತಿ ಇದೆ. ಆ ವೇಗಕ್ಕೆ ಕಾರಣ ಏನು ಅಂತ ವಿಠಲ್ ಸರ್ ಸ್ವಲ್ಪ ಬೆಳಕು ಚೆಲ್ಬೋದಾ? ಇಲ್ಲಿಯ ಒಂದು ಸರ್ಕಾರ, ಇಲ್ಲಿ ಹ್ಮ್. ಸ್ವಯಂ ಶಾಸಕ ಸರ್ಕಾರ, ಇದು ಪ್ರಜಾಪ್ರಭುತ್ವ ಅಲ್ಲ. ಒಂದು. ಅಲ್ಲ, ಹೌದು. ಎರಡು, ಇಲ್ಲಿ ಸರ್ಕಾರದಲ್ಲಿ ಇರೋರು ಹಿರಿಯರು ಎಲ್ಲರೂ ಒಂದು ಏನ್ ಹೇಳ್ತಾರೆ ನಮ್ಮಲ್ಲಿ, ಅವರು ಒಂದು ತರ ಒಂದು ಬ್ಯೂರೋಕ್ರಾಟ್ಸ್ ತರ ಕೆಲಸ ಮಾಡ್ತಾರೆ ಅವರು. ಆಕ್ಚುಲಿ ಅವರು ಒಂದು ಆಫೀಸ್ ಸಿಇಒ ತರ ಕೆಲಸ ಮಾಡೋದು ಅವರು. ಅದು ಒಂದು ತುಂಬಾ ಮುಖ್ಯ ಒಂದು ಅಂಶ. ಮೂರನೇದು, ಇಲ್ಲಿ ಅವರ ಒಂದು ಯಾವಾಗ್ಲೂ ಅವರು ನೋಡೋದು ಏನು ಅಂತ ಹೇಳಿದ್ರೆ, ಅವರ ನಾಗರಿಕರಿಗೆ ಏನು ಸವಲತ್ತು ಕೊಡಬೇಕು, ಏನು ಸೌಕರ್ಯ ಕೊಡಬೇಕು, ಆ ತರ ಒಂದು ಅವರು ಮಾಡ್ಕೊಳ್ತಾರೆ. ಮತ್ತೆ ಅವರ ಒಂದು ನಾಗರಿಕರು ಅದಕ್ಕೆ ಸಹಕಾರ ಕೊಡ್ತಾರೆ. ಇದು ಒಂದು ಭಾರಿ ಒಂದು ಆಶ್ಚರ್ಯದಾಯಕ ಮತ್ತು ನಿಜವಾಗೂ ಇರೋ ಒಂದು ಸಂಗತಿ. ಬಹಳ ಸಂತೋಷ. ಸೊ ಇದರಲ್ಲಿ ಈಗ ಅವರು ಮಹೇಶ್ ಅವರು ಹೇಳಿದಾಗೆ, ಮೊದಲು ಹೇಳಿದ್ರು ಹೈ ಸ್ಕಿಲ್ಡ್ ಮತ್ತೆ ಹೈಲಿ ಟ್ಯಾಲೆಂಟೆಡ್ ಇವ್ರನ್ನ, ಸ್ಕಿಲ್ಸ್ ಇರೋರನ್ನ ತಗೋತಾರೆ ಅಂತ, ರಿಸೋರ್ಸ್ ನ. ಅಲ್ಲಿ ಚೈನೀಸ್ ಭಾಷೆ ಎಷ್ಟು ಅವಶ್ಯಕತೆ ಆಗಿರುತ್ತೆ ಮಹೇಶ್ ಅವರೇ? ಇದು ವೆರಿ ಗುಡ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಏನಂದ್ರೆ ಈ ದೇಶಕ್ಕೆ ಬರಬೇಕಾದ್ರೆ ಫಸ್ಟ್ ಆಫ್ ಆಲ್ ಆ ಎಜುಕೇಶನ್ ಅವ್ರಿಗೆ ಮಾತ್ರ ಪ್ರಿಯಾರಿಟಿ ಇರುತ್ತೆ. ಬಾಕಿ ಅವ್ರಿಗೆಲ್ಲ ತುಂಬಾನೇ ಕಷ್ಟ. ನಿಮ್ಗೆ ವಿಸಿಟರ್ ವೀಸಾ ಸಿಗ್ಬೋದು, ಬಾಕಿದೆಲ್ಲ ನಿಮ್ಗೆ ಸಿಗಕ್ ಚಾನ್ಸೇ ಇಲ್ಲ, ತುಂಬಾ ಕಮ್ಮಿ ಇರುತ್ತೆ. ಬಟ್ ಇಲ್ಲಿ ಏನಂತಂದ್ರೆ ಭಾಷೆ ಅನ್ನೋದು ನೀವು ಯಾವ ಪ್ರೊಫೈಲ್ ಅಲ್ಲಿ ವರ್ಕ್ ಮಾಡ್ತೀರಾ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಡೆವಲಪ್ಮೆಂಟ್, ರಿಸರ್ಚ್, ಕೆಲವು ಇದರಲ್ಲಿ ಅಷ್ಟು ನಿಮ್ಗೆ ಅಡೆತಡೆಗಳು ಬರಲ್ಲ. ಬಟ್ ಡೇ ಟು ಡೇ ಆಫೀಸ್ ಅಲ್ಲಿ ನೀವು ಮೇಂಟೈನ್ ಮಾಡ್ಬೇಕಂತಂದ್ರೆ ದ ಬೇಸಿಕ್ ಚೈನೀಸ್ ನಾಲೆಡ್ಜ್ ಇಸ್ ಮ್ಯಾಂಡೇಟರಿ, ಅದು ಮಸ್ಟ್. ಮಲ್ಯ ಸರ್ ಹೇಳಿದ್ರು 2 ವರ್ಷ ಯೂನಿವರ್ಸಿಟಿಲಿ ಹೋಗಿ ನಾನು ಕಲ್ತೆ ಅಂತ ಹೇಳಿದ್ರು ನಿಮ್ಗೆ ಆರಂಭದಲ್ಲಿ. ಹಾಗಾಗಿ ಒಂದು ಇಲ್ಲಿ ವರ್ಕ್ ಮಾಡಬೇಕು, ಇಲ್ಲೇ ಉಳಿಬೇಕು ಅನ್ನೋದಾದ್ರೆ ಮಿನಿಮಮ್ ಚೈನೀಸ್ ನಾಲೆಡ್ಜ್ ಇಸ್ ಮಸ್ಟ್. ಮತ್ತೆ ಇಲ್ಲಿ ಬಂದ್ಮೇಲೆ ಕಲಿಬಹುದು, ಅಂತ ಏನು ಕಾಂಪ್ಲಿಕೇಶನ್ ಅಲ್ಲ. ಸೊ ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೀವು ಯೂನಿವರ್ಸಿಟಿಲಿ ಕಲ್ತಿದ್ದು ಉಂಟಾ ಚೈನಾಗೆ ಹೋಗಾದ್ಮೇಲೆ? ನಾನು ಭಾಷೆನ ಫಾರ್ಮಲ್ ಕಲೀಲೇ ಇಲ್ಲ. ನಾನು ಜರ್ಮನ್ ನ ಫಾರ್ಮಲ್ ಕಲ್ತ್ಕೊಂಡಿದ್ದೆ. ಇಂಡಿಯಾದಲ್ಲಿ 2-3 ಭಾಷೆ ಮಾತಾಡ್ತೀನಿ. ಬಟ್ ಚೈನೀಸ್ ನಾನು ಫಾರ್ಮಲ್ ಕಲೀಲ್ಲ, ಇನ್ಫಾರ್ಮಲ್ ಕಲ್ತ್ಕೊಂಡೆ. ಏನಕ್ಕೆ ಅಂತಂದ್ರೆ ನನ್ನ ಪ್ರೊಫೈಲು ಇಂಟರ್ನ್ಯಾಷನಲ್ ಬಿಸ್ನೆಸ್ ಡೆವಲಪ್ಮೆಂಟ್. ಸೊ ಐ ಹ್ಯಾವ್ ಟು ಟ್ರಾವೆಲ್ ಆಲ್ ಓವರ್ ದ ವರ್ಲ್ಡ್ ಟು ಡೆವಲಪ್ ದ ಬಿಸ್ನೆಸ್ ಆಫ್ ಮೈ ಕಂಪನಿ, ಟೂಲಿಂಗ್ ಇಂಡಸ್ಟ್ರಿನಲ್ಲಿ. ಹಾಗೆ ನನಗೆ ಔಟ್ಸೈಡ್ ಆಫೀಸ್ ಏನ್ ಬೇಕು ಲ್ಯಾಂಗ್ವೇಜ್, ಅದಕ್ಕೆ ಏನ್ ಪ್ರಿಪೇರ್ ಆಗ್ಬೇಕು, ಅದು 15 ವರ್ಷದಲ್ಲಿ ಒಂದು ಲೆವೆಲ್ ಆಗಿ ಕಲ್ತ್ಕೊಂಡೆ. ಆದ್ರೆ ಮಲ್ಯ ಸರ್ ಬಂದಿದ್ದು ಏನಂದ್ರೆ ಅವ್ರಿಗೆ ಬಂದು ಆಫೀಸ್ ಸೆಟಪ್ ಮಾಡ್ಬೇಕಾಗಿತ್ತು. ಹಾಗಾಗಿ ದೇ ಲರ್ನ್ ವೆರಿ ವೆಲ್ ಇನ್ ಎ ಫಾರ್ಮಲ್ ವೇ. ಅಂದ್ರೆ ನಾನು ಇವಾಗ ಜರ್ಮನ್ ಕಲ್ತಿದ್ದೀನಿ ಫಾರ್ಮಲ್ ಆಗಿ 2 ವರ್ಷ. ಜಪಾನ್ ಒಂದು 6 ತಿಂಗಳು ಜಪನೀಸ್ ಕಲ್ತಿದ್ದೀನಿ. ಅಂದ್ರೆ ಇವಾಗ ನಾವು ಚೈನೀಸ್ ಅಂತೂ ಕಲ್ತೇ ಬಿಟ್ಟಿದೀವಿ. ಸೊ ಅದು ನೀವು ಇಲ್ಲಿ ನಿಮ್ಗೆ ಅದರ ಒಂದು ಹೋಲ್ಡ್ ಸಿಗ್ಬೇಕು ಬಿಸ್ನೆಸ್ ಅಲ್ಲಿ, ಅಥವಾ ನಿಮ್ಗೆ ಒಂದು ಅಚೀವ್ಮೆಂಟ್ ಮಾಡಬೇಕು, ಅಥವಾ ಏನಾದ್ರೂ ಪ್ರೋಗ್ರೆಸ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಪ್ರಗತಿ ಬರಬೇಕು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿಯ ಭಾಷೆ ಬರೋದು ತುಂಬಾ ಮುಖ್ಯ. ಎರಡು, ಇವಾಗ ನೀವು ಅದೊಂದು ಪ್ರಶ್ನೆ ಕೇಳಿದ್ರಿ, ಅದು ಯಾರು ಜನರು ಇಲ್ಲಿ ಬಂದು ಹೇಗೆ ವರ್ಕ್ ಪರ್ಮಿಟ್, ಹೇಗೆ ಅದೆಲ್ಲ ಉನ್ನತ ತರಗತಿಯ ಒಂದು ಶಿಕ್ಷೆ ಇಲ್ಲಿ. ಉನ್ನತ ತರಗತಿಯ ಶಿಕ್ಷೆ, ಸ್ನಾತಕೋತ್ತರ ಪದವಿ ಅಲ್ಲ, ಅದರ ಮೇಲಿನ ಒಂದು ಉನ್ನತ ತರಗತಿಯ ಶಿಕ್ಷೆ. ಅದರಲ್ಲಿ ಇವಾಗ ಚೈನಾದ ಪ್ರಗತಿ ತುಂಬಾ ಮುಂದುವರೆದಿದೆ. ನಾವು ಕೇಳದೆ ಇರೋದು ಅಂದ್ರೆ ಇವಾಗ ನೀವು ಭಾರತದಲ್ಲಿ ನಾವು ಮಾತಾಡಿದ್ರೆ, ಇವಾಗ ಇಲ್ಲಿವರೆಗೆ ನಾವು ಕಂಪ್ಯೂಟರ್ ಸೈನ್ಸು ಅಥವಾ ಕಂಪ್ಯೂಟರ್ ಟೆಕ್ನಾಲಜಿ ಅದೇ ನಾವು ಮಾತಾಡ್ತೀವಿ. ಆಕ್ಚುಲಿ ನಮ್ಮಲ್ಲಿ ಬೇರೆ ಒಂದು ತಾಂತ್ರಿಕ ಜ್ಞಾನ ಅದರಲ್ಲಿ ಜಾಸ್ತಿ ನಮ್ಗೆ ಬರೋದಿಲ್ಲ. ಬಟ್ ಚೈನಾದಲ್ಲೂ ಬಂದ್ರೆ ಪ್ರತಿ ಒಂದು ತಾಂತ್ರಿಕ ಮತ್ತೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ಒಂದು ಅವಕಾಶ ಇದೆ. ಅಲ್ಲಿಯ ವಿದ್ಯಾರ್ಥಿಗಳಿಗೆ ಮುಂದೆ ಇಲ್ಲಿ ಅವಕಾಶ ಇದೆ. ಇಲ್ಲಿ ಮುಂದುವರೆದ ನಾವು ಏನ್ ಹೇಳ್ತೀವಿ, ತಾಂತ್ರಿಕ ಟೆಕ್ನಾಲಜಿ ಫೀಲ್ಡ್ಸ್ ಅಂತ ಹೇಳ್ತೀವಿ. ಆಕ್ಚುಲಿ ನೀವು AI ತಗೊಳ್ಳಿ, ರೋಬೋಟಿಕ್ಸ್ ತಗೊಳ್ಳಿ,
ಅಥವಾ ನಾನು ಇನ್ನು ಕನ್ಸ್ಟ್ರಕ್ಷನ್ ಅಲ್ಲಿ ನೀವು ಟನೆಲ್ ಬೋರಿಂಗ್ ಅಂತ ಹೇಳಿ ಸುರಂಗ ಮಾಡೋದು, ಆಕ್ಚುಲಿ ನೀವು ಮೆಟ್ರೋಗಳಿಗೆಲ್ಲ ಸುರಂಗ ಮಾಡಬೇಕು, ಹೌದು. ಅದರಲ್ಲಿ ಒಂದು ಯೂನಿವರ್ಸಿಟಿ ಇದೆ ಇಲ್ಲಿ. ಓಕೆ, ಓ, ಕೆಮಿಕಲ್ಸ್ ಅಲ್ಲಿ, ಫಾರ್ಮಸ್ಯೂಟಿಕಲ್ಸ್, ಅಥವಾ ನೀವು ಇವನ್ ಕ್ಲೀನ್ ಸ್ಮಾರ್ಟ್ ಸಿಟೀಸ್ ಅಂತ ಒಂದಿದೆ, ಅದಕ್ಕೋಸ್ಕರ ಒಂದು ಯೂನಿವರ್ಸಿಟಿ ಇದೆ ಇಲ್ಲಿ. ಅದು ಒಂದು ಅಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ಸೋಲಾರ್ ಬ್ಯಾಟ್ರಿ ಸೆಲ್ಸ್ ಅದಕ್ಕೊಂದಿದೆ, ಇವಿಗೆ ಒಂದಿದೆ. ಸೊ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಮ್ಗೆ ಒಂದು ಆಸಕ್ತಿ ಇರೋದು, ನಿಮ್ಗೆ ಒಂದು ಆ ಒಂದು ಪರಿಣಿತಿ ಬರಬೇಕು, ಕೌಶಲ್ಯ ಬರಬೇಕು, ನಿಪುಣತೆ ಬರಬೇಕು ಅಂತ ಹೇಳಿದ್ರೆ ತುಂಬಾ ಒಂದು ಅವಕಾಶ ಇದೆ ಇಲ್ಲಿ. ಇಂಗ್ಲಿಷ್ ಅಲ್ಲಿನೂ ಕ್ಲಾಸು ನಡೆಯುತ್ತೆ ನಿಮ್ಗೆ, ಅದು ಒಂದು ನೋಡ್ಬೇಕು. ಚೈನೀಸ್ ಮಾತ್ರ ಅಲ್ಲ, ಫಾರಿನರ್ಗೆ ಇಂಗ್ಲಿಷ್ ನಲ್ಲೂ ಕ್ಲಾಸ್ ನಡೆಯುತ್ತೆ. ಬಟ್ ಅವಾಗ ನೀವು ಚೈನೀಸ್ ಕಲ್ತ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮ್ಯಾಂಡ್ರಿನ್ ಕಲ್ತ್ರೆ ನೀವು ಅದನ್ನು ಸ್ಟಡಿ ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ರಿಸೋರ್ಸಸ್ ಸಂಶೋಧನೆ ಮಾಡ್ಲಿಕ್ಕೆ ಸ್ವಲ್ಪ ಸುಲಭ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಿಮಗೆ ಇಂಟರಾಕ್ಷನ್ ಅಂದ್ರೆ ಪ್ರತಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ನಿಮ್ಮ ಬೇರೆ ಒಂದು ಫ್ಯಾಕ್ಟ್ರಿ ಆಗಲಿ, ಕಂಪನಿ ಆಗಲಿ, ಅಲ್ಲಿ ನಿಮ್ಗೆ ತುಂಬಾ ಒಂದು ಉಪಯೋಗ ಆಗುತ್ತೆ ಅಂತ ನಾನು ಹೇಳೋದು. ಬಹಳ ಬಹಳ ಸಂತೋಷ. ಈಗ ನಿಮ್ಮ ಮಾತು ಕೇಳ್ತು ಅಂತಂದ್ರೆ ಆ ಬೇರೆ ದೇಶಕ್ಕೆ ಹೋಲ್ಸೋದು ಅದು ತಪ್ಪಿನ ವಿಷಯ. ಆದ್ರೆ ಚೈನಾ ಒಂದನ್ನೇ ನಾವು ನೋಡಿದಾಗ ಒಂದೇ ಒಂದು ವಿಷಯದ ಬಗ್ಗೆ ಅವರು ಆಳವಾಗಿ ಅಧ್ಯಯನ ಮಾಡುವಂತ ಒಂದು ಪರಿಸರ ಇದೆ ಅಂತ ಅನ್ಸುತ್ತೆ, ನೀವು ಕೇಳಿದ್ದೀಗ ಹೇಳ್ತು ಅಂತಂದ್ರೆ. ಮತ್ತೆ ತುಂಬಾ ಇವಿ, ಸತ್ಯ. ಹೌದು, ಮತ್ತೆ ಇವಿ ಮತ್ತೆ ಬ್ಯಾಟರಿ ರಿಲೇಟೆಡ್ ಹೇಳಿದ್ರಿ. ನಾನು ಕೇಳ್ಪಟ್ಟಂಗೆ, ಅಂದ್ರೆ ನಾನು ಆ ಒಂದು ಫೀಲ್ಡ್ ರಿಲೇಟೆಡ್ ಅಲ್ಲೇ ಇರೋದ್ರಿಂದ ಒಂದು 5-6 ವರ್ಷಗಳಿಂದ ಚೈನಾದಲ್ಲಿ ಓಡಾಡುವಂತ ಈ ಏನು ಕಾರ್ಗಳೇನಿದೆಯಲ್ಲ ಅವೆಲ್ಲದೂ ಇವಿ ರಿಲೇಟೆಡ್ ಆಗಿ ಜಾಸ್ತಿ ಕನ್ವರ್ಟ್ ಆಗಿದೆ. ಗ್ಯಾಸೋಲಿನ್ ಕಾರ್ಸ್ ತುಂಬಾ ಕಮ್ಮಿ ಆಗಿದೆ ಅಂತ, ಆಲ್ಮೋಸ್ಟ್ 80% ಆರ್ ಇವಿ ವೆಹಿಕಲ್ಸ್ ಅಂತ ಕೇಳ್ಪಟ್ಟೆ. ಅದರಲ್ಲಿ ಮೈನ್ BYD ಅಂತ ಬೇಕಾದಷ್ಟು ಕಂಪ್ನಿಗಳು ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಕೇಳ್ಪಟ್ಟೆ. ಆ ಒಂದು ಆವಿಷ್ಕಾರದ ಬಗ್ಗೆ ಏನು ಗೌರ್ಮೆಂಟ್ ಏನಾರು ಇನಿಸಿಯೇಷನ್ ಇತ್ತ, ಅಥವಾ ಅಂತಂದ್ರೆ ಸಾರ್ವಜನಿಕರೇ ಅವರು ಇವಿಗೆ ಕನ್ವರ್ಟ್ ಆದ್ರೆ, ಅಥವಾ ಗ್ಲೋಬಲ್ ಯಾವ್ದಾದ್ರು ರಿಲೇಟೆಡ್ ಕಾರ್ಬನ್ ನ್ಯೂಟ್ರಲ್ ಆತರ ಏನಾದ್ರು ಕಾನ್ಸೆಪ್ಟ್ ಇಂದ ಬಂತ, ಹೇಗೆ ವಿಠಲ್ ಸರ್ ಹೇಳ್ಬೋದಾ ಸ್ವಲ್ಪ? ಇಲ್ಲ, ಇಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ಅಫ್ಕೋರ್ಸ್ ಚೈನಾದಲ್ಲಿ ಒಂದು ಅವರ ಏನ್ ಹೇಳ್ತಾರೆ ಗ್ಯಾಸ್ ಮೇಲ್ ಡಿಪೆಂಡೆನ್ಸಿ, ಅದೊಂದು ಅವರು ಕಮ್ಮಿ ಮಾಡ್ಲಿಕ್ಕೆ ಅವರೊಂದು ಯಾವಾಗ್ಲೂ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅವರು ಇಲ್ಲಿ ನಮ್ಮ ಮಿಡ್ಲ್ ಈಸ್ಟ್ ಮೇಲೆ ಅಥವಾ US ಮೇಲೆ ಅಥವಾ ರಷ್ಯಾ ಮೇಲೆ ತುಂಬಾ ಡಿಪೆಂಡೆಂಟ್ ಇದ್ದಾರೆ, ಒಂದು. ಎರಡನೇದು ಅವರ ಒಂದು ಇವಿದ ಅವ್ರು ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು 400-500 ಕಂಪನಿಗೆ ಅವರಿಗೂ ಪ್ರೋತ್ಸಾಹಿಸ ಕೊಟ್ಟು ಇವಿಯಲ್ಲಿ ಇನ್ವೆಸ್ಟ್ ಮಾಡಿಸಿದ್ರು. ಅದ್ರಲ್ಲಿ ಒಂದು 200-300 ಕಂಪನಿ ಸತ್ತೋಯ್ತು, ಅದರಲ್ಲಿ ಅದು ಬ್ಯಾಂಕ್ರಪ್ಟ್ ಆಗೋಯ್ತು, ಅದರಲ್ಲಿ ಇಲ್ಲ ಅದ್ರಿ ಇವಾಗ. ಓಕೆ, ಆದ್ರೆ ಇದು ಮಾಡ್ಬೇಕಾದ್ರೆ ಇಲ್ಲಿ ಸರ್ಕಾರದ ಒಂದು ತುಂಬಾ ಪ್ರೋತ್ಸಾಹ ಇದೆ. ಅಂದ್ರೆ ಇಲ್ಲಿ ಒಂದು ಟೆಕ್ನಾಲಜಿಯಲ್ಲಿ, ತಾಂತ್ರಿಕತೆಯಲ್ಲಿ ಅವರು ದುಡ್ಡು ಹಾಕೋದು ಯಾರು ಅಂತ ಹೇಳಿದ್ರೆ ಗವರ್ಮೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಹಾಕುತ್ತೆ ಇದರಲ್ಲಿ. ಸೊ ಅಲ್ಲಿ ಒಂದು ಶೇರಿಂಗ್ ಅರೇಂಜ್ಮೆಂಟ್ ಇರುತ್ತೆ. ಆದ್ರಿಂದ ಅದಕ್ಕೋಸ್ಕರ ಆ ಟೆಕ್ನಾಲಜಿ ಡೆವಲಪ್ಮೆಂಟು ಒಂದ್ಸಲ ಆದ್ಮೇಲೆ ಯಾವಾಗ್ಲೂ ಅದು ಇವರು ಕಂಪನಿ ಒಟ್ಟಿಗೆ ಇರುತ್ತೆ ಅಂತ ಹೇಳಿಕ್ ಆಗುದಿಲ್ಲ, ಅದು ಸರ್ಕಾರದ ಒಟ್ಟಿಗೂ ಇರುತ್ತೆ. ಆದ್ರಿಂದ ಅದು ಒಂದು ಜಾಯಿಂಟ್ ಡೆವಲಪ್ಮೆಂಟ್ ನಾರ್ಮಲಿ, ಅದು ಒಂದು. ಎರಡನೇದು ಇವಿ ಮಾತ್ರ ಅಲ್ಲ, ಬೇರೆ ಎಲ್ಲಾ ಒಂದು ತಾಂತ್ರಿಕದ ಡೆವಲಪ್ಮೆಂಟ್ ಅಲ್ಲೂ ಇದೇ ತರ ಒಂದು ಪ್ರೊಸೀಜರ್ ಇದೆ ಇವ್ರಲ್ಲಿ. ಆಕ್ಚುಲಿ ಇವಾಗ ನೀವು ಬ್ಯಾಟ್ರಿ ನೋಡಿದ್ರೆ, ಆಕ್ಚುಲಿ ಬ್ಯಾಟ್ರಿಯಲ್ಲೂ ಅದೇ ತರ 150-40-50 ಕಂಪನಿ ಇದೆ. ಇವಾಗ ಅಲ್ಲಿ ಆಳವಾಗಿ ಹೇಗೆ ನೋಡ್ತಾರೆ ಅಂತ ಹೇಳಿದ್ರೆ, ನೀವು ಅದು ಒಂದು ನಿಮ್ಮ ಫೀಲ್ಡ್ ಇರೋದ್ರಿಂದ ಪ್ರವೀಣ್ ಅವರೇ, ನಿಮ್ಗೆ ಬ್ಯಾಟ್ರಿ ಕಾರ್ದು ಗೊತ್ತಿರ್ಬೋದು. ಬಟ್ ನಾನು ಇವಾಗ ಬ್ಯಾಟ್ರಿ ಫಾರ್ ಶಿಪ್, ಬ್ಯಾಟ್ರಿ ಫಾರ್ ಸ್ಮಾಲ್ ಬೋಟ್ಸ್, ಆಕ್ಚುಲಿ ಇವಾಗ ಕೇರಳದಲ್ಲಿ ಎಷ್ಟೊಂದು ಬೋಟ್ಗಳಿದೆ, ಎಲ್ಲ ಇಂಜಿನ್ ಬೋಟ್ಗಳು. ಅದನ್ನ ಇವಾಗ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿಂದ ನಮ್ಗೆ ಬ್ಯಾಟ್ರಿ ಸಿಕ್ಕಿದ್ರೆ ಎಲ್ಲ ಚೇಂಜ್ ಮಾಡ್ಬಿಡ್ಬೋದು, ಆಕ್ಚುಲಿ ಪೊಲ್ಯೂಷನ್ ಫ್ರೀ. ಸೊ ಇಲ್ಲೆಲ್ಲ ಅದೇ ತರ ಚಿಕ್ಕ ಲಾಂಚ್ ಬಾರ್ಜಸ್, ಬೋಟ್ಸ್ ಎಲ್ಲ. ಬಟ್ ಅದು ಮಾಡೋ ಕಂಪನಿಗಳು ಸೆಪರೇಟ್, ಬೇರೆ ಕಂಪನಿಗಳು ತುಂಬಾ ಡೀಪ್ ಆಗಿ ಮಾಡ್ತಾರೆ. ನಿಮಗೆ ಇನ್ನೊಂದು ಆಶ್ಚರ್ಯಜನಕ ಹೇಳ್ತೀನಿ. ಇಲ್ಲಿ ನಾವು ಇವಾಗ ನಮ್ಮ ಬೆಂಗಳೂರು ಏರ್ಪೋರ್ಟ್ ನೋಡಿರ್ಬೋದು, ವಿಮಾನ ನಿಲ್ದಾಣ, ನೀವು ಟರ್ಮಿನಲ್ 3 ನೋಡಿರ್ಬೋದು, ಅಲ್ಲಿ ಎಲ್ಲ ನಮ್ಮದು ಬ್ಯಾಂಬೂನೇ ಇದೆ. ಅದು ಆ ಬ್ಯಾಂಬೂ ಕಂಪ್ಲೀಟ್ ಎಲ್ಲ ಬ್ಯಾಂಬೂ ಪ್ರೊಸೆಸಿಂಗ್ ಆಗಿರೋದು ಇಲ್ಲೇ ಒಂದು ಹಾಂಗ್ಜೋ ಹತ್ರ ಆಂಜಿ ಅಂತೇಳಿ. ಅದಕ್ಕೊಂದು ಬ್ಯಾಂಬೂ ಪ್ರೊಸೆಸಿಂಗ್ ಹೇಗೆ ಮಾಡೋದು ಅನ್ನೋದಕ್ಕೆ ಆಂಜಿ ಯೂನಿವರ್ಸಿಟಿ ಇದೆ ಅದಕ್ಕೆ. ಅಂದ್ರೆ ಅವರಲ್ಲಿ ಆಂಜಿ ಯೂನಿವರ್ಸಿಟಿಯಲ್ಲಿ ಅಷ್ಟು ಸಂಶೋಧನೆ ಮಾಡಿ PhD ಮಾಡೋರು ಜನ ಇದಾರೆ ಅಲ್ಲಿ.
ಹ್ಮ್ 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 ಅದೇ ತರ ನೀವು ಇವಾಗ ಮೆಟ್ರೋ ಒಂದು ಸ್ಟೇಷನ್ ಅಲ್ಲಿ ನೀವು ಯಾವುದೇ ಮೆಟ್ರೋ ಹೋದ್ರು ನಿಮ್ಗೆ ನೀವು ಅಲ್ಲಿ ಟಿಕೆಟ್ ಅಥವಾ ನಿಮ್ಮ ಮೊಬೈಲ್ ಹಾಕಿದ್ರೆ ನಿಮ್ಮ ಗೇಟ್ ಓಪನ್ ಆಗುತ್ತೆ, ಒಳಗಡೆ ಹೋಗಬೇಕು ಹೊರಗಡೆ ಬರಬೇಕು. ಓಕೆ, ಆ ಗೇಟ್ ಸಿಸ್ಟಮ್, ಡಿಜಿಟಲ್ ಗೇಟ್ ಸಿಸ್ಟಮ್ ಮಾಡೋ ಒಂದು ಕಂಪನಿ ಇದೆ ಇಲ್ಲಿ. ಅದರಲ್ಲಿ 6 PhD ಹೋಲ್ಡರ್ಸ್ ಇದ್ದಾರೆ. ಅವರು ಬರೀ ಈ ಗೇಟಿಂಗ್ ಸಿಸ್ಟಮ್ ಅಲ್ಲಿ ಅವರಿಗೆ ಒಂದು ಪರಿಣತೆ. ಹ್ಮ್ ಅಂದ್ರೆ ಅಷ್ಟೊಂದು ನಿಮ್ಗೆ ಒಂದು ಆಳವಾದ ಒಂದು ನಾಲೆಜು, ಶಿಕ್ಷೆ, ಮುಂದೆ ಇದೆಲ್ಲ ಬೇಕು ಭಾರತದಲ್ಲಿ, ತುಂಬಾನೇ ಬೇಕು ನಾನು ಹೇಳೋದಾದ್ರೆ. ಹ್ಮ್ ಸೊ ತುಂಬಾ ಒಂದು ಅವಕಾಶ. ಹ್ಮ್ ಸಂತೋಷ ಸಂತೋಷ. ಬಹಳ ಒಳ್ಳೆ ಉಪಯುಕ್ತವಾದ ಮಾಹಿತಿ. ನನಗೆ ಇಷ್ಟು ಡೀಪ್ ಆಗಿ ಗೊತ್ತಿಲ್ಲ, ನನಗೆ ಜಸ್ಟ್ ಮೇಲ್ ಗೊತ್ತಿತ್ತು. ಬಟ್ ಅಂದ್ರೂ ಮತ್ತೆ ಚೈನಾ ಅಂತಂದ್ರೆ ಸೊ ಅವ್ರದೇ ಆದ ಒಂದು ಇಕೋಸಿಸ್ಟಮ್, ಅವ್ರದೇ ಆದ ಒಂದು ಸಾಮ್ರಾಜ್ಯದ ತರ ಒಂದು ಕಟ್ಕೊಂಡಿದ್ದಾರೆ. ಮತ್ತೆ ಬೇರೆ ದೇಶದ ಜೊತೆ ಸಂಪರ್ಕ ಮತ್ತೆ ಸ್ವಾವಲಂಬನೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ಮಹೇಶ್ ಇದು ಅವ್ರಿಗೆ ಸರಿ, ನೀವು ಹೇಳಿದ್ದು ಸರಿ ಅದು. ಸ್ವಾವಲಂಬನೆ ಅವ್ರದೇ ಒಂದು ಮಾಡ್ಕೊಂಡಿದ್ದಾರೆ. ಹಾಗೆ ನಾನು ಹೇಳಿರೋ ಇವಾಗ ಎಲ್ಲಾ ತಾಂತ್ರಿಕತೆ ಅದು ಯಾರ ಒಂದು ಹೊರಗಡೆಯಿಂದ ತಗೊಂಡು ಮಾಡ್ಲಿಲ್ಲ, ಅವರು ಅವರ ಸ್ವಾವಲಂಬನೆಯಲ್ಲೇ ಮಾಡಿದ್ದಾರೆ. ಅದೇ ಒಂದು ತುಂಬಾ ಭಾರಿ ಒಂದು ಆಶ್ಚರ್ಯದಾಯಕ ನಾವು ಗಮನಿಸಿದ್ದು. ನಿಜ ನಿಜ ನಿಜ. ಆ ಇನಿಸಿಯೇಷನ್ ಬಹಳ ಮುಖ್ಯ. ಮತ್ತೆ ಆ ಒಂದು ವಿಷನ್ ಇರಬೇಕು, ಎಲ್ಲ ಇರಬೇಕು. ಸೊ ಅದು ಚೈನಾದವರು ಅದನ್ನ ಮಾಡ್ಕೊಂಡಿದ್ದಾರೆ ಅಂತ. ಮತ್ತೆ ಈಚೆ ಕಡೆ ನೋಡೋರ್ಗೆ ಚೈನಾ ಬಗ್ಗೆ ಸ್ವಲ್ಪ ಇನ್ನೂ ಇನ್ಫಾರ್ಮೇಶನ್ ತುಂಬಾ ಜಾಸ್ತಿ ಗೊತ್ತಿಲ್ಲ. ಅಂದ್ರೆ ಚೈನಾ ಅಂದ್ರೆ ಇನ್ನೂ ಹಳೆ ಇಮೇಜ್ ಇದೆ, ಅಂದ್ರೆ ಎಕನಾಮಿಕಲ್, ಲೋ ಕಾಸ್ಟ್, ಆ ತರಾನೇ ಇಮೇಜ್. ಬಟ್ ಚೈನಾಗ ಹೋಗಿ ಬಂದಿರೋರಿಗೆ ಅದರದ್ದು ವ್ಯಾಲ್ಯೂ ಗೊತ್ತಿರುತ್ತೆ. ಮಹೇಶ್ ಅವರೇ, ನೀವೇನಾದ್ರು ಅದ್ರ ಬಗ್ಗೆ ಹೇಳ್ಬೋದಾ ಸ್ವಲ್ಪ? ಇದ್ರ ಬಗ್ಗೆ ಹೇಳ್ಬೇಕು, ಒಂದು ಚಿಕ್ಕ ನನ್ನ ಇಂಡಸ್ಟ್ರಿಗೆ ರಿಲೇಟೆಡ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು 3-4 ಇಂಡಸ್ಟ್ರೀಸ್ ಹೇಳ್ಬೋದು. ಇವಾಗ ನಮ್ ಇಂಡಿಯಾದಲ್ಲಿ ವಿ ಹ್ಯಾವ್ ಒನ್ ಆಫ್ ದ ಬೆಸ್ಟ್ ಟೂಲ್ ಮೇಕರ್ಸ್ ಇನ್ ಎಂಟೈರ್ ವರ್ಲ್ಡ್. ಟೂಲ್ ಅಂಡ್ ಡೈ ಮೇಕಿಂಗ್ ಅಂತೀವಲ್ಲ, NTTF, GT, ಯು ಕ್ಯಾನ್ ಸೇ ವಿ ಆರ್ ದ ಬೆಸ್ಟ್ ಟೂಲ್ ಮೇಕರ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಆ ಇಂಡಸ್ಟ್ರಿನ ನೀವು ಚೈನಾದಲ್ಲಿ ಬಂದು ನೋಡಿದ್ರೆ ದೇ ಆರ್ ಅಡ್ವಾನ್ಸ್ ಸೋ ಮಚ್. ಈಗ ನಾನಿರೋ ಊರು, ಇಟ್ ಇಸ್ ಕಾಲ್ಡ್ ಮೌಲ್ಡ್ ಕ್ಯಾಪಿಟಲ್ ಆಫ್ ಚೈನಾ ಅಂತ ಹೇಳ್ತಾರೆ. ವರ್ಲ್ಡ್ ಅಲ್ಲಿ 50% ಆಫ್ ದ ಮೌಲ್ಡ್ಸ್ ಆರ್ ಬೀಂಗ್ ಮೇಡ್ ಹಿಯರ್, ಟೂಲ್ ಅಂಡ್ ಡೈ ಮೇಕಿಂಗ್. ಅದರಲ್ಲಿ ನಿಮಗೆ ಪ್ಲಾಸ್ಟಿಕ್ ಕಂಪ್ರೆಷನ್ ಮೌಲ್ಡ್ಸ್, ಪ್ಲಾಸ್ಟಿಕ್ ಇಂಜೆಕ್ಷನ್ ಮೌಲ್ಡ್, ಕಂಪ್ರೆಷನ್ ಮೌಲ್ಡ್ಸ್, ಬ್ಲೋ ಮೋಲ್ಡಿಂಗ್, ಈ ತರ ಎಲ್ಲ ಬರುತ್ತೆ. ಇವ್ರು ಹೆಂಗಂದ್ರೆ, ನಾವು ಇಷ್ಟು ಎಕ್ಸ್ಪರ್ಟ್ ಟೂಲ್ ಮೇಕರ್ಸ್ ಆದ್ರೂ ಇಂಡಿಯಾದಲ್ಲಿ ನಮಗಿನ್ನ 30% ಕಮ್ಮಿ ಟು ದಟ್ ಇಸ್ ವಾಟ್ ಮೈ ಜಾಬ್ ಪ್ರೊಫೈಲ್ ಇಸ್ ಅಬೌಟ್. ಈಗ ನನಗೆ ಮೈನ್ ಮಾರ್ಕೆಟ್ ಇಂಡಿಯಾ ಮಾರ್ಕೆಟ್ ನನಗೆ. ಸೊ ಜಸ್ಟ್ ಟು ನೇಮ್ ಎ ಫ್ಯೂ, ಟಾಪ್ 10 ಇಂಡಿಯನ್ ಆಟೋಮೋಟಿವ್ ಕಂಪನೀಸ್ ಆರ್ ಮೈ ಕಸ್ಟಮರ್ಸ್. ಇನ್ ಸ್ಪೈಟ್ ಆಫ್ ವಿ ಆರ್ ದ ಬೆಸ್ಟ್ ಟೂಲ್ ಮೇಕರ್ಸ್ ಇನ್ ದ ಹೋಲ್. ಇದು NTTF, GTT ಅದು 60ನೇ ಇಸ್ವಿನಲ್ಲಿ ನಮ್ಮ ಹತ್ರ ಇತ್ತು. ಇದು ಏನಂತಂದ್ರೆ ಸಾರ್ ಹಾಗೆ ಹೇಳ್ದಂಗೆ ಎಕೋಸಿಸ್ಟಮ್, ಸಪ್ಲೈ ಚೈನು, ಗೌರ್ಮೆಂಟ್ ಫೆಸಿಲಿಟಿ. ಈಗ ಜೆಜಿಯಾಂಗ್ ಪ್ರಾವಿನ್ಸ್ ಅಲ್ಲಿ ನಾನಿರೋ ಇದು ನಿಂಗ್ಬೋ, ಥೈಜೋ, ವಂಜೋ, ಶಾವ್ಶಿಂಗ್, ಈ ತರ ಊರುಗಳು ಏನೇನಿದೆ ಶಾಂಘೈಯಿಂದ ಇಫ್ ಯು ಗೋ ಟುವರ್ಡ್ಸ್ ಸೌತ್, ಇದೆಲ್ಲ ಇಂಡಸ್ಟ್ರಿಯಲ್ ಹಬ್. ಇದು ಎಕೋಸಿಸ್ಟಮ್ ಹೇಗಾಗಿದೆ ಅಂತಂದ್ರೆ, ಟೂಲ್ ಅಂಡ್ ಡೈ ಮೇಕಿಂಗ್ ಬೇಕಾದ್ರೆ ನಿಮ್ಗೆ ಸ್ಟೀಲ್ ಬೇಕು. ನಿಮ್ಗೆ ಸ್ಟೀಲ್ ಬಂದ ಕೂಡಲೇ ನಿಮ್ಗೆ ಮಿಲ್ಲಿಂಗ್ ಮಿಷಿನ್ ಬೇಕು. ಮಿಲ್ಲಿಂಗ್ ಮಿಷಿನ್ ದೇ ಹ್ಯಾವ್ ದಟ್ ಎಕೋಸಿಸ್ಟಮ್. ಈ ನೀವು ಜರ್ಮನ್ ಮಿಷಿನ್ಸ್ ಆಗ್ಲಿ, ಜಪನೀಸ್ ಮಿಷಿನ್ಸೇ ಹೋಗೋಗಿಲ್ಲ, ಇವ್ರದೇ ಆದಂತ ಮಿಲ್ಲಿಂಗ್ ಮಿಷಿನ್ಸ್ ಗಳಿದೆ, ಡ್ರಿಲ್ಲಿಂಗ್ ಮಿಷಿನ್ಸ್ ಇದೆ. ಈಗ ನೀವು ಪ್ಲಾಸ್ಟಿಕ್ ಇಂಜೆಕ್ಷನ್ ಮೋಲ್ಡಿಂಗ್ ಅಂತ ಬಂದ್ರೆ, ಜಪನೀಸ್ ಅಂಡ್ ಇಟಾಲಿಯನ್ಸ್ ಅಂಡ್ ಜರ್ಮನ್ಸ್ ನಂಬರ್ 1. ಇಲ್ಲಿ ಹೈಥಿಯಾನ್ ಅನ್ನೋ ಒಂದು ಕಂಪನಿ, ದೇ ಸಪ್ಲೈ ಟು ದ ಹೋಲ್ ವರ್ಲ್ಡ್ ಪ್ಲಾಸ್ಟಿಕ್ ಇಂಜೆಕ್ಷನ್ ಮೋಲ್ಡ್ಸ್. ಇನ್ನೊಂದು ಹೇಳ್ಬೇಕಂತಂದ್ರೆ, ಈಗ ಹೈಡ್ರಾಲಿಕ್ ಪ್ರೆಸ್ ಅಂತ ಬಂದ್ರೆ ದೇ ಹ್ಯಾವ್ 200 ಕಂಪನೀಸ್, ಟಾಪ್ 10 ನಿಮ್ಗೆ ಗ್ಲೋಬಲ್ ಲೆವೆಲ್ ಇದಾವೆ. ಸೊ ಆ ಎಕೋಸಿಸ್ಟಮ್ ಸರ್ ಮಲ್ಯ ಸರ್ ಆಗ್ಲೇ ಹೇಳಿದಾಗೆ, ದ ಗವರ್ಮೆಂಟ್ ಪ್ಲಸ್ ದ ಪ್ರೈವೇಟ್ ಎಂಟರ್ಪ್ರಿನರ್ಶಿಪ್, ಆ ಇನ್ಫ್ರಾಸ್ಟ್ರಕ್ಚರ್ಸ್, ಇದೆಲ್ಲದ್ರಿಂದಾನು ಇದು ಸಾಧ್ಯವಾಗಿದೆ. ವಿ ಆರ್ ದ ಬೆಸ್ಟ್ ಟೂಲ್ ಮೇಕರ್ಸ್. ನಿಜ ನಿಜ, ಬಹಳ ಸಂತೋಷ. ಸೊ ಈ ರೀತಿ ನೋಡಿದಾಗ ಈ ಒಂದು ಏನು ಉದ್ಯಮದ ಬಗ್ಗೆ ನೋಡಿದಾಗ ಅವರು ಒಂದು ಸ್ವಾವಲಂಬನ ಮಾಡ್ಕೊಂಡಿದ್ದಾರೆ. ಹಾಗೆ ನಾವು ಅದೇ ರೀತಿ ಸ್ವಾವಲಂಬನೆ ಜನಗಳ ಒಂದು ಏನಂತಾರೆ ಮೈಂಡ್ ಸೆಟ್ ಆಗ್ಲಿ, ಅವರ ಒಂದು ವಿಚಾರ ರೀತಿಗಳಾಗ್ಲಿ, ಅದು ಹೇಗಿರುತ್ತೆ, ಅವರು ಬೇರೆ ದೇಶದವ್ರನ್ನ ನೋಡುವಂತ ರೀತಿ ಹೇಗಿರುತ್ತೆ? ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಮಹೇಶ್ ಅವರು? ಎಸ್, ಫಸ್ಟ್ ಆಫ್ ಆಲ್ ಇಲ್ಲಿ ಫಾರಿನರ್ಸ್ಗೆ ಟು ಬಿ ಹಾನೆಸ್ಟ್ ವೆರಿ ವಾರ್ಮ್ ವೆಲ್ಕಮ್. ನಾವು ಫಸ್ಟ್ 2004 ಬಂದಾಗ ಲ್ಯಾಂಗ್ವೇಜ್ ಬರುತ್ತೋ ಬರಲ್ವೋ, ಎನಿ ಫಾರಿನರ್ಸ್ ಇಸ್ ವೆರಿ ಪಾಸಿಟಿವ್ ಆಗಿ ನೋಡ್ತಾರೆ. ಬಿಕಾಸ್ ಅದರಲ್ಲೂ ಬಿಸ್ನೆಸ್ ಕಮ್ಯುನಿಟಿ ಅಂತ ಬಂದ್ರೆ ದೇ ರಿಯಲಿ ಟ್ರೀಟ್ ಯು ಆರ್ ದ ಕಿಂಗ್. ಸೊ ಆತರ ಈಗ ನಾನು ಇರೋ ಊರಲ್ಲಿ ಸರಾಸರಿ 100-150 ಜನ ಬರ್ತಾರೆ ಇಂಡಿಯಾದಿಂದಾನೆ. ಎನಿ ಕಂಪನೀಸ್ ದೇ ಪರ್ಸನಲಿ ಗೋ ಅಂಡ್ ದೇ ಪಿಕ್ ದೆಮ್, ದೇ ಟೇಕ್ ಯು ಅರೌಂಡ್.
ಸೊ ಈವನ್ ಯು ಗಿವ್ ಬಿಸ್ನೆಸ್ ಆರ್ ನಾಟ್ ಬಿಸ್ನೆಸ್, ದ ಫಾರಿನರ್ಸ್ ಆರ್ ರಿಯಲಿ ದೇ ಟ್ರೀಟ್ ಯು ನಿಜವಾಗ್ಲೂ ಒಳ್ಳೆ ವೆಲ್ಕಮ್ ಇದೆ, ಅದರಲ್ಲಿ ಯಾವುದೇ ವಿಧ ಡೌಟ್ ಇಲ್ಲ. ಮೇ ಬಿ ಬಿಸ್ನೆಸ್ ಬರಲ್ಲ, ಯಾವುದೋ ಸಮ್ ರೀಸನ್ಸ್, ದಟ್ ಈಸ್ ಸೆಕೆಂಡ್ರಿ, ಬಟ್ ದೇ ಲುಕ್ ಅಟ್ ಫಾರಿನರ್ಸ್ ಇನ್ ಅ ವೆರಿ ಪಾಸಿಟಿವ್ ವೇ. ಅವರಿಂದ ಏನ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಏನ್ ಅಸೋಸಿಯೇಷನ್ಸ್ ಮಾಡ್ಬೋದು, ಅದು ಚೆನ್ನಾಗಿದೆ. ಅದು ಚೆನ್ನಾಗಿದೆ. ಸೊ ದೇ ವೆಲ್ಕಮ್ ಫಾರಿನರ್ಸ್ ಅಂದ್ರೆ ಒಳ್ಳೆ Yes. ಸ್ವಾಗತಾರ್ಹವಾಗಿದೆ ಅವರ ಒಂದು ಮನೋಸ್ಥಿತಿ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಚೆನ್ನಾಗಿದೆ, ನಿಜವಾಗ್ಲೂ ಖುಷಿ. ಚೆನ್ನಾಗಿದೆ. ವಿಠಲ್ ಸರ್, ಅದ್ರ ಬಗ್ಗೆ ನೀವೇನಾದ್ರು ನಿಮ್ಮ ಅನುಭವ? ಹೌದು, ಅವರು ಅವರ ಒಂದು ದೃಷ್ಟಿಕೋನ ಅಂತ ಹೇಳಿದ್ರೆ ಒಂದು ತುಂಬಾ ಪ್ರಾಕ್ಟಿಕಲ್, ಒಂದು ಪ್ರಾಯೋಗಿಕ ಅವ್ರದ್ದು. ಅವರು ಅವರ ಒಂದು ಮನೋಭಾವ ಅದರಲ್ಲಿ ಇದು ಇರೋದಿಲ್ಲ, ಏನದು ಭಾವಾತ್ಮಕ ಅಲ್ಲ ಅವರು, ಚೈನೀಸ್ ಅವರು. ಓಕೆ, ಸೊ ಅಂದ್ರೆ ನಾವು ಒಂದು ಮೈತ್ರಿ ಅಥವಾ ಸ್ನೇಹ ಇಟ್ಕೊಂಡು ನಾವು ಇದ್ರೆ ಇವತ್ತು ಇಲ್ಲ ಅಂದ್ರೆ ನಾಳೆ ನಮ್ಗೆ ಒಂದು ವ್ಯಾಪಾರ ವಾಣಿಜ್ಯ ಬಂದೇ ಬರುತ್ತೆ ಅಂತೇಳಿ. ಇವಾಗ ನಿಮ್ಮ ಒಟ್ಟಿಗೆ ಆಗದೆ ಇದ್ರೆ ನೀವು ಬೇರೆಯವರನ್ನು ನನ್ಗೆ ಕೊಡ್ತೀರಾ, ಅವ್ರ ವಿಷಯ ಬೇರೆಯವ್ರಿಗೆ ಹೇಳ್ತೀರಾ, ಅವರು ಆತರ. ಇನ್ನೊಂದು ಬಾರಿ ಆಶ್ಚರ್ಯದಾಯಕ ಒಂದು ನಾವು ನೋಡಿರೋದು ಅಂತ ಹೇಳಿದ್ರೆ, ಇಲ್ಲಿ ಇವಾಗ 3-4 ಕಂಪನಿಗಳು ಒಂದೇ ಏರಿಯಾದಲ್ಲಿ ಏನೋ ಅದೇ ಕೆಲಸ ಐಟಮ್ ಮಾಡ್ತಾ ಇರ್ತಾರೆ, ಅದೇ ಕೆಲಸ ಮಾಡ್ತಾ ಇರ್ತಾರೆ. ಓಕೆ, ಅವರು ನಿಮ್ಗೆ ಅನ್ಸೋದು ಅವರು ಒಬ್ರಿಗೊಬ್ರಿಗೂ ತುಂಬಾ ಒಂದು ಏನೋ ಬಿಸ್ನೆಸ್ ಅದು ತಗೊಳ್ಳಿಕ್ಕೆ ಅದು ತುಂಬಾ ಒಂದು ಒಬ್ರಿಗೊಂದು ಹೊಡೆದಾಡ್ಕೊಳ್ತಾರೆ ಅಥವಾ ಇದು ಮಾಡ್ತಾರೆ, ಕಾಂಪಿಟಿಷನ್ ಅಂತ ನೀವು ಇಂಗ್ಲಿಷ್ ಅಲ್ಲಿ ಹೇಳೋದಿದ್ರೆ. ಬಟ್ ಅದು ಕಾಣೋದು ಹಾಗೆ, ಬಟ್ ತುಂಬಾ ಸಲ ಅದು ಆತರ ಅಲ್ಲ. ಅದು ಅವರು ಕಾಂಪಿಟೇಟಿವ್ ಕೋಆಪರೇಷನ್ ಅಂದ್ರೆ ಕೊಲಾಬರೇಟಿವ್ ಕಾಂಪಿಟಿಷನ್ ಅಂತ ಹೇಳ್ತಾರೆ. ಕೊಲಾಬರೇಟಿವ್ ಕಾಂಪಿಟೇಷನ್, ಇಟ್ ಈಸ್ ಎ ಹೆಲ್ದಿ ಕಾಂಪಿಟೇಷನ್. ಅಂದ್ರೆ ನೀವು ತಗೊಳ್ಳಿ ಬಿಸ್ನೆಸ್, ನಾವು ತಗೊಳ್ಳಿ, ಓಕೆ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅವರಿಗೆ ಆಕ್ಚುಲಿ. ಸೊ ಆದ್ರಿಂದ ಅಲ್ಲಿ ಆ ಏರಿಯಾದಲ್ಲಿ ಎಲ್ಲರಿಗೂ ಬಿಸ್ನೆಸ್ ಸಿಗುತ್ತೆ. ಸೊ ಅದಕ್ಕೆ ಅವರು ವಿದೇಶದಿಂದ ಬಂದ ಜನರಿಗೆ, ವಿದೇಶದಿಂದ ಬರೋದೇ ಇಲ್ಲಿ ಚೈನಾದಲ್ಲಿ, ಇವಾಗ ಚೀನಾದಲ್ಲಿ ನೀವು ಜಗತ್ತಿನ ಉತ್ಪಾದನೆ 34% ಚೈನಾದಲ್ಲಿ ಇದೆ ಇವಾಗ. ಅದಿನ್ನು 45% ಆಗುತ್ತೆ ಇನ್ನೊಂದು 5 ವರ್ಷದಲ್ಲಿ. ಸೊ ಅರ್ಧ ಜಗತ್ತು ಇಲ್ಲೇ ಬರಬೇಕು, ಸೊ ಬೇರೆ ದಾರಿ ಇಲ್ಲ. ಸೊ ಅಲ್ಲಿ ಬಂದಾಗ ಅವ್ರಿಗೆ ಗೊತ್ತು, ನೀವು ಬಂದಿರೋದೇ ನಾವು ಒಂದು ವಾಣಿಜ್ಯ ವ್ಯಾಪಾರ ಅದಕ್ಕೆ ಮಾಡ್ಲಿಕ್ಕೆ ಅಂತೇಳಿ. ಸೊ ಅವ್ರು ಯಾವಾಗ್ಲೂ ಅದು ನಿಮ್ಮನ್ನು ಒಳ್ಳೆ ಒಂದು ದೃಷ್ಟಿಕೋನದಲ್ಲೇ ನಿಮ್ಗೆ ಇದು ಮಾಡ್ತಾರೆ, ಏನು ಸ್ವಾಗತ ಮಾಡ್ತಾರೆ. ಮತ್ತೆ ಅಲ್ಲಿನ ಜನರ ಒಂದು ಸಾಂಸ್ಕೃತಿಕವಾದ ಏನಂತೀವಿ ನಾವು, ಅವರ ಆಚರಣೆಗಳಾಗಿರ್ಬೋದು, ಇಲ್ಲ ಹಬ್ಬ ಹರಿದಿನಗಳಾಗಿರ್ಬೋದು, ಇಲ್ಲ ಅವರ ಸ್ನೇಹಿತರ ಜೊತೆ ಇರೋ ಒಡನಾಟ, ಅದ್ರ ಬಗ್ಗೆ ಎಲ್ಲ ಹೇಗಿರ್ತಾರೆ ಅಂತ ವಿಠಲ್ ಸರ್ ಸ್ವಲ್ಪ ಹೇಳ್ಬೋದಾ? ಸಂಸ್ಕೃತಿ ಅವರು ತುಂಬಾ ಒಂದು ಕುಟುಂಬ ಓರಿಯೆಂಟೆಡ್, ಫ್ಯಾಮಿಲಿ ಓರಿಯೆಂಟೆಡ್ ಅಂತ ಹೇಳ್ಬೋದು. ಓಕೆ, ಅದು ನಾನು ಈಗ ಫ್ಯಾಮಿಲಿ ಕುಟುಂಬದ ವಿಷಯ ಹೇಳ್ತೀನಿ. ಅವರ ತಂದೆ ತಾಯಿ ಅಥವಾ ಅವರ ಮಕ್ಕಳು, ಅವರ ಒಂದು ಸಂಬಂಧ ತುಂಬಾ ಒಂದು ಪ್ರೀತಿಯಿಂದಲೇ ಇರ್ತಾರೆ. ಆದ್ರೆ ಅವರು ಈಗ ಅದು ಒಟ್ಟಿಗೆ ಇರೋದು ಇಲ್ಲ, ಯಾಕಂದ್ರೆ ತುಂಬಾ ಜನ ಇಲ್ಲಿ ವಲಸೆಯಲ್ಲಿ ಹೋಗ್ತಾರೆ, ಮೈಗ್ರೇಷನ್ ಅಂತ ಹೇಳ್ತೀವಿ ಕೆಲಸಕ್ಕೆ. ಸೊ ಅವರು ವಲಸೆಯಲ್ಲಿ ಹೋಗೋದು ಯಾಕೆ ಅಂತ ಹೇಳಿದ್ರೆ, ಎಲ್ಲಾ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಆಕ್ಚುಲಿ ವಲಸೆಗೆ ಬಂದಾಗ ಎಲ್ಲಾ ಫ್ಯಾಕ್ಟ್ರಿಯಲ್ಲಿ ಒಂದು ಹಾಸ್ಟೆಲ್ ಇದೆ, ಇಲ್ಲಿ ಡಾರ್ಮಿಟ್ರಿ ಅಂತ ಹೇಳ್ತೀವಿ. ಸೊ ಈ ಬೇರೆ ಒಂದು ಜಾಗದಿಂದ ಬಂದಿರೋ 400 ಜನ 300 ಜನ ಕೆಲಸದವರು ಅಲ್ಲೇ ಮಲ್ಕೊಳ್ತಾರೆ, ಅಲ್ಲೇ ಕೆಲಸ ಮಾಡ್ತಾರೆ, ಅಲ್ಲೇ ಇರ್ತಾರೆ. ಮತ್ತೆ ಅವರಿಗೆ ಯಾವಾಗ ಇದು ಹಬ್ಬದ ಸಮಯ ಇರುತ್ತೆ, ಇದು ಸ್ಪ್ರಿಂಗ್ ಫೆಸ್ಟಿವಲ್, ಅದು ನಮ್ಮ ಒಂದು ಇದು ನ್ಯೂ ಇಯರ್, ಆಮೇಲೆ ಅವ್ರದ್ದು ಅಕ್ಟೋಬರ್ ಅಲ್ಲಿ, ಹೌದು, ಅದು ಫೆಬ್ರವರಿ ಮತ್ತೆ ಅಕ್ಟೋಬರ್ ಅಲ್ಲಿ ತುಂಬಾ ಒಂದು ಇದೆ, ಮೇ ಡೇ ಅಲ್ಲಿ ಇದೆ, ಲೇಬರ್ ಡೇ. ಆ ಟೈಮಲ್ಲಿ ಅದು ಮೈಗ್ರೇಷನ್, ಅಷ್ಟು ಜನ ವಾಪಸ್ ಹೋಗಿ ಬರ್ತಾರೆ. ಸೊ ಈ ಸಮಯದಲ್ಲಿ ಇವ್ರು ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರ ತಂದೆ ತಾಯಿ ಅವರ ಮೊಮ್ಮಕ್ಕಳನ್ನು ನೋಡ್ಕೋತಾರೆ, ಅಥವಾ ಇವ್ರು ಹೋಗಿ ತಂದೆ ತಾಯಿ ನೋಡ್ತಾರೆ, ಅದೆಲ್ಲ ಇದೆ ಇಲ್ಲಿ ಈ ಸಿಸ್ಟಮ್. ಕುಟುಂಬದಲ್ಲಿ ಅವರು ತುಂಬಾ ದೇ ಹ್ಯಾವ್ ವೆರಿ ಸ್ಟ್ರಾಂಗ್ ರಿಲೇಷನ್ಸ್. ಓಕೆ, ಕೆಲಸದ ನೀವು ನೋಡಿದ್ರೆ ಚೈನೀಸ್ ಅವರು ಪ್ರಾಮಾಣಿಕತೆ ತುಂಬಾ ಹೈ ಇದೆ, ತುಂಬಾ ಒಳ್ಳೆ ಪ್ರಾಮಾಣಿಕತೆ. ಅವರ ಒಂದು ಶಿಸ್ತು, ಅವರ ಒಂದು ನಿಷ್ಠೆ, ತುಂಬಾ ನಿಷ್ಠೆಯಿಂದಲೇ ಕೆಲಸ ಮಾಡ್ತಾರೆ.
ನೀವು ಒಂದು ಸಲ ಅವ್ರಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡ್ಬೇಕಾಗಿಲ್ಲ. ಎಲ್ಲ ಸಮಯ ಪಾಲನೆ ಮಾಡಿ ಸಮಯಕ್ಕೆ ಸರಿಯಾಗಿ ಮಾಡ್ತಾರೆ ಕೆಲಸ. 90% ಆಫ್ ದ ಟೈಮ್, 95% ಆಫ್ ದ ಟೈಮ್ಸ್ ಕೇಳ್ಬೇಕಾಗಿಲ್ಲ ಇದು ಮಾಡ್ತೀರಾ ಅದು ಮಾಡೋದಿಲ್ವಾ ಅಂತೇಳಿ. ಪ್ರಾಮಾಣಿಕತೆ ಇಲ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ಎಲ್ಲಾದ್ರೂ ನಿಮ್ಮ ಮೊಬೈಲ್ ಎಲ್ಲಾದ್ರೂ ಬಿಟ್ಟು ಹೋದ್ರೆ 95% ನಿಮ್ಗೆ ವಾಪಸ್ ಬರುತ್ತದು ಆಕ್ಚುಲಿ. ಹೌದು ನೀವು ನೀವು ಕಳ್ಕೊಳ್ಳೋದಿಲ್ಲ ಆಕ್ಚುಲಿ. ನಾನ್ ನಿಮ್ಗೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ನಿಂಗ್ಬೋ ಅಂತ ಜಾಗದಲ್ಲಿ ಅಲ್ಲಿ ಮಹೇಶ್ ಅವರು ಇರ್ತಾರೆ, ಅದು ಏರಿಯಾದಲ್ಲಿ ನಾವು ತುಂಬಾ ಸ್ವಲ್ಪ ಹೋಗಿದ್ದೀನಿ. ಅಲ್ಲಿ ಬೆಳಿಗ್ಗೆ 7 ಗಂಟೆಗೆ 6 ಗಂಟೆಗೆ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ವರ್ತಪತ್ರಿಕೆ, ಬೆಳಿಗ್ಗೆದು ನಮ್ಮ ಏನ್ ನ್ಯೂಸ್ ಪೇಪರ್ ಅಂತ ಹೇಳ್ತೀವಲ್ಲ ಆಕ್ಚುಲಿ, ಹೌದು, ಅದು ಒಂದು 50 ಅಲ್ಲಿ ಇಟ್ಕೊಂಡು ಅಲ್ಲಿ ಒಂದು ಬೌಲ್ ಇಟ್ಟು ಹೋಗ್ತಾರೆ ಪ್ರತಿ ಜನ. ಒಂದು 10 ಗಂಟೆವರೆಗೆ ಯಾರ್ಯಾರು ನ್ಯೂಸ್ ಪೇಪರ್ ತಗೊಳ್ತಾರೆ ಬೌಲ್ ದುಡ್ಡು ಹಾಕಿ ಹೋಗ್ತಾರೆ. 10 ಗಂಟೆಗೆ ಅವನು ಇಟ್ಟವನು ವಾಪಸ್ ಉಳ್ದಿರೋ ನ್ಯೂಸ್ ಪೇಪರು ಮತ್ತೆ ಬೌಲ್ ತಗೊಂಡು ಹೋಗ್ತಾನೆ. ಐ ಮೀನ್ ಯಾರು ನೋಡ್ತಾರೆ? ನೋಡ್ಲಿಕ್ಕೆ ಯಾರು ಇಲ್ಲ. ಸೊ ಆ ತರದ ಒಂದು ಪರಿಸ್ಥಿತಿ. ಸೊ ಪ್ರಾಮಾಣಿಕತೆಯಲ್ಲಿ ಇವಾಗ ಅವ್ರು ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ. ಬಟ್ ನೀವು ಒಂದು ಕೇಳ್ಬೋದು ನನ್ಗೆ ಈ ವಿಷಯದಲ್ಲಿ, ಅಥವಾ ಯಾರಿಗಾದ್ರೂ ಕೇಳ್ಬೋದು, ಮೊದ್ಲಿಂದು ಇಲ್ಲೂ ಹೀಗಿತ್ತ? ಇಲ್ಲ. ಮೊದ್ಲು ನಾವು ಬರ್ಬೇಕಾದ್ರೆ ಇಲ್ಲೂ ಸ್ವಲ್ಪ ಪರಿಸ್ಥಿತಿ ಭಾರತದ ತರನೇ ಇತ್ತು. ಬಟ್ ಭಾರತದಷ್ಟು ಜಾಸ್ತಿ ಇರ್ಲಿಲ್ಲ, ಸ್ವಲ್ಪ ಅದ ತರನೇ ಇತ್ತು. ಬಟ್ ಆದ್ರೆ 20 ವರ್ಷದಲ್ಲಿ ಅವರ ಅಭಿವೃದ್ಧಿ, ಅವರ ಶಿಕ್ಷೆ, ಅವರ ಒಂದು ಇದರಿಂದ ಏನ್ ಹೇಳೋದು, ಸಾಮಾಜಿಕ ವರ್ತನೆ, ಸಿವಿಕ್ ಸೆನ್ಸ್, ಆಮೇಲೆ ಬಿಹೇವಿಯರ್, ಅದೆಲ್ಲ ತುಂಬಾ ಚೆನ್ನಾಗಾಗ್ತಾ ಓವರ್ ಎ ಪೀರಿಯಡ್ ಆಫ್ ಟೈಮ್ ಚೆನ್ನಾಗಿ ಮಾಡಿದ್ದಾರೆ. ಅವರು ರೆಗ್ಯುಲೇಷನ್ಸ್ ಹಾಕಿದ್ದಾರೆ, ರೂಲ್ಸ್ ಹಾಕಿದ್ದಾರೆ, ಸ್ಟ್ರಿಕ್ಟ್ ರೂಲ್ಸ್ ಇದೆ, ಸರ್ವಿಲೆನ್ಸ್ ಇದೆ, ಕ್ಯಾಮರಾಸ್ಗಳಿದೆ, ಪೆನಾಲ್ಟಿ ಇದೆ. ಬಟ್ ಆಫ್ಟರ್ ಎ ವರ್ಸ್ ಸಂಸ್ಕೃತಿಯಾಗಿ ಅದು ಬದಲಾವಾಗಿದೆ. ಬಹಳ ಉಪಯುಕ್ತವಾದ ಮಾಹಿತಿ. ಅದೇ ನಾನು ಇದ್ರ ಬಗ್ಗೆ ಸ್ವಲ್ಪ ಕೇಳ್ಪಟ್ಟಿದ್ದೆ. ಚೈನಾದಲ್ಲಿ ಈ ರೀತಿಯಾದ ಒಂದು ಏನಂತಾರೆ ಫ್ರಾಡ್ ಆಗ್ಲಿ, ಈ ತರ ಕದಿಯೋದಾಗ್ಲಿ, ಈ ತರ ಒಂದು ಕಳ್ಳತನ ಆಗ್ಲಿ, ಸೊ ಅದೆಲ್ಲ ತುಂಬಾ ಬಹಳ ಕಮ್ಮಿ ಅಂತ ಕೇಳ್ಪಟ್ಟಿದ್ದೆ. ಮಹೇಶ್ ಅವರು ತಮ್ಮ ಅನುಭವ ಈ ಒಂದು ಏನಂತಾರೆ ಟಾಪಿಕ್ ಅಲ್ಲಿ ತಗೊಂಡು ಅಂತಂದ್ರೆ, ಮಲ್ಯ ಸರ್ ಹೇಳಿದಾಗೆ ನನಗೆ ಫಸ್ಟ್ ಅಂತ ಏನಾದ್ರು ಬಂದ ಇದು. ಈಗ ನಮ್ಮಲ್ಲಿ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಇದನ್ನೆಲ್ಲ ನಾವು ನಿಜಕ್ಕೂ ಅಳವಡಿಸ್ಕೋಬೇಕು. ಈಗ ವರ್ಕ್ ಬಂದಾಗ ಆಫೀಸ್ಗೆ ಹೋಗ್ತೀವಿ, ವರ್ಕ್ ಕಲ್ಚರ್ ಆಗ್ಬೋದು, ಹಾನೆಸ್ಟಿ, ಈಗ ನಮ್ಮ ಇದರಲ್ಲಿ ನಮ್ಮ ಇಂಡಸ್ಟ್ರಿ ರಿಲೇಟೆಡ್ ಹೇಳಿದ್ರೆ ನೀವು ಒಂದ್ಸಲ ಒಂದು ಫ್ಲೋ ಚಾರ್ಟ್ ಕೊಟ್ರೆ, ಒಂದು ಟೈಮ್ ಲೈನ್ ಕೊಟ್ಬಿಟ್ರೆ, ಸೊ ಯಾವ ಟೈಮ್ಗೆ ಯಾರು ಅಂತ ನಾವು ಅದನ್ನ CRM ಯೂಸ್ ಮಾಡ್ತೀವಿ, ಅಲ್ಲಿ ದೇ ಹ್ಯಾವ್ ಟು ಅಪ್ಡೇಟ್. ಅದ್ರಲ್ಲಿ ನೀವು ಹೋಗಿ ಫೋನ್ ಮಾಡಿ ಟರ್ನ್ ನೋಡಿದ್ರೆ ಅಲ್ಲಿ ಇರುತ್ತೆ. ಮೇ ಬಿ ನೀವು ಓಪನ್ ಮಾಡದೇ ಇರ್ಬೋದು, ಆ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಅಂದ್ರೆ ಬೇರೆ ಏನೋ ಟೆಕ್ನಿಕಲ್ ರೀಸನ್ ಇರುತ್ತೆ ಬಿಟ್ರೆ. ಸೊ ಅಷ್ಟೊಂದು ಪಂಕ್ಚುಯಾಲಿಟಿ. ಆಮೇಲೆ ಹೊರಗಡೆ ಅಷ್ಟೇ ಸಾರ್ ಹೇಳಿದಾಗೆ ಪೆಟಿ ಥೀವ್ಸ್ ಆರ್ ದೀಸ್ ಥಿಂಗ್ಸ್ ಐ ಹಾರ್ಡ್ಲಿ ಸೀನ್ ಎನಿಥಿಂಗ್. ಲಾಸ್ಟ್ 15 ವರ್ಷದಲ್ಲಿ ವಿ ಹ್ಯಾವ್ ನೆವರ್ ಸೀನ್ ದಿಸ್. ಸೊ ದಟ್ ಈಸ್ ಇಂಬೈಬ್ಡ್ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿಂದಾನೇ ಆ ಒಂದು ಹೇಳ್ಕೊಡೋದು, ಅಳವಡಿಸೆ ಬಂದ್ಬಿಟ್ಟಿದೆ ಅನ್ಸುತ್ತೆ. ತರಬೇತಿ ಪ್ರೈಮರಿ ಎಜುಕೇಶನ್ ಅಲ್ಲಿ ಇದೆಲ್ಲ ಅವ್ರಿಗೆ ಕೊಡ್ತಾರೆ. ಆಮೇಲೆ ಇಲ್ಲಿ ಜೆಂಡರ್ದು ಇಶ್ಯೂ ಇಲ್ಲ. ಮಹಿಳೆಯರಂತೂ ತುಂಬಾ ಸುರಕ್ಷಿತ ಈ ದೇಶದಲ್ಲಿ. ಮಹಿಳೆಯರಂತೂ ನಾವು ತುಂಬಾ ಸುರಕ್ಷಿತ ಇಲ್ಲಿ. ರಾತ್ರಿ ನಾವು ಕೆಲವೊಮ್ಮೆ ನಾನು 2 ಗಂಟೆಗೆ ಏರ್ಪೋರ್ಟಿಗೆ ಬಂದಾಗ ಮಹಿಳೆಯರು ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ವಾಪಸ್ಸು ನಮ್ಮ ಮನೆಗೆ. ಸೊ ಈ ತರದ್ದು ಒಂದು ನಾನು ಎಲ್ಲೂ ನೋಡ್ಲಿಲ್ಲ. ಈಗ ಸಾರ್ ಹೇಳ್ದಾಗ ಈಗ ಶಾಂಘೈ, ಬೀಜಿಂಗ್, ಶೆನ್ಜನ್ ಈ ತರ ದೊಡ್ಡ ಊರು ತಗೊಳ್ಳಿ, ಅಲ್ಲಿ ನಿಯರ್ಲಿ 2.5-3 ಕೋಟಿ ಜನ ಇರುತ್ತೆ. ಅದ್ರಲ್ಲಿ 50 ಲಕ್ಷ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ. ರೆಸ್ಟೋರೆಂಟ್ಗಳು ಕ್ಲೋಸ್ ಆಗೋದೇನೆ 10-11 ಗಂಟೆ ಆಗ್ಬಿಡುತ್ತೆ. ಅದ ನಂತರ ಸಬ್ವೇ ಮಾಡ್ಕೊಂಡು ದೇ ಹ್ಯಾವ್ ಟು ಟ್ರಾವೆಲ್ 2-3 ಅಟ್ಲೀಸ್ಟ್ 1 or 2 ಅವರ್ಸ್ ಹೋಗ್ಬೇಕು ಗಾಡಿ ತಗೊಂಡು, ಸ್ಕೂಟಿನಲ್ಲಿ. ಯು ಕ್ಯಾನ್ ಸಿ 50-60% ಈ ತರ ಇದರಲ್ಲಿ ವರ್ಕ್ ಫೋರ್ಸ್, ವಿಮೆನ್ ವರ್ಕ್ ಫೋರ್ಸ್. ಯು ಹಾರ್ಡ್ಲಿ ಸಿ ಎನಿ ಈವ್ ಟೀಸಿಂಗ್. ದೇ ಆರ್ ಸೋ ಸೆಕ್ಯೂರ್ಡ್. And you can't even imagine, ನಮ್ಮ ಡೆಲ್ಲಿನಲ್ಲಿ, I'm not comparing so ಇದು ಅಂತಲ್ಲ, you can't ಆ ಒಂದು ಇದೇ ಇಲ್ಲ ಅಲ್ಲಿ. ನಾರ್ಮಲ್ ಆಗಿ ಹೋಗ್ತಾರೆ, ನಾರ್ಮಲ್ ಆಗಿ ಬರ್ತಾರೆ. ಆ ಒಂದು ಎಲ್ಲ ಇದರಲ್ಲಿ ಪೆಟ್ರೋಲ್ ಬ್ಯಾಂಕ್ ಇಂದ ಹಿಡಿದು ರೆಸ್ಟೋರೆಂಟ್ ಇಂದ ಹಿಡಿದು, ಥ್ಯಾಂಕ್ ಗಾಡ್ ನಮ್ಮೂರಲ್ಲಿ ಬರ್ತಾ ಇದೆ ಈ ಕಲ್ಚರ್. ಬಟ್ ಇಲ್ಲಿ ಇಟ್ ಈಸ್ ಬೈ ಡಿಫಾಲ್ಟ್ ಆ ತರ. ಸೊ ನೀವು ಹೇಳಿದ್ದೆಲ್ಲ ಕೇಳ್ತು ಅಂತಂದ್ರೆ ನನಗೆ ಏನನ್ಸುತ್ತೆ ಅಂತಂದ್ರೆ, ವೈಯಕ್ತಿಕವಾಗಿ ಮೊದಲು ಪ್ರಾಥಮಿಕ ಶಿಕ್ಷಣ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಶಾಲೆಯಲ್ಲಿ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತೀವೋ ಅದು ನಮಗೆ ರಿಫ್ಲೆಕ್ಟ್ ಆಗೋದು 10-15 ವರ್ಷ ಆದ್ಮೇಲೆ. ಯಾಕಂದ್ರೆ ಅವರು ಪ್ರಬುದ್ಧರಾದ್ಮೇಲೆ ನಮ್ಗೆ ಅದು ರಿಫ್ಲೆಕ್ಟ್ ಆಗುತ್ತೆ. ಆ ಒಂದು ವ್ಯವಸ್ಥೆ ಈಗ ಚೈನಾದಲ್ಲಿ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ 10-15 ವರ್ಷದಿಂದ ಅವ್ರು ಏನು ಪ್ರಾಥಮಿಕ ಶಿಕ್ಷಣ ಏನ್ ಮಾಡಿದ್ರು, ಆ ವ್ಯಕ್ತಿಗಳೆಲ್ಲ ಈಗ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಬಂದಿದ್ದಾರೆ. ಅವ್ರ ಮೈಂಡ್ ಸೆಟ್ ಚೇಂಜ್ ಆಗಿದೆ.
ಸೊ ಆ ರೀತಿಯಾದ ಇನ್ನೊಂದು ಹ್ಮ್ ಇವ್ರು ಇನ್ನೊಂದೇನಂದ್ರೆ, ಈಗ ನಾವು ಜಪಾನ್ ನಿಂದ ಎಲ್ಲರೂ ಬೇರೆ ಬೇರೆ ವಿಷಯ ಕಲಿತಾರೆ. ಇವರು ಜಪಾನ್ ನಿಂದ ಕೆಲವು ವಿಷಯದಲ್ಲಿ ತುಂಬಾ ಇನ್ಫ್ಲುಯೆನ್ಸ್ ಆಗಿದ್ದಾರೆ. ಆ ಓ ವಾರ ಹೌದು ಆದ್ರೂ ಕೂಡ ಹ್ಮ್ ಜಪಾನ್ ನಿಂದ ಕೆಲವು ವಿಷಯನ ತುಂಬಾ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ಬೇಸಿಕ್ ಶಿಕ್ಷಣಗಳು, ಇಂಡಸ್ಟ್ರೀಸ್, ಹಾರ್ಡ್ ವರ್ಕಿಂಗ್, ಡೆಡಿಕೇಶನ್, ಮತ್ತೆ ವಿಮೆನ್ಸ್ ಸೇಫ್ಟಿ, ಸೆಕ್ಯೂರಿಟಿ, ಹ್ಮ್ ಇದೆಲ್ಲ ನನಗೆ ತುಂಬಾನೇ ಇದಾಯ್ತು. ಅಂದ್ರೆ ಹೌದು ಯು ಸಿ ಒಂದ್ ಊರಲ್ಲಲ್ಲ, ಎಂಟೈರ್ ಆವರೇಜ್ ಅಂತೀವಲ್ಲ, ಹೌದು ಸರಾಸರಿ ಅಂತ ಬಂದಾಗ ಅದು ನಿಮ್ಗೆ ತುಂಬಾನೇ ಅಟ್ರಾಕ್ಷನ್, ಮೇನ್ ವಿಷಯ ಕಾಣಿಸುತ್ತೆ. ಓಕೆ ಧನ್ಯವಾದ ಒಳ್ಳೆ ಈ ಮಾಹಿತಿ ಈ ಕೊಟ್ರಿ. ದೇಶದಲ್ಲಿ ಸಾರಿ, ಈ ದೇಶದಲ್ಲಿ ಅವರು ಯಾವಾಗ್ಲೂ ಹೇಳೋದಿಲ್ಲ ಯಾರಿಗೂ, ಯಾವ್ದು ಸಾಮಾಜಿಕ ಮಾಧ್ಯಮದಲ್ಲಿ ಅವ್ರು ಹೇಳ್ಕೊಳ್ಳೋದೇ ಇಲ್ಲ. ನಮ್ಗೆ ನಿಮ್ಗಿಂತ ಜಾಸ್ತಿ ಗೊತ್ತಿದೆ ಅಂತ ಯಾರು ಹೇಳ್ಕೊಡೋದಿಲ್ಲ ಚೈನೀಸ್ ಅವರು. ನೀವು ನೋಡಿದ್ರೆ ಯಾವಾಗ್ಲೂ ಎಸ್, ಅವ್ರು ಯಾವಾಗ್ಲೂ ಹೇಳ್ತಾರೆ, ನಾವ್ ಇನ್ನೂ ಕಲಿತಾ ಇದ್ದೀವಿ, ನಾವ್ ಇನ್ನೂ ಗೊತ್ತಾಗ್ಬೇಕು ನಮ್ಗೆ ಹಾಗೆ ಅಂತೇಳಿ. ಹ್ಮ್ ಅವರು ಅದು ಒಳ್ಳೆ ಮಾಹಿತಿ ಅಂತಾನೆ. ಮಾಡುವವರು, ಮಾತಾಡೋರಲ್ಲ. ಹೌದು ಹೌದು ವೆರಿ ಲೋ ಪ್ರೊಫೈಲ್, ದೇ ಕೀಪ್ ವೆರಿ ಲೋ ಪ್ರೊಫೈಲ್. ಓಕೆ. ಸೊ ಹ್ಮ್ ವಿರಾಮಕ್ಕೆ ಹೋಗಿನ ಮುಂಚೆ ಬಹಳ ಉಪಯುಕ್ತವಾದ ಮಾಹಿತಿಗಳನ್ನ ಕೊಡ್ತಾ ಇದ್ರಿ. ಅಲ್ಲಿನ ಜೀವನ ಶೈಲಿ ಆಗ್ಲಿ, ಅಲ್ಲಿನ ಸುರಕ್ಷತೆ ಬಗ್ಗೆ ಆಗ್ಲಿ, ಈ ರೀತಿಯಾದ ಒಂದು ವಾತಾವರಣ ನಾವು ಈಗ ನಾ ಜಪಾನಲ್ಲಿ ಇರೋದ್ರಿಂದ ನಮಗೆ ಅದು ಅದು ಸ್ವಾಭಾವಿಕವಾಗಿ ನಮಗೆ ಅದು ಅಂತ ಕಾಣುತ್ತೆ. ಆದ್ರೆ ಬೇರೆ ದೇಶದಿಂದ ನೋಡೋರಿಗೆ ಇದು ಈ ತರ ಸಾಧ್ಯನಾ ಅಂತ ಅನ್ಸುತ್ತೆ. ಸೊ ಇದು ಸಾಧ್ಯ ಮಾಡೋದಿಕ್ಕೆ ಏನೇನ್ ಪ್ರಯತ್ನ ಮಾಡಬಹುದು ಅಂತ ನಿಮ್ಮ ಒಂದು ಅನುಭವದ ಬಗ್ಗೆ ಮಹೇಶ್ ಗೌಡ್ರು ಹೇಳ್ಬೋದಾ? ಅಂದ್ರೆ ನೀವ್ ಹೇಳ್ತಿರೋದು ನಮ್ಮ ದೇಶದಲ್ಲ, ಅಥವಾ ಇಲ್ಲಿ ಹೇಗ್ ಮಾಡೋದು ಅಂತ ಕೇಳ್ತಾ ಇಲ್ಲಿ ಹೇಗ್ ಮಾಡಿದ್ರು ಅಂತ ಚೈನಾದಲ್ಲಿ? ಇದು ಹೇಳ್ಬೇಕಂತಂದ್ರೆ, ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ಸ್, ಇದು ಸರ್ಕಾರದ ಒಂದು ಮಾನಸಿಕ ಸ್ಥಿತಿ ಮತ್ತೆ ಅವರ ನಿರ್ಧಾರ, ಈ ದೇಶನ ಹೇಗ್ ನಡೆಸಬೇಕು, ಜನಗಳಿಗೆ ಏನ್ ಬೇಕು, ವಾಟ್ ಇಸ್ ದ ಮಿನಿಮಮ್ ರಿಕ್ವೈರ್ಮೆಂಟ್, ಇದ್ರಲ್ಲಿ ಅವರು ತುಂಬಾ ಕ್ಲಿಯರ್ ಆಗಿದ್ದಾರೆ. ಮತ್ತೆ ಡಿಸಿಷನ್ ಮೇಕಿಂಗ್ ಇದ್ರಲ್ಲಿ ಯಾವುದೇ ಇದಿಲ್ಲ, ಗೊಂದಲಗಳು ಏನೂ ಇಲ್ಲ. ನಂತರ ಅವರು ಫಸ್ಟ್ ಬಿಗಿನಿಂಗ್ ಅಲ್ಲಿ ತೆಗೆದು ನೋಡಿದ್ರೆ, ದಿ ಇನ್ವೆಸ್ಟೆಡ್ ಮೋರ್ ಟೈಮ್ ಟು ಎಜುಕೇಟ್ ದ ಪೀಪಲ್, ಟು ಟ್ರೈನ್ ದ ಪೀಪಲ್. ಲಾಸ್ಟ್ 25-20 ವರ್ಷದಲ್ಲಿ, ಅದಕ್ಕಿಂತ ಮುಂಚೆನು ಫಸ್ಟ್ ಕಂಟ್ರಿ ಫಾರ್ಮ್ ಆದಾಗೆಲ್ಲ ದೇ ಆರ್ ಇನ್ವೆಸ್ಟಿಂಗ್ ಮೋರ್ ಟೈಮ್ ಟು ಬ್ರಿಂಗ್ ದ ಎಂಟೈರ್ ಕಂಟ್ರಿ ಆನ್ ಒನ್ ಪ್ಲಾಟ್ಫಾರ್ಮ್, ಎಜುಕೇಟ್ ದೆಮ್. ಆ ನಂತರ ಇವಾಗ 25 ವರ್ಷದಿಂದ ಈಚೆ ಬಂದಿರೋದು ಈ ಟೆಕ್ನಾಲಜಿ ಡೆವಲಪ್ಮೆಂಟ್ಸ್ ಎಲ್ಲ. ಬಟ್ ಅದಕ್ಕಿಂತ ಮುಂಚೆ ದೇ ಇಂಜೆಕ್ಟೆಡ್ ಇಟ್ ಇನ್ ದ ಪೀಪಲ್ಸ್ ಮೈಂಡ್. ಸೊ ಇದು ನನ್ನ ಪ್ರಕಾರ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್. ಕರೆಕ್ಟ್, ನಿಜ, ಬಹಳ ಬಹಳ ಕರೆಕ್ಟ್, ಒಳ್ಳೆ ಮಾತು. ಮನುಷ್ಯರು, ನಮ್ಮ ಸಾರ್ವಜನಿಕರು ಚೇಂಜ್ ಆಗಿಲ್ಲ ಅಂತಂದ್ರೆ ದೇಶ ಬದಲಾಗಲ್ಲ. ಸೊ ಹಾಗಾಗಿ ಅಲ್ಲಿ ಸಾರ್ವಜನಿಕರ ಒಂದು ಏನಂತಾರೆ ಆಸಕ್ತಿನೂ ಆಗ್ಲಿ, ಅವರ ಒಂದು ಕೊಡುಗೆ ತುಂಬಾ ಇದೆ ಅಂತ ಕಾಣುತ್ತೆ. ಮತ್ತೆ ಮುಂದಿನ ವಿಷಯಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ, ಈಗ ಭಾರತದಿಂದ ಹಲವಾರು ಯುವಕರು ಈಗ ಚೀನಾದಲ್ಲಿ ಕೆಲಸ ಹುಡುಕಕ್ಕಾಗ್ಲಿ, ಇಲ್ಲ ಕೆಲಸ ಮಾಡೋದಕ್ಕಾಗ್ಲಿ ಆಸಕ್ತಿ ಇರುವವರು ಯಾವ ರೀತಿ ಅವರು ತಮ್ಮ ಕೆಲಸವನ್ನ ಹುಡುಕ್ಬೋದು, ಚೀನಾ ಒಂದು ಮಾರುಕಟ್ಟೆಯಲ್ಲಿ ಹೇಗೆ ಅವರು ಕೆಲಸಕ್ಕೆ ಅರ್ಹ ಆಗ್ಬೋದು ಅಂತ ವಿಠಲ್ ಮಲ್ಯ ಅವರು ಸ್ವಲ್ಪ ಹೇಳ್ಬೋದಾ? ಇದು ಸ್ವಲ್ಪ ಸ್ವಲ್ಪ ಇಷ್ಟು ಸುಲಭದಲ್ಲಿ ಬರೋ ಒಂದು ಇದು ಇಲ್ಲ. ಯಾಕಂದ್ರೆ ಇದೆ, ತುಂಬಾ ಅವಕಾಶ ಇದೆ. ಆದ್ರೆ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಅವರು ಆಫ್ಕೋರ್ಸ್ ಅದೆಲ್ಲ ಒಂದು, ನೀವು ಬೇರೆ ಬೇರೆ ವೆಬ್ಸೈಟ್ ಎಲ್ಲ ಹುಡುಕ್ಬೋದು, ಅದು ಅಲ್ಲಿ ಸಿಗುತ್ತೆ. ಚಾನ್ಸಸ್ ಇದೆ, ಚೈನೀಸ್ ವೆಬ್ಸೈಟ್ಸ್ ಇದೆ, ಎಲ್ಲ ಅವರು ಹೈರ್ ಮಾಡ್ತಾರೆ, ಅದೆಲ್ಲ ಇದೆ. ಆದ್ರೆ ಎಗೇನ್ ಇಲ್ಲಿ ಅಂತ ಹೇಳಿದ್ರೆ ಇದು ಉನ್ನತ ತರಗತಿಯ ಜನರಿಗೆ ಮಾತ್ರ ಅವ್ರಿಗೆ ಬೇಕು ಆಕ್ಚುಲಿ. ಸೊ ಹೌದು, ಉನ್ನತ ತರಗತಿ, ಕೆಳಗಡೆ ತರಗತಿಯ ಜನ ಜಾಸ್ತಿ ಬೇಕಾಗಿಲ್ಲ ಅವರಿಗೆ. ಯಾಕಂದ್ರೆ ಇದು ಒಂದು ತುಂಬಾ ಜನಸಂಖ್ಯೆ ಇರೋ ದೇಶ, ಅವ್ರ ಹತ್ರನೇ ಅಷ್ಟೇ ಇದೆ. ಇಲ್ಲಿಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಅವರು ಇವಾಗ ಇಲ್ಲಿಯ ಶಿಕ್ಷಣ ವ್ಯವಸ್ಥೆ ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆಯಿಂದ ತುಂಬಾ ಒಂದು ಬೇರೆ ತರ. ಇಲ್ಲಿ ಅವರಿಗೆ 9ನೇ ತರಗತಿಯಲ್ಲಿ ಒಂದು ಎಕ್ಸಾಮ್ ಇದೆ, ಇಲ್ಲಿ ಟೆಸ್ಟ್, ಕಾಂಪಿಟೆನ್ಸಿ ಟೆಸ್ಟ್ ಅಂತ ಹೇಳ್ತಾರೆ. ಅದರಲ್ಲಿ ಅವರು ಸಾಧಾರಣವಾಗಿ 50% ಅದರಿಂದ ಹೊರಗಡೆ ಹೋಗ್ಬಿಡ್ತಾರೆ. ಅವರಿಗೆ ಬರೀ ನೀವು ಬೇರೆ ಒಂದು ಪಾಲಿಟೆಕ್ನಿಕ್ ಕೋರ್ಸಸ್, ITI ಟೈಪ್ ಕೋರ್ಸಸ್ ಮಾಡ್ಕೋಬೇಕು ಬೇರೆ ಒಂದು. ಯಾಕಂದ್ರೆ ಅವರು ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. 12ನೇ ಕ್ಲಾಸ್ ಆದ್ಮೇಲೆ ಅವರು ಇದು ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಕಾಂಪಿಟೆನ್ಸಿ 12ನೇ ಕ್ಲಾಸ್ ಅಲ್ಲಿ ನಡೆಯುತ್ತೆ. ಅಲ್ಲಿ ಉಳಿದ 50%, ಇನ್ನೂ 50 ಹೋಗುತ್ತೆ.
ಅಂದ್ರೆ 25% ಹೋಗುತ್ತೆ. ಪುನಃ ಬರೀ 25 ಉಳಿದಿರ್ತಾರೆ. ಹೌದು. ಸೊ ಇಂಜಿನಿಯರಿಂಗು, ಇದು ಮೆಡಿಕಲ್ಲು ಅಥವಾ ಬೇರೆ ಇದು ಯಾವುದೇ ಒಂದು ನೀವು ಡಿಸಿಪ್ಲಿನ್ ತಗೊಳ್ಳಿ, ಸ್ಪೇಸು, ಏರೋನಾಟಿಕ್ಸು, ಟೆಕ್ನಾಲಜೀಸು, ಸಿವಿಲ್ಲು, ಕನ್ಸ್ಟ್ರಕ್ಷನ್, ಅಲ್ಲಿ ಮೆಕ್ಯಾನಿಕಲ್, ಅಲ್ಲಿ ಹೋಗೋ ಜನ ಬರೀ 25%. ಇಲ್ಲಿ 75% ಜನ ಬೇರೆ ಒಂದು ಉದ್ಯೋಗ ಮಾರುಕಟ್ಟೆಯಲ್ಲಿ ಅಥವಾ ಉದ್ಯೋಗದಲ್ಲಿ ಅವ್ರ ಕ್ಷೇತ್ರದಲ್ಲೇ ಹೋಗ್ತಾರೆ ಇಲ್ಲಿ. ಸೊ ಆದ್ರಿಂದ ನೀವು ನೆನ್ಸ್ಕೋಬಹುದು ಹೇಗೆ ನೀವು ಕೆಳಗಿನ ತರಗತಿಯ ಜನರಿಗೆ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತೇಳಿ. ಅವರಿಗೆ ಬೇಕಾಗಿರೋದು ಸಂಶೋಧನೆ ಮಾಡುವವರು, ಅವರಿಗೆ ಬೇಕಾಗಿರೋದು ವಿಶ್ವವಿದ್ಯಾಲಯದಲ್ಲಿ ಯೂನಿವರ್ಸಿಟಿಲಿ ಪೋಸ್ಟ್ ಡಾಕ್ಟರಲ್ ಇದು ಮಾಡುವವರು, ಅವರಿಗೆ ಬೇಕಾಗಿರೋದು ನಿಮ್ಮ ಒಂದು ಇವನ್ ನೀವು ಬರೀ ಹೈಟೆಕ್ ಅಂತಲೇ ನೋಡ್ಬೇಕಾಗಿಲ್ಲ. ನೀವು ಏನು ಅಂದ್ರೆ ನಾನು ಬರೀನೇ AI ನೋಡ್ಬೇಕು ಅಥವಾ ರೋಬೋಟಿಕ್ಸ್ ನೋಡ್ಬೇಕು ಅದೆಲ್ಲ. ನೀವು ನಾಳೆ ಅಗ್ರಿಕಲ್ಚರಲ್ ಬಂದೋಗಿ ಇದ್ದಾರೆ ಇಲ್ಲಿ ಕೆಲವರು. ನಾನು ಭಾರತೀಯರನ್ನು ಸಿಕ್ಕಿದ್ದೀನಿ ಇಲ್ಲಿ. ಅವರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಕೂತ್ಕೊಂಡು ಇಲ್ಲಿ ಹೇಗೆ ಅಕ್ಕಿಯಲ್ಲೋ ಜಾಸ್ತಿ ಮಾಡಬಹುದು ವಿಂಟರ್ ಅಲ್ಲಿ, ಅದನ್ನು ಅವರು ಸಂಶೋಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಆ ತರದ್ದು ಒಂದು ಆಪರ್ಚುನಿಟೀಸ್ಗಳು ಇದೆ ಇಲ್ಲಿ ಆಕ್ಚುಲಿ. ಯಾರಿಗೆ ಒಂದು ಟ್ಯಾಲೆಂಟ್ ಅಲ್ಲಿ ಪ್ರಾಕ್ಟಿಕಲ್ ಅಂದ್ರೆ ನೀವು ಜಸ್ಟ್ ಒಂದು ರಿಸರ್ಚ್ ಪೇಪರ್ ಮಾಡೋದಲ್ಲ, ಇಲ್ಲಿ ರಿಸರ್ಚ್ ಮಾಡಿ ಅದರ ಒಂದು ಯೂಸ್ ಆಗುತ್ತೆ, ಅದಕ್ಕೆ ತುಂಬಾ ತುಂಬಾ ಒಂದು ಅವಕಾಶ ಇದೆ ಯುವಕರಿಗೆ, ತುಂಬಾನೇ ಇದೆ. ಇವಾಗ ಯೂನಿವರ್ಸಿಟಿ ನೀವು ಇದು ಬರಬೇಕು ಥ್ರೂ ವಿಶ್ವವಿದ್ಯಾಲಯ ಬರಬೇಕು ಅಂದ್ರೆ ತುಂಬಾ ತುಂಬಾ ಜನರಿಗೆ ಅವಕಾಶ ಇದೆ. ಯಾಕಂದ್ರೆ ಇವಾಗ ಅವರು ಯಾರೋ ಸ್ನಾತಕೋತ್ತರ ಪದವಿ ಮೇಲೆ ಅದು ಪೋಸ್ಟ್ ಗ್ರಾಜ್ಯುಯೇಟ್ ಯಾವ್ದು ಮಾಡಬೇಕು, ಅವರು ತುಂಬಾ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಇಂಡಿಯನ್ಸ್ ಬರ್ತಾರೆ ಇಲ್ಲಿ, ಇಂಡಿಯನ್ಸ್ ಬರ್ತಾರೆ. ಬ್ಯಾಟ್ರಿ ಸೆಲ್ ಟೆಕ್ನಾಲಜಿ ನೋಡ್ತಾ ಇದ್ದಾರೆ. ಸೂಜೋ ಯೂನಿವರ್ಸಿಟಿಯಲ್ಲಿದೆ. ನಾನ್ ನಿಮ್ಗೆ ಆಂಜಿ ಯೂನಿವರ್ಸಿಟಿ ಒಂದು ಎಕ್ಸಾಂಪಲ್ ಕೊಟ್ಟೆ. ವುಹಾನ್ ಯೂನಿವರ್ಸಿಟಿಯಲ್ಲಿ ಕೆಮಿಕಲ್ ನಡೆಯುತ್ತೆ. ಆಮೇಲೆ ಜಾವ್ಥಾಂಗ್ ಯೂನಿವರ್ಸಿಟಿಯಲ್ಲಿ ಕಟ್ಟಡ ಹೇಗೆ ಕಟ್ಟೋದು, ಬ್ರಿಡ್ಜ್ ಹೇಗೆ ಕಟ್ಟೋದು. ನಾವೀಗ ಭಾರತದಲ್ಲಿ ನೋಡಿರ್ಬೋದು, ನಮ್ಮ ಸೇತುವೆ ಹೇಗೆ ಕಟ್ಟಿದ್ದೇವೆ, ಕಟ್ಟಡ ಕಟ್ಟಿದ್ದೇವೆ. ನಮ್ಗೆ ಅದು ದೊಡ್ಡದು ಕಾಣಿಸುತ್ತೆ, ಬಟ್ ನೀವು ಒಂದು ಇಲ್ಲಿ ಬಂದ್ ಕೂಡಲೇ ಅದೆಲ್ಲ ಚಿಕ್ಕದು ಕಾಣಿಸುತ್ತೆ ನೀವು. ಹೌದು. ಸೊ ಅದೆಲ್ಲ ನೀವು ಏರ್ಪೋರ್ಟ್ ಕಟ್ಟೋದು, ಇವಾಗ ವಿಮಾನ ನಿಲ್ದಾಣ ಕಟ್ಟೋದು, ಅದು ನೀವು ನೋಡ್ತಾ ಹೋದ್ರೆ ಅದ್ರಲ್ಲೂ ಒಂದು ಟೆಕ್ನಾಲಜಿ ಇದೆ ಆಕ್ಚುಲಿ, ತಾಂತ್ರಿಕತೆ ಇದೆ. ಸೊ ಇದ್ರಲ್ಲೆಲ್ಲ ತುಂಬಾ ಒಂದು ಪ್ರಗತಿ ಇರೋ ಜಾಗದಲ್ಲಿ ತುಂಬಾನೇ ಅವಕಾಶ ಇದೆ. ಬಟ್ ಆದ್ರೆ ಜನಕ್ಕೆ ಒಂದು ಅದು ಇದು ಬರ್ಬೇಕು, ಏನು ಆಸೆ, ಇನ್ಸ್ಪಿರೇಷನ್ ಅದು ಒಂದು ಬರ್ಬೇಕು. ಹೌದು, ಆಸಕ್ತಿ ಬರ್ಬೇಕು. ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ಯುವಕರಲ್ಲಿ ನಾನು ನೋಡಿದ ಪ್ರಕಾರ, ಯಾಕಂದ್ರೆ ನಾನು ತುಂಬಾ ದೇಶಗಳನ್ನ ನಾನು ಹೋಗಿದ್ದೀನಿ, ನಮ್ಮ ಯುವಕರಿಗೆ ನಮ್ಮ ಶಿಕ್ಷೆ, ಬೇರೆ ಕಡೆ ಹೋಗೋದು, ಹೊರಗಡೆ ಹೋಗೋದು, ಕೆಲಸ ಮಾಡೋದು ಈಸ್ ಎ ಪಾತ್ವೇ. ಅವರು ಒಂದು ಅಲ್ಲಿ ಹೋಗಿ ಅಲ್ಲಿ ಏನೋ ಒಂದು ಹೇಗಾದ್ರೂ ಮಾಡಿ ನಾವು ಅಲ್ಲಿ ನೆಲೆಸಬೇಕು ಅನ್ನೋದು ಆಕ್ಚುಲಿ. ಓಕೆ, ಆ ಒಂದು ಅವಕಾಶ ಚೈನಾದಲ್ಲಿ ಇಲ್ಲ. ಆದ್ರಿಂದ ಚೈನಾದಲ್ಲಿ ಏನು, ಇಲ್ಲಿ ಬಂದು ನೀವು ನಿಮ್ಮ ಅನುಭವ ಜಾಸ್ತಿ ಮಾಡಿ, ನಿಮ್ಮ ನಾಲೆಡ್ಜ್ ಜಾಸ್ತಿ ಮಾಡಿ, ನಿಮ್ಮ ದುಡ್ಡು ಗಳಿಸಿ ಬೇಕಾದ್ರೆ, ಬಟ್ ನೀವು ವಾಪಸ್ ಹೋಗ್ಲೇಬೇಕು ಇಲ್ಲಿ. ಅದು ನಿಮ್ಗೆ ಒಂದು ಪಾತ್ವೇ ಇಲ್ಲ, ಇಲ್ಲೇ ಕೂತ್ಕೊಂಡು. ಐ ಥಿಂಕ್ ನಿಮ್ಮ ಜಪಾನಲ್ಲೂ ಸಾಧಾರಣ ಅದೇ ಅದು. ಅದೇ ತರನೇ. I mean, you cannot expect green card or passport after 5 years like in Europe, in America. ಆ ತರ ಇರುತ್ತೆ. ಸಾರ್ ಹೇಳ್ದಾಗೆ ನಮ್ಮವ್ರು ಮುಕ್ಕಾಲ ಹೆಚ್ಚು ಕಮ್ಮಿ ಜನ ಕೆನಡಾ, ಅಮೆರಿಕ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಹೋಗೋದೆ ಅಲ್ಲಿ ಓದ್ತೀವಿ, ಅಲ್ಲಿ ಉಳ್ಕೊಂತೀವಿ, ಅಲ್ಲೇ ಸೆಟ್ಲ್ ಆಗ್ತೀವಿ, ಗ್ರೀನ್ ಕಾರ್ಡ್ ಬರುತ್ತೆ, ಈ ಒಂದಿರುತ್ತೆ. ಈ ದೇಶದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಸೆಮಿ ಸ್ಕಿಲ್ಡ್, ಲೋ ಸ್ಕಿಲ್ಡ್ ಅವ್ರಿಗೆ ಅವಕಾಶ ಇಲ್ಲ. ತುಂಬಾ ಬುದ್ಧಿವಂತರು, ಗ್ಲೋಬಲ್ ಮಾರ್ಕೆಟಿಂಗ್ ಮಾಡ್ತೀರಾ, ಮಹೇಶ್ ತರ, ಇವಾಗ ಮಹೇಶ್ ಅವ್ರ ತರ ಗ್ಲೋಬಲ್ ಮಾರ್ಕೆಟಿಂಗ್ ಮಾಡ್ತೀರಾ, ತುಂಬಾ ಅವಕಾಶ ಇದೆ. ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಮಾರ್ಕೆಟಿಂಗ್ ತುಂಬಾ ಅವಕಾಶ ಇದೆ ಆಕ್ಚುಲಿ. ಅಂಡ್ ನಿಮ್ಮ ಒಂದು ಇದಕ್ಕೆ ಏನು ಒಂದು ಅವರಿಗೆ ಬೆನಿಫಿಟ್ ಬರಬೇಕು ಇದರಲ್ಲಿ. ಇಲ್ಲಿ ತುಂಬಾ ಅವರು ಪ್ರಾಕ್ಟಿಕಲ್, ನಾನು ಹೇಳಿದೆ ನಿಮ್ಗೆ ಅವರಿಗೆ ಬೆನಿಫಿಟ್ ಬರಬೇಕು, ದೇಶಕ್ಕೆ ಬೆನಿಫಿಟ್ ಬರಬೇಕು ಅಥವಾ ಕಂಪನಿಗೆ ಬೆನಿಫಿಟ್ ಬರಬೇಕು. ನೀವು ಅದೊಂದು ಇದು ಮಾಡಿದ್ರೆ, ತೋರ್ಸಿದ್ರೆ, ನಿಮ್ಮನ್ನೇ ಅವರು ಕರ್ಕೊಂಡು ಏನ್ ಬೇಕಾದ್ರೂ ಮಾಡ್ತಾರೆ ಇಲ್ಲಿ ಈ ದೇಶ. ಆದ್ರೆ ಇನ್ನೊಂದು ಇದಕ್ಕೆ ಅಡಿಷನಲ್ ಪಾಯಿಂಟ್ ಹೇಳ್ಬೇಕಂತಂದ್ರೆ, ಈಗ ನಾನಿಲ್ಲಿ ಬರ್ತೀನಿ, ನನಗೆ ವೀಸಾ ಮಾಡೋ ಕಂಪನಿ ಅಪ್ಲೈ ಮಾಡುತ್ತಲ್ಲ, ಅಲ್ಲಿ ದೇ ಹ್ಯಾವ್ ಟು ಗಿವ್ ದ ಎಕ್ಸ್ಪ್ಲನೇಷನ್ ವೈ ಯು, ಅಲ್ಲಿ ಅದ್ರ ಮೇಲೆ ಇದಾಗಿರುತ್ತೆ. ಇಲ್ಲ ಹೈಲಿ ಟ್ಯಾಕ್ಸ್ ಪೇ, ಹೈ ಟ್ಯಾಲೆಂಟೆಡ್, ನೋ ಐ ನೀಡ್ ದಿಸ್ ಎಕ್ಸ್ಕ್ಲೂಸಿವ್ ಪರ್ಸನ್ ಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಡೆವಲಪ್ಮೆಂಟ್, ರಿಸರ್ಚ್ಗೆ. ಆನ್ ದಟ್ ಬೇಸಿಸ್ ನಿಮ್ಗೆ ಕ್ವಿಕ್ ಆಗಿ ವೀಸಾ ರಿನ್ಯೂ ಆಗುತ್ತೆ, ಅಲ್ಲ ವೀಸಾ ಸಿಗುತ್ತೆ, ಇಲ್ಲ ವೀಸಾ ರಿಜೆಕ್ಟ್ ಆಗುತ್ತೆ. ಪರ್ಮಿಟ್, ರೆಸಿಡೆನ್ಸ್ ಪರ್ಮಿಟ್ ಎಲ್ಲ ಅದ್ರಲ್ಲಿ ತುಂಬಾ ಕ್ಲಿಯರ್ ಆಗಿದ್ದಾರೆ.
ಅದು ಬಿಟ್ರೆ ತುಂಬಾ ಇದಂತಂದ್ರೆ ಈಗ ರೆಸ್ಟೋರೆಂಟ್ ಸಾರ್ ಹೇಳಿದಾಗ ರೆಸ್ಟೋರೆಂಟ್ಸ್ ಅಲ್ಲಿ ಕೆಲವು ಸ್ಪೆಷಲ್ ಇಂಡಿಯನ್ ಕುಕ್ಸ್ ಬೇಕಾಗುತ್ತೆ, ಕೆಲವು ಇಂಡಿಯನ್ ಟ್ರೆಡಿಷನಲ್ ಮೆಡಿಸಿನ್ಸ್ ಬೇಕಾಗುತ್ತೆ, ಯೋಗ ಟೀಚರ್ಸ್ ಇರ್ತಾರೆ, ಇದು ಬೇರೆ. ಇದಕ್ಕೆ ಒಂದು ಸೆಕ್ಟರ್. ಬಟ್ ಓವರ್ ಆಲ್ ಇದೆ. ಈಗ ಯೋಗ ಟೀಚರ್ಸ್ ತುಂಬಾ ಬರ್ತಾರೆ ಇಲ್ಲಿ, ನಾವು ಇಲ್ಲಿ ಮತ್ತೆ ರೆಸ್ಟೋರೆಂಟ್ ಗಳಲ್ಲಿ ತುಂಬಾ ಜನ ಬರ್ತಾರೆ. ಆದ್ರೆ ಸಾರ್ ಹೇಳಿದಾಗ ಹೈಟೆಕ್ ರೋಬೋಟಿಕ್ಸ್, ಪ್ರೊಫೆಷನಲ್ಸ್ ನೀವು ಜಾಬ್ಗೆ ಬರ್ಬೇಕು ಅಂದ್ರೆ ಅದ್ರಲ್ಲಿ ಮಾತ್ರ ಸಾಧ್ಯ. ಸರಿ ಸರಿ. ಈಗ ನೀವು ಹಲವಾರು ವರ್ಷಗಳಿಂದ ಚೈನಾದಲ್ಲಿದ್ದೀರಿ. ನಿಮ್ಮ ದೈನಂದಿನ ಜೀವನದ ಬಗ್ಗೆ ಆಗ್ಲೇ ನೀವು ಸ್ವಲ್ಪ ಹೇಳಿದ್ರಿ. ಈಗ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಬಂತು ಅಂದಾಗ ಚೈನಾ ಹೇಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗತ್ತಾ, ಅಥವಾ ಕಷ್ಟನಾ, ಅಥವಾ ನಾವು ಅದನ್ನ ಮಾಡ್ಕೋಬೇಕಾ, ಹೇಗೆ ಅಂತ ಮಹೇಶ್ ಅವರು ಸ್ವಲ್ಪ ಬೆಳಕು ಚೆಲ್ಬಹುದು ಅದ್ರ ಬಗ್ಗೆ? ಇದು ಹೇಳ್ಬೇಕಂದ್ರೆ ಅದು ವಿದೇಶಗಳಿಗೆ ಅಮೆರಿಕ, ಜರ್ಮನಿ, ಯುರೋಪ್ ಹೋಲಿಸ್ಕೊಂಡ್ರೆ ಸ್ವಲ್ಪನೇ ಇರುತ್ತೆ. ಬಟ್ ಇಲ್ಲಿ ಸಾಮಾನ್ಯವಾಗಿ ಈಗ ಎಕ್ಸ್ಪ್ಯಾಟ್ಸ್ 5 ದಿವಸ ಕೆಲಸ ಮಾಡ್ತೀವಿ. ನಮ್ ತರದವ್ರು ಮಲ್ಯಾಸ್ ನಾವೆಲ್ಲ ವೀಕ್ಲಿ ಮಂಡೇ ಟು ಫ್ರೈಡೆ ವರ್ಕ್ ಮಾಡ್ತೀವಿ. ಸೊ ಹಾಗಾಗಿ ವರ್ಕ್ ಸ್ಟ್ರೆಸ್ ಏನಿರಲ್ಲ, ಬಿಕಾಸ್ ನಾವು ವರ್ಕ್ ಮಾಡೋ ರೀತಿ ಆ ತರ ಇರುತ್ತೆ. ಬಟ್ ಇಲ್ಲಿ ಪರ್ಸನಲ್ ಲೈಫ್ ವರ್ಕ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾನೇ ಅವಕಾಶಗಳಿದೆ. ನೀವ್ ಹೇಗಂದ್ರೆ ನೀವು ಇಲ್ಲಿಂದ ಶಾಂಘೈಗೆ ಹೋಗ್ಬೇಕಿಲ್ಲ, ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾ ಆ ತರ ಸಿಚುವೇಶನ್ ಇಲ್ಲ. ಆಗ್ಲೇ ಅವ್ರು ಹೇಳಿದಾಗೆ ಎಲ್ಲ ಊರನ್ನ ರಿಮೋಟ್ ಪ್ಲೇಸಸ್ ಎಲ್ಲ ಡೆವಲಪ್ ಮಾಡ್ಬಿಟ್ಟಿದ್ದಾರೆ. ಈಗ ನಾನು ಇರೋ ಊರು ತೇಜೋ, ಟೈರ್ 3 ಅಥವಾ ಟೈರ್ 4 ಸಿಟಿ. ಇಲ್ಲಿ 2 ಯೂನಿವರ್ಸಿಟೀಸ್ ಇದಾವೆ, ಮತ್ತೆ ಇವರಲ್ಲಿ 6-7 ಮಾಲ್ಗಳಿದಾವೆ. ನಾನು ಇರೋ ಇದ್ದೇನೆ, ಇಫ್ ಯು ಓಪನ್ ಗೋ ಬಿಹೈಂಡ್ 5 minutes there is a huge mall. ಮತ್ತೆ ಇಲ್ಲಿ ಒಂದೊಂದು ಡಿಸ್ಟ್ರಿಕ್ಟ್ ಗೆ ಒಂದೊಂದು ಮಾಲ್ ಇರುತ್ತೆ. ಸೊ ಅವ್ರು ಕಟ್ಬೇಕಾದ್ರೆ ಆ ಒಂದು ಫಾರ್ಮೆಟ್ ಅಲ್ಲಿ ಕಟ್ಬಿಡ್ತಾರೆ. ಸೊ ಹಾಗಾಗಿ ಕಮ್ ಔಟ್ ವಾಕಿಂಗ್, ಹಾಗೆ ಹೇಳ್ದಾಗೆ ರಿವರ್ ಇರುತ್ತೆ, ಜಾಗಿಂಗ್ ಇರುತ್ತೆ, ಪಾರ್ಕ್ಗಳು ಅಥವಾ ಎಂಟರ್ಟೈನ್ಮೆಂಟ್ ಅದೆಲ್ಲ ತುಂಬಾನೇ ಚೆನ್ನಾಗಿದೆ ಇಲ್ಲಿ. ಮತ್ತೆ ಟ್ರಿಬಲ್ಲಿ ಅಂತ ಮಲ್ಯ ಸರ್ ಸ್ವಲ್ಪ ಕ್ಲೀನ್ ಆಗಿ ಹೇಳ್ಬೋದೇನೋ. ಈಗ ಕೆಲವು ಪಿಕ್ನಿಕ್ ಸ್ಪಾಟ್ಸ್ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ನಮ್ ನಂದಿ ಹಿಲ್ಸ್ ಅಂತ ಇಟ್ಕೊಳ್ಳಿ, ಆ ತರದನ್ನೆಲ್ಲ ತುಂಬಾನೇ ಚೆನ್ನಾಗಿ ಡೆವಲಪ್ ಮಾಡ್ಬಿಟ್ಟಿರ್ತಾರೆ. ಆ ತರದ ನಿಮ್ಗೆ ಸಾವಿರಾರು ಇದಿದೆ ನಿಮ್ಗೆ. ಇಫ್ ಯು ಗೋ ದೇರ್ ಯು ಕ್ಯಾನ್ ಸ್ಪೆಂಡ್ 1 or 2 days ದೇರ್. ಅದೆಲ್ಲ ಇಲ್ಲಿಂದ, ಈಗ ನಾನು ಶಾಂಘೈಗೆ ಹೋಗ್ಬೇಕಂದ್ರೆ ಇಟ್ ಟೇಕ್ 6 hours ಆಗುತ್ತೆ, ನಾನು ಹೋಗೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಂದಾನೆ 1 or 2 hours ಹೋಗ್ಬಿಟ್ರೆ ಸರೌಂಡಿಂಗ್ ಅಲ್ಲಿ ನನಗೆ ಏನೇನ್ ಬೇಕು ಐ ಕ್ಯಾನ್ ಗೋ ಮೈ ಫ್ಯಾಮಿಲಿ, ಫ್ರೆಂಡ್ಸ್. ಅದು ಚೆನ್ನಾಗಿದೆ. ಅದು ಏನ್ ಮಾಡಿದಾರ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಎಲ್ಲಾ ಚಿಕ್ಕ ಚಿಕ್ಕ ಜಾಗದಲ್ಲೂ ಇದೆ. ನಾನ್ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಹೇಳ್ಬೇಕಂದ್ರೆ ಬ್ಯಾಡ್ಮಿಂಟನ್ ಕೋರ್ಟ್ ಇಲ್ಲಿ ನಿಮ್ಗೆ, ಫುಟ್ಬಾಲ್ ಆಗ್ಲಿ, ಬಾಸ್ಕೆಟ್ ಬಾಲ್ ಆಗ್ಲಿ, ರನ್ನಿಂಗು, ಇದೆಲ್ಲ ಅಂಡ್ ಸ್ಟೇಟ್ ಆಫ್ ದ ಆರ್ಟ್, ಐ ಮೀನ್ ಟಾಪ್ ಆಫ್ ದ ವರ್ಲ್ಡ್ ಆಕ್ಚುಲಿ ಫೆಸಿಲಿಟೀಸ್. ಇನ್ನೊಂದು ಅವರು ಎಲ್ಲಾ ಒಂದು ಚಿಕ್ಕ ಊರಲ್ಲಿ, ನಗರದಲ್ಲಿ ಅಥವಾ ನಗರ ಪ್ರದೇಶದಲ್ಲೂ ಆಕ್ಚುಲಿ 3-4 ಕಿಲೋಮೀಟರ್ ಒಂದು ಪಾರ್ಕ್ ಸಿಗುತ್ತೆ ನಿಮ್ಗೆ, ಉದ್ಯಾನ ಆಕ್ಚುಲಿ ನಿಮ್ಗೆ, ಅಂಡ್ ವೆಲ್ ಡೆವಲಪ್ಡ್, ತುಂಬಾ ಒಳ್ಳೆ ಅಭಿವೃದ್ಧಿ ಮಾಡಿರೋದು. ಇನ್ನೊಂದು ಅವರು ಇವಾಗ ವಲಸೆ ಆಗಿರೋ ಜಾಗದಲ್ಲಿ ಇವಾಗ ಏನ್ ಮಾಡಿದ್ದಾರೆ, ಇವಾಗ ಇಲ್ಲ ಅರ್ಬನೈಸೇಷನ್ ನಾವು ಏನ್ ಹೇಳ್ತೀವಿಲ್ಲ, ನಗರೀಕರಣ ಅಂತೇಳಿ, ನಗರೀಕರಣ. ಮೊದಲು ನಾವು ನಗರೀಕರಣ ಬೇರೆ ದೇಶದಲ್ಲಿ ನೀವು ನಗರೀಕರಣ ನೋಡಿದ್ರೆ, ಅಂದ್ರೆ ನಿಮ್ ವೆಸ್ಟ್ ಅಲ್ಲಿ ನೋಡಿದ್ರೆ, ನಮ್ಗೆ ಜಪಾನ್ ಅಲ್ಲಿ ಹೋಗಿ ಮರ್ತೋಗಿದೆ ನಾನು, ತುಂಬಾ 40 ವರ್ಷದಿಂದ ಹೋಗಿದ್ದು. ಸೊ ಬೇರೆ ಕಡೆ ನೋಡಿದ್ರೆ ನೀವು ಎಲ್ಲ ನಗರೀಕರಣ ಅಂತ ಹೇಳಿದ್ರೆ ಜನ ವಲಸೆ ಮಾಡಿ ಬರ್ತಾರೆ, ದೊಡ್ಡ ನಗರಗಳು ದೊಡ್ಡದಾಗಿ ಸ್ವಲ್ಪ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಇಲ್ಲಿ ಒಂದು 10 ವರ್ಷದಿಂದ ಹಾಗೆ ಇತ್ತು, ಇವಾಗ 2015-16 ವರೆಗೆ. ಬಟ್ ಒಂದ್ಸಲ ಇದು ಅವರು ಹೈ ಸ್ಪೀಡ್ ಟ್ರೈನ್ಸ್, ಗತಿವೇಗ ಟ್ರೈನ್ಸ್ ಎಲ್ಲ ಶುರು ಮಾಡಿದ್ಮೇಲೆ ಎಲ್ಲಾ ಊರುಗಳನ್ನು ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ಯಾರಿಗಾದ್ರೂ ಶಾಂಘೈಯಿಂದ ಇನ್ನೊಂದ್ ಕಡೆ ಬೇಕು, ಅಥವಾ ಅವರಿಗೆ ತೈಜೋದಿಂದ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ 1000 ಕಿಲೋಮೀಟರ್ 3 ಗಂಟೆಯಲ್ಲಿ ಹೋಗ್ಬಿಡುತ್ತೆ ಅದರಿಂದ. ಸೊ ಈ ತರ ಮಾಡಿರೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ಈ ಚಿಕ್ಕ ಊರುಗಳು, ಚಿಕ್ಕ ನಗರಗಳು ಅದ್ರಷ್ಟೊತ್ತಿಗೆ ಅವ್ರು ಹೇಳಿರ್ತಾರೆ ಇಷ್ಟು ಮಾಲ್ ಇದೆ, ಇಷ್ಟು ಮೆಟ್ರೋಸ್ ಇದೆ, ಇಷ್ಟು ಎಲ್ಲ ಡೆವಲಪ್ ಆಗ್ಬಿಟ್ಟು ಅಭಿವೃದ್ಧಿ ಆಗ್ಬಿಟ್ಟು, ಇವಾಗ ನಗರೀಕರಣ ಏನು ಅಂತ ಹೇಳಿದ್ರೆ, ಇವಾಗ ನಗರೀಕರಣ ಅವಾಗ 34% ಇತ್ತು, 34% ಇತ್ತು, ಇವಾಗ 54% ಆಗಿದೆ. ಬಟ್ ಈ 54% ಅಲ್ಲಿ 10 ನಗರ ಪ್ರದೇಶದಿಂದ 54% ಆಗಿಲ್ಲ, ಅದ್ರೊಳಗೆ ಬೇರೆ ತುಂಬಾ ಎಲ್ಲ ನಗರಗಳು ಆಡ್ ಆಗ್ಬಿಟ್ಟಿದೆ, ಇವಾಗ ಜಾಯ್ನ್ ಆಗ್ಬಿಟ್ಟಿದೆ. ಸೊ ದಟ್ ಈಸ್ ದ ವೇ ಇಟ್ ಹ್ಯಾಸ್ ಡೆವಲಪ್ಡ್. ಸೊ ಆದ್ರಿಂದ ನೀವು ವರ್ಕ್ ಲೈಫ್ ಬ್ಯಾಲೆನ್ಸಿಗೆ ಬಂದಾಗ ಏನಾಗುತ್ತೆ, ಜನರಿಗೆ ಏನು ಬೇಕೋ ಅದು ಬ್ಯಾಲೆನ್ಸಿಗೋಸ್ಕರ ಅಂದ್ರೆ ಅವರಿಗೆ
ಬೇಕು, ಅವರಿಗೆ ರಿಕ್ರಿಯೇಷನ್ಸ್ ಬೇಕು, recreation. ಅದೆಲ್ಲ ಅವರ ಇದರಲ್ಲೇ ಸಿಗುತ್ತೆ ಅವರಿಗೆ. ಅದು ದಿಸ್ ಇಸ್ ಫ್ರಮ್ ದ ಲಿವಿಂಗ್ ಪಾಯಿಂಟ್ ಆಫ್ ವ್ಯೂ. ಬಟ್ ಕೆಲಸದ ಪಾಯಿಂಟ್ ಆಫ್ ವ್ಯೂ, ಆಫ್ ಕೋರ್ಸ್, ಒಂದು 5 ವರ್ಷ ಕೋವಿಡ್ ಮೊದಲು ಬೇರೆ ವಿಷಯ ಇತ್ತು. ಯಾಕಂದ್ರೆ ತುಂಬಾನೇ ಆರ್ಥಿಕ ಪರಿಸ್ಥಿತಿ. ಆರ್ಥಿಕ ಇದು ಪರಿಸ್ಥಿತಿ ತುಂಬಾ ಚೆನ್ನಾಗಿತ್ತು ಇಲ್ಲಿ. ಇವಾಗ ಸ್ವಲ್ಪ ಮಂದಾಗಿದೆ ಆರ್ಥಿಕ ಪರಿಸ್ಥಿತಿ. ಆದ್ರಿಂದ ಸ್ವಲ್ಪ ಜಾಸ್ತಿ ನಿಮ್ಗೆ ಎಂಪ್ಲಾಯ್ಮೆಂಟ್ ಅಲ್ಲಿ ನಿಮ್ಗೆ ಬೇಕು, ಅದು ಇದು ಬೇಕು ಅಂತ ಹೇಳಿದ್ರೆ ನೀವು ಕೆಲಸ ಮಾಡ್ಲೇಬೇಕಾಗುತ್ತೆ. ಬಟ್ ಅವರು ಪ್ರಾಕ್ಟಿಕಲಿ ತಯಾರಾಗಿದ್ದಾರೆ ಅದೆಲ್ಲ ಮಾಡ್ಲಿಕ್ಕೆ. ಕೆಲವರು ಮಾಡ್ತಾರೆ, ಶನಿವಾರ ಕೆಲಸ ಮಾಡ್ತಾರೆ, ಬೇಕಾದ್ರೆ ಅದೆಲ್ಲ ಮಾಡ್ತಾರೆ. ಬಟ್ ಅವರು ಅದು ಅದು ಇದೆ, ಅದು ದಿಸ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಅಲ್ವಾ. ಕರೆಕ್ಟ್ ಕರೆಕ್ಟ್. ಕರೆಕ್ಟ್. ನಾ ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ನಾವು ಯಾವುದೇ ಒಲಿಂಪಿಕ್ ಕ್ರೀಡೆಗಳು ಇಲ್ಲ ಏಷ್ಯನ್ ಗೇಮ್ಸ್ ಇದ್ರೆಲ್ಲ ನೋಡ್ತು ಅಂತಂದ್ರೆ ಯಾವಾಗ್ಲೂ ಫಸ್ಟ್ ನಾವು ನೋಡೋದೇ ಚೈನಾ. ಹೌದು, ಎಲ್ಲಾದ್ರಲ್ಲೂ ಫಸ್ಟ್ ಟಾಪ್ ಅಲ್ಲಿ ಯಾಕಂದ್ರೆ ಹ್ಮ್ ಯಾಕಂದ್ರೆ ನಾನು ಹೇಳಿದ್ನಲ್ಲ ನಿಮ್ಗೆ, ಸ್ಟೇಡಿಯಂಸ್ ಚಿಕ್ಕ ಚಿಕ್ಕ ಊರಲ್ಲೂ ಸ್ಟೇಡಿಯಂಸ್ ಇದೆ ಇಲ್ಲಿ. ಹೌದು. ಇವಾಗ ನಾನ್ ನಿಮ್ಗೆ ಹೇಳ್ತೇನೆ, ಮೊನ್ನೆ ಒಂದು ನೀವು ಕೇಳಿರ್ಬೋದು, ಇದು ನಿಮ್ಮ ಇಂಡಿಯನ್ ಟೀಮ್ ಲೇಡೀಸ್ ಟೀಮ್ ಬಂತು ಹಾಂಗ್ಜೋದಲ್ಲಿ. ಅವರು ಅದು ಏನು ಆರ್ಚರಿದಲ್ಲಿ ಅವರು ನಂಬರ್ 1 ಆಗ್ಬಿಟ್ರು. ಆಮೇಲೆ ಇಲ್ಲಿ ಯಾವುದೋ ಒಂದು ಶಾಂಗ್ಯಾಂಗ್ ಅಂತ ಒಂದು ಜಾಗ ಇದೆ ದೂರದಲ್ಲಿ, ಅಲ್ಲಿ ಇಂಡಿಯಾದಿಂದ ಯಾರೋ ಕಾರ್ಕಳದಿಂದ ಒಂದು ಬಂದು ಇಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಅವರು ಇಲ್ಲಿ ಬರೀ ಶಾಂಘೈ ಬೀಜಿಂಗ್ ಅಲ್ಲ, ಚಿಕ್ಕ ಚಿಕ್ಕ ಊರಲ್ಲೂ ಈ ತರ ಒಂದು ಟೂರ್ನಮೆಂಟ್ಸ್ ಇಡ್ತಾರೆ. ಅವರು ಇನ್ವೈಟ್ ಬೇರೆ ಮಾಡ್ತಾರೆ ಬೇರೆ ದೇಶದವ್ರಿಗೆ. ಸೊ ಆ ತರದ್ದೆಲ್ಲ ತುಂಬಾ ಒಂದು ಕ್ರೀಡೆ ಇದೆ ಇಲ್ಲಿ. ಸೊ ಇಲ್ಲಿ ಮಕ್ಕಳಿಗೆ ಚಿಕ್ಕವರಿಂದ ಏನೋ ತುಂಬಾ ಎಲ್ಲ ಕಲಿಸ್ತಾರೆ ಅವರಿಗೆ. ಆದ್ರೆ ಏನು ಅಂತ ಹೇಳಿದ್ರೆ, ನೀವು ಒಂದು ಕ್ರೀಡೆ ವಿಷಯ ಹೇಳಿದ್ರ ನೀವು ನನ್ಗೆ, ನಾನ್ ನಿಮ್ಗೆ ಡಾನ್ಸ್ ವಿಷಯನೂ ಹೇಳ್ತೀನಿ, ಕ್ರೀಡೆನೂ ವಿಷಯನೂ ಹೇಳ್ತೀನಿ, ನಿಮ್ಗೆ ಮ್ಯೂಸಿಕ್ ವಿಷಯ ಹೇಳ್ತೀನಿ. ಇಲ್ಲಿ ಇವಾಗ ಯಾರಾದ್ರೂ ಮ್ಯೂಸಿಕ್ ಮಾಡ್ಬೇಕು ಅಂದ್ರೆ ಅಷ್ಟೊಂದು ಫೆಸಿಲಿಟೀಸ್ ಇದೆ, ರಿಸೋರ್ಸಸ್ ಇದೆ, ಅವೈಲಬಿಲಿಟಿ ಇದೆ. ಅವ್ರಿಗೆ ನೀವು ಮಾಡ್ಬೇಕು ಅಂದ್ರೆ ಅದರಲ್ಲೇ ನೀವು ಪರಿಣಿತರಾಗ್ಬೋದು, ಅದರಲ್ಲೇ ಸ್ನಾತಕೋತ್ತರ ಪದವಿ ಮಾಡ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೋದು, ಅಪರ್ಚುನಿಟೀಸ್ ಇದೆ, ಅದನ್ನೇ ಮಾಡ್ಕೋತಾರ ಅವರು. ನಮ್ಮ ಒಂದು ದೃಷ್ಟಿಕೋನದಲ್ಲಿ ನಾವು ಎಲ್ಲಿಂದ ಬಂದಿದ್ದೇವೆ ಅಲ್ಲಿ ನಮ್ಮ ದೃಷ್ಟಿಕೋನ ಸ್ವಲ್ಪ ದೂರ ಇರುತ್ತೆ. ನಾವು ಸ್ಪೋರ್ಟ್ಸ್ ನೇಮ್ ಬರೀ ಕ್ರೀಡೆನೇ ಮಾಡಿದ್ರೆ ಬೇರೆ ನಮ್ಗೆ ಆದಾಯ ಬರ್ಲಿಕ್ಕಿಲ್ಲ ಅಂತೇಳಿ ನಾವು ಅರ್ಧಕ್ಕಿಂತ ಅರ್ಧ ಜನ ಅವರ ಪ್ರತಿಭೆ ಇದ್ರು ಅದನ್ನು ಬಿಟ್ಕೊಂಡು ವಾಪಸ್ ಕೆಲ್ಸಕ್ಕೆ ಬಂದ್ಬಿಡ್ತಾರೆ. ನಿಜ ನಿಜ ನಿಜ. ಇಲ್ಲಿ ಆತರ ಇಲ್ಲ. ನೀವು ಹೇಳಿದ್ರಿ ಒಲಿಂಪಿಕ್ ಅಲ್ಲಿ ಕ್ರೀಡೆ, ಅವ್ರು ಒಲಿಂಪಿಕ್ ಮಾಡ್ತಾರೆ ಯಾವಾಗ್ಲೂ ಆತರ. ಅದೇ ಯಾಕಂದ್ರೆ ಸಾರಿ ಸರ್, ಹೇಳಿ 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 ಮಹೇಶ್ ಅವರೇ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಥವಾ ಒಂದು ತಮಾಷೆ ಅಂತ ಹೇಳ್ಬೋದ ಒಂದು ವಿಷಯ ಆಗಿ, ವರ್ಕ್ ಕಲ್ಚರ್ ಬ್ಯಾಲೆನ್ಸ್ ಆಗಿ ಅಂತ ಕೇಳಿದ್ರಲ್ಲ, ಎಂಟೈರ್ ಚೈನಾ 90 ಒಂದು ಮೀಡಿಯಂ ದೊಡ್ಡ, ಈಗ ಹಾಸನ, ಮೈಸೂರು, ಶಿವಮೊಗ್ಗ, ಧಾರವಾಡ ಈ ತರದ್ದು ತಾಲೂಕ್ ಹೆಡ್ಕ್ವಾರ್ಟರ್ ಯಾವುದೇ ಊರಿಗೆ ಹೋದ್ರು ಸಾಯಂಕಾಲ 5 ಗಂಟೆಗೆ ಮನೆಗೆ ಬರ್ತಾರೆ, 6 ಗಂಟೆಗೆ ಮನೆಗೆ ಬರ್ತಾರೆ, 6:30 ಊಟ ಮಾಡ್ಬಿಡ್ತಾರೆ. ಇಲ್ಲಿ ನೀವು 6:30 7 ಗಂಟೆಯಿಂದ 8:30 9 ಗಂಟೆವರೆಗೆ ಹೆಚ್ಚು ಕಮ್ಮಿ ಎಲ್ಲರೂ 40 ವರ್ಷದಿಂದ 60 ವರ್ಷದವ್ರು ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ. ಎಷ್ಟು ಇದಂದ್ರೆ ಆಲ್ಮೋಸ್ಟ್ ಇಟ್ ಇಸ್ ದರ್ ರಿಚುವಲ್ ತರ. ಎಕ್ಸ್ಟ್ರೀಮ್ ವೆದರ್ ಬಿಟ್ಬಿಟ್ರೆ ಯು ಕ್ಯಾನ್ ಸಿ ಎಲ್ಲೆಲ್ಲಿ ಜಾಗ ಸಿಗುತ್ತೆ, 10 ಜನ 20 ಜನ 50 ಜನ ಹೆಂಗಸರು, ವಯಸ್ಸಾದ್ರು ಗಂಡು ಎಲ್ಲರೂ ಸೇರ್ಕೊಂಡು ಹಾಕ್ಬಿಟ್ಟು ಡಾನ್ಸ್ ಲೈಕ್ ದಿಸ್. ದಂಪತಿಗಳನ್ನು ಮಾಡ್ತಾರೆ. ಕಪಲ್ಸ್ ದಟ್ ಈಸ್ ಒನ್ ಸ್ಟ್ರೆಸ್ ಅಥವಾ ವರ್ಕ್ ಬ್ಯಾಲೆನ್ಸ್ ಅಂತೀರಾ ಏನಂದ್ರೆ ಅನ್ಬಿಲೀವಬಲ್. ನಾನ್ ನಿಮ್ಗೆ ಹೇಳಿದ್ನಲ್ಲ, ಇದು 3-4 ಕಿಲೋಮೀಟರ್ ಅಲ್ಲಿ ಒಂದು ಉದ್ಯ ಪಾರ್ಕ್ ಇರುತ್ತೆ. ಈ ಪಾರ್ಕ್ ಇದಕ್ಕೆ ಯೂಸ್ ಆಗೋದು, ಜಾಸ್ತಿ ಪ್ರಯೋಗ ಆಗೋದು. ಇಲ್ಲಾಂದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಮಾಡ್ತಾರೆ ಸಮುದಾಯವಾಗಿ. ಈ ಸಮುದಾಯದ ಒಂದು ಒಟ್ಟಿಗೆ ಒಂದು ಡಾನ್ಸ್ ಅಂತ ಹೇಳ್ತೀವಲ್ಲ, ಅವ್ರು ಮ್ಯೂಸಿಕ್ ಸಿಸ್ಟಮ್ ತಂದು ಮಾಡ್ತಾ ಇರ್ತಾರೆ. ಆಕ್ಚುಲಿ ಮಾಡ್ತಾ ಇರ್ತಾರೆ. ಹೌದು, ಬೆಳಿಗ್ಗೆ 6 ಗಂಟೆಗೆ, ಇಲ್ಲಾಂದ್ರೆ ಸಂಜೆ 6 ಗಂಟೆಗೆ 7:30. ಸಾಮಾನ್ಯ ಬೆಳಿಗ್ಗೆ ಹೊತ್ತೇನ್ ಮಾಡ್ತಾರೆ, ಮೋರ್ ಆಫ್ ಎ ಟೈಚಿ ಟೈಪ್ ಸ್ವಲ್ಪ ಸ್ಪೋರ್ಟ್ಸ್ ಮಾಡ್ತಾರೆ. ಈವ್ನಿಂಗ್ ಅಂತೂ ಇಟ್ ಈಸ್ ಲೈಕ್ ಎ ಜಾಯ್ಫುಲ್ ಸ್ಟ್ರೆಸ್ ಬಸ್ ತರ ಹೋಲ್ ಕಂಟ್ರಿ. ನೀವು ಎಕ್ಸೆಪ್ಟ್ ರಿಮೋಟ್ ಪ್ಲೇಸಸ್ ಬಿಟ್ಬಿಟ್ರೆ ಒಂದು ಮೀಡಿಯಂ ಸೈಜ್ ತಾಲೂಕು, ಜಿಲ್ಲೆ ಅಥವಾ ದೊಡ್ಡ ಎವ್ರಿ ನುಕ್ ಅಂಡ್ ಕಾರ್ನರ್ ಅದೊಂದು ವರ್ಕ್ ನನ್ಗೇನೋ ಅದು ತುಂಬಾನೇ ವಿಶೇಷ ಅನ್ನಿಸ್ತಿಲ್ಲ. ನಿಜ ನಿಜ. ಮತ್ತೆ ಇನ್ನೊಂದು ಕೇಳ್ಬೇಕು, ಈ ವಿಷಯ ಬಂದಾಗ ಚೈನಾ ಮತ್ತೆ ಭಾರತ ಎರಡು ಜನಸಂಖ್ಯೆಯಲ್ಲಿ ಒಂದು ಮುಂದೆ ಇರುವಂತ ರಾಷ್ಟ್ರಗಳು. ಈಗ ಚೀನಿಯರು ಭಾರತೀಯರನ್ನ ಹೇಗ್ ನೋಡ್ತಾರೆ, ಹೇಗ್ ಕಾಣ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಮಹೇಶ್ ಅವರು? ನಮ್ ಬಗ್ಗೆ, ಇಂಡಿಯಾದವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ನನಗಂತೂ. ಇಂಡಿಯಾ
ಕೆಲವರು ಅದ್ರಲ್ಲೂ ವಯಸ್ಸಾಗಿರೋರ್ಗಂತೂ ಇಂಡಿಯಾ ಅಂತಂದ್ರೆ ತುಂಬಾನೇ ಒಳ್ಳೆ ಇದಿದೆ. ಯಾಕಂದ್ರೆ ಬುದ್ಧ ಅಲ್ಲಿಂದ ರಿಲಿಜನ್ ಪೀಪಲ್ಗೆಲ್ಲ ದೇ ನೋ ಇಟ್. ಹ್ಮ್. ಇದುವರೆಗೂ ನಮ್ಗೆ ಯಾವುದೇ ವಿಧವಾದ ನೆಗೆಟಿವ್ ಇದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇಂಡಿಯನ್ಸ್ ಅಂತಂದ್ರೆ ಎಲ್ರಿಗೂ ಇಂಗ್ಲಿಷ್ ಬರುತ್ತೆ, ಬುದ್ಧಿವಂತರು, ಪ್ರಪಂಚದಲ್ಲಿ ಎಲ್ಲಾ ಕಡೆ ಇಂಡಿಯನ್ಸ್ ಸಿಗ್ತಾರೆ. ಯಾಕಂದ್ರೆ ನಾವು ಮೀಟಿಂಗ್ಸ್ ಎಲ್ಲ ಹೋಗ್ತೀವಲ್ಲ, ವೆನ್ ಐ ಟ್ರಾವೆಲ್ ಟು ಎನಿ ಕಂಟ್ರಿ, ನನಗೆ ಒಬ್ರು ಇಬ್ರು ಕರ್ಕೊಂಡು ಆಲ್ಮೋಸ್ಟ್ ಐ ಮೀಟ್ ಇಂಡಿಯನ್ಸ್ ಎವ್ರಿವೇರ್, ಎನಿ ಪಾರ್ಟ್ ಆಫ್ ದ ವರ್ಲ್ಡ್, ಎನಿ ಎಕ್ಸಿಬಿಷನ್ಸ್, ಎನಿ ಮೀಟಿಂಗ್ಸ್. ಈವನ್ ಸಮ್ ಫಾರ್ ಎಕ್ಸಾಂಪಲ್ ಫೋರ್ಡ್ಗೆ ಹೋಗ್ತೀವಿ, ಅಲ್ಲಿ ಮೈ ಕೌಂಟರ್ ಪಾರ್ಟ್ ಈಸ್ ಅನದರ್ ಇಂಡಿಯನ್, ಈಸ್ ಫ್ರಮ್ ಕರ್ನಾಟಕ. ಸೊ ಆ ತರ ಎಲ್ಲ ಅವ್ರು ನೋಡಿದಾಗ ಮೆಸ್ಮರೈಸ್, ಏನಪ್ಪ ಎಲ್ಲಾ ಕಡೆ ಇಂಡಿಯನ್ಸ್ ಇದ್ದಾರೆ. ಸೊ ಇಂಡಿಯನ್ಸ್ ಅಂತಂದ್ರೆ ಬೇಸಿಕಲಿ ವಿಶೇಷ ಅದಿದೆ. ಇಂಡಿಯನ್ಸ್ ಬಗ್ಗೆ ತುಂಬಾನೇ ಒಳ್ಳೆ ಗೌರವ ಇದೆ. ಅನದರ್ ಇಂಪಾರ್ಟೆಂಟ್, ವಿ ಆರ್ ದರ್ ಬಿಗ್ಗೆಸ್ಟ್ ಮಾರ್ಕೆಟ್. ಅದ್ರ ಮುಂದೆ ಹೇಳ್ತೀನಿ. ವಿ ಆರ್ ದರ್ ಲುಕ್ರೇಟಿವ್ ಮಾರ್ಕೆಟ್. ವಿ ಆರ್ ಚೈನಾ, ಇಂಡಿಯಾ ಇಸ್ ಬಿಗ್ಗೆಸ್ಟ್ ಮಾರ್ಕೆಟ್ ಫಾರ್ ಚೈನೀಸ್ ಬಿಸ್ನೆಸ್ ಟೀಮ್. ಸೊ ಇಂಡಿಯನ್ ಬಗ್ಗೆ ತುಂಬಾನೇ ಒಳ್ಳೆ ಅಭಿಪ್ರಾಯ. ಅವ್ರಿಗೂ ಅದು ಗೊತ್ತಿದೆ, ಮುಂದೆ ಇನ್ನು 10 ವರ್ಷ, ಇನ್ನು 15 ವರ್ಷ ನಮಗೆ ಇಂಡಿಯಾನೇ ಕೌಂಟರ್ ಪಾರ್ಟ್ ಇಲ್ಲ ಅಂತಂದ್ರೆ ನಮ್ಗೆ ಇಂಡಿಯಾನೇ ನಮಗೆ ಕಸ್ಟಮರ್ ಅಂತ ಅನ್ನೋದು ಚೀನಿಯರಿಗೆ ಅದು ಬಹಳ ಮನದಟ್ಟಾಗಿದೆ. ಯಾಕಂದ್ರೆ ಅವ್ರು ಮಾಡೋ ಈಗ ರೀತಿ ಮತ್ತೆ ಅವ್ರದ್ದು ಮಾರ್ಕೆಟ್ ಕಂಡೀಷನ್ ನೋಡ್ತು ಅಂತಂದ್ರೆ ಹಂಗೆ ಇದೆ. ಮೋರ್ ಇಂಟು ಇಂಡಿಯಾ ಬಗ್ಗೆ ವಾಲ್ತಾ ಇದ್ದಾರೆ ಸ್ವಲ್ಪ. ಸೊ ಹಂಗೆ ಕಾಣುತ್ತೆ. ಗುಡ್. ವಿಠಲ್ ಸರ್, ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಇಲ್ಲ ಅಂತಂದ್ರೆ ಭಾರತೀಯರು ನಾವು ಚೀನಿಯರಿಂದ ಏನ್ ಕಲಿಬಹುದು ವಿಶೇಷವಾಗಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ತುಂಬಾನೇ ಕಲಿಬಹುದು. ಒಂದು 2-3 ಕಲಿಬಹುದು ನಾವು. ಒಂದು ನಮ್ಗೆ ಅನ್ಸುತ್ತೆ, ನಮ್ ಬೇಸಿಕ್ ನಮ್ಗೆ ಒಂದು ಕೆಲಸದಲ್ಲಿ ಒಂದು ನಿಷ್ಠೆ ಬೇಕು, ಸಮಯ ಪಾಲನೆ ಬೇಕು, ಪ್ರಾಮಾಣಿಕತೆ ಇರಬೇಕು, ಅದು ಒಂದು ಬೇಕೇ ಬೇಕು. ಆಮೇಲೆ ಇನ್ನೊಂದು, ನಮ್ಗೆ ಸಾರ್ವಜನಿಕ ಒಂದು ವರ್ತನೆ ಅಂದ್ರೆ ಸಿವಿಕ್ ಸೆನ್ಸ್, ಅದೊಂದು ನಾವು ಕಲ್ಕೋಬೇಕು. ಯಾಕಂದ್ರೆ ಸರ್ಕಾರ ಎಷ್ಟು ಮಾಡಿದ್ರು ನಾವು ಅದಕ್ಕೆ ಸಹಕಾರ ಕೊಡದೇ ಇದ್ರೆ ಆಗೋದಿಲ್ಲ. ಇಲ್ಲಿ ನೋಡಿ, ಯಾಕೆ ಸ್ವಚ್ಛತೆ ಇದೆ, ಯಾರು ರಸ್ತೆ ಮೇಲೆ ಏನು ಬಿಸಾಕೋದಿಲ್ಲ, ಎಲ್ಲ ಫಾಲೋ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾರೆ. ಅದು ಒಂದು ಭಾರಿ ತುಂಬಾ ಒಂದು ಮಹತ್ವದ ಒಂದು ವಿಷಯ. ಅದೊಂದು ನೋಡ್ಲೇಬೇಕು. ಅದು ಒಂದಿದೆ ಚೀನಾದಿಂದ ಕಲಿಯೋದು. ಆಮೇಲೆ ತುಂಬಾ ಎಲ್ಲ ಕಲಿಯೋದಂದ್ರೆ, ನಾವು ಹೇಗೆ ಕೆಲವೆಲ್ಲ ತಾಂತ್ರಿಕತೆಯನ್ನು ಕಲ್ತು ನಾವೇ ಮಾಡ್ಕೊಳ್ಳೋ ಒಂದು ಸ್ವಾವಲಂಬನ ಹೇಗೆ ಮಾಡ್ಬೋದು ಅಂತ ಹೇಳಿ ಅದನ್ನು ಒಂದು ನಾವು ನೋಡ್ಕೋಬೇಕು. ಇದನ್ನು ತುಂಬಾ ನಾವು ಭಾರತದಲ್ಲಿ ಸ್ವಲ್ಪ ನೋಡೋದಿಲ್ಲ. ಯಾಕಂದ್ರೆ ಅದನ್ನು ನಾವೇ ಸ್ವಾವಲಂಬನ ಆಗ್ಲಿಕ್ಕೆ ಹೋದ್ರೆ ನಮ್ಗನ್ಸುತ್ತೆ ನಾವು ಮಾಡಿದ್ರೆ ಅದರ ಬೆಲೆ ಜಾಸ್ತಿ ಆಗುತ್ತೆ, ಅದ್ರ ಬೆಲೆ ಇಲ್ಲಿ ಕಮ್ಮಿ ಬೆಲೆಯಲ್ಲಿ ತಗೊಂಡ್ ಬಿಟ್ರೆ ಕೆಲಸ ಮುಗಿದು ಹೋಗುತ್ತೆ ಅಂತೇಳಿ. ದೀಸ್ ಆರ್ ಶಾರ್ಟ್ ಕಟ್ಸ್, ಇಟ್ ಡಸಂಟ್ ವರ್ಕ್. ಸೊ ಅದನ್ನೊಂದು ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ನನ್ಗೆ ಒಂದು ಅನ್ಸುತ್ತೆ. ಆಮೇಲೆ ನಾವು ಸರ್ಕಾರದ ನಂತರ ನೋಡಿದ್ರೆ, ಇಲ್ಲಿ ಸಾರ್ವಜನಿಕ ಸೇವೆಗಳು ಸರ್ಕಾರನೇ ಕೊಡೋದು. ಅಲ್ಲಿ ತುಂಬಾ ಒಂದು ಅವರ ಕ್ಷಮತೆ ತುಂಬಾ ಮೇಲೆ ಇದೆ, ಅವರ ಪ್ರಗತಿ ಮಾಡಿದ್ದಾರೆ, ಕ್ಷಮತೆ ಇದೆ, ಭ್ರಷ್ಟಾಚಾರ ಬೇರೆ ಇಲ್ಲ ಇಲ್ಲಿ. ಆಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಡಿಗ್ನಿಟಿ ಆಫ್ ಲೇಬರ್ ಇನ್ ಎವ್ರಿವೇರ್ ಯು ವರ್ಕ್. ಅಂದ್ರೆ ಕೆಲಸ ಗೌರವ ಅಂತ ನಾವು ಏನ್ ಹೇಳ್ತೀವಿ. ನೀವು ಹೌದು, ವಾಹನ ಚಾಲಕನು ಮತ್ತೆ ಕಂಪನಿದು ಟಾಪ್ ಬಾಸ್ CEO ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಅಥವಾ ನೀವು ಜಪಾನ್ ಅಲ್ಲೂ ನೋಡಿರ್ಬೋದು, ಇದು ಗೊತ್ತಿಲ್ಲ ನಮ್ಗೆ. ಅದೇ ತರ ಈ ಡಿಗ್ನಿಟಿ ಆಫ್ ಲೇಬರ್ ಎಲ್ಲಾ ಕಡೆ ಇರೋದ್ರಿಂದ ಅಲ್ಲಿ ಒಬ್ರಿಗೊಬ್ರು ಯಾರು ಕೆಳಮಟ್ಟದಲ್ಲೂ ನೋಡೋದಿಲ್ಲ, ಮೇಲೆ ಮಟ್ಟದಲ್ಲೂ ನೋಡೋದಿಲ್ಲ ಆಕ್ಚುಲಿ. ಅಂಡ್ ನಿಜ ನೋಡ್ಬೇಕು ಅಂದ್ರೆ, ನಮ್ಮ ಇವಾಗ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ಒಬ್ನು 79 ವರ್ಷದವನು ಬಂದು ಗುಡಿಸ್ತಾನೆ ಬೆಳಿಗ್ಗೆ 5:30 6:00ವರೆಗೆ. ಅದೇ ಕಾಮನ್ ಏರಿಯಾಸ್ ಇಲ್ಲಿ ಕೆಳಗಡೆ. ಅವನು ಯಾವಾಗೋ ರಿಟೈರ್ ಆಗಿ 10 ವರ್ಷ ಆಗಿದ್ದಾನೆ. ಅವನ ಹತ್ರ ಶಾಂಘೈಲಿ ಮೂರು ಅಪಾರ್ಟ್ಮೆಂಟ್ ಇದೆ. 3 ಅಪಾರ್ಟ್ಮೆಂಟ್, ಒಂದು ಮಗಳಿಗೆ ಕೊಟ್ಟಿಯಾನೆ, ಒಂದು ಮಗನಿಗೆ ಕೊಟ್ಟಿಯಾನೆ. ಚಿಕ್ಕದ್ರಲ್ಲಿ ಅವ್ನು ಇರ್ತಾನೆ, ಅವನ ಹೆಂಡತಿ ಒಟ್ಟಿಗೆ. ಶಾಂಘೈಲಿ ಒಂದು ಅಪಾರ್ಟ್ಮೆಂಟ್ ಅಂದ್ರೆ ನೀವು ನೆನ್ಸ್ಕೋಬಹುದು 10 ರಿಂದ 12 ಕೋಟಿ, ಅಂದ್ರೆ ಒಂದು 40 ಕೋಟಿ ಇಟ್ಕೊಂಡು ಅವನು ಕಸ ಗುಡಿಸ್ತಾನೆ. ಸೊ ಅದಕ್ಕೆ ನಾಚಿಕೆ ಇಲ್ಲ, ಇದು ಇಲ್ಲ, ಯಾಕಂದ್ರೆ ಕೆಲಸ. ಸೊ ಈ ತರ ಒಂದು ನಾವು ಇದೆಲ್ಲ ಇವನ್ ನಾವು ಇದರ ಒಂದು ಚಿಕ್ಕ ಪುಟ್ಟ ನಾವು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಕಲ್ಸಿದ್ರೆ ತುಂಬಾ ಎಲ್ಲ ಒಂದು ಏಳಿಗೆ ಆಗುತ್ತೆ. ಅದು ಒಂದು. ಆಮೇಲೆ ತುಂಬಾ ಪ್ರಾಕ್ಟಿಕಲ್ ಅಪ್ರೋಚ್ ಅಂದ್ರೆ, ನಾವು ಎಷ್ಟು ಮಾಡ್ಬೋದು, ನಮ್ಮ ಒಂದು ಮಟ್ಟ, ನಮ್ಮ ಮೆರಿಟ್ ಎಷ್ಟಿದೆ, ನಮ್ಮ ಒಂದು ನಿಪುಣತೆ ಎಷ್ಟಿದೆ, ಅದರಲ್ಲಿ ಇವರು ತುಂಬಾ ಸ್ಯಾಟಿಸ್ಫೈಡ್ ಇದ್ದಾರೆ ಅವರು. ಅಂದ್ರೆ ನಮ್ಗೆ ಮೆರಿಟ್ ಇಲ್ದೇನು ನಾನು ಇಂದು ಮಾಡ್ಬೇಕು, ಇಷ್ಟು ದೊಡ್ಡದು ಮಾಡ್ಬೇಕು ಅಂತ ಒಂದು ನೋಡೋದಿಲ್ಲ ಇವರು. ನನ್ನ ಗೊತ್ತಿರೋ ನಿಪುಣತೆಯಲ್ಲಿ ನಾನು ಎಷ್ಟು ಅರ್ನ್ ಮಾಡೋದು, ಅದು ಒಂದು ದೃಷ್ಟಿಕೋನ ಅವ್ರದ್ದು. ಅವರ ಕೌಶಲ್ಯ ಮತ್ತೆ ಅವರ ಸ್ಕಿಲ್ಸ್, ಅದನ್ನ ಅವರು ಚೆನ್ನಾಗಿ. ಹೌದು, ಆ ಸ್ಕಿಲ್ ಅಲ್ಲಿ ನಾನು ಇನ್ನೊಂದು 5 ಗಂಟೆ ಜಾಸ್ತಿ ಕೆಲಸ ಮಾಡಿದ ದುಡ್ಡು
ಇದು ಮಾಡ್ಬೋದಾ ಅಂತೇಳಿ ಅವ್ರು ಹ್ಮ್ ಆ ತರ ನೋಡೋದು. ಅವ್ರು ಆ ತರ ಈ ದೃಷ್ಟಿಕೋನ ಇಲ್ಲ. ಅವರು ನಾನು ಇವಾಗ ಮಹೇಶ್ ತರ ಕೆಲಸ ಮಾಡಿ ಹೇಗೆ ದುಡ್ಡು ಮಾಡ್ಕೊಳ್ಳೋದು ಅಂತೇಳಿ, ಯಾಕಂದ್ರೆ ಮಹೇಶ್ ಇರೋ ಕೌಶಲ್ಯ ನನ್ನ ಹತ್ರ ಇಲ್ಲ. ಹ್ಮ್ ನಿಜ ನಿಜ. ಆ ದೃಷ್ಟಿಕೋನ ಇಲ್ಲ. ಅದು ನಾವು ಇರೋ ಕಡೆ ಅದು ಸ್ವಲ್ಪ ಆ ದೃಷ್ಟಿಕೋನ ಅದೇ ತರ. ನಾವು ಇವಾಗ ಬೇರೆ ಹೇಗೆ ಮಾಡಿದ್ರೆ ಈ ತರ ಆಗ್ಬೋದಾ ಅಂತೇಳಿ ಅದು ದೇ ಮ್ಯಾಚ್ ದ ಕಾಂಪಿಟೆನ್ಸಿಸ್ ಮೆನಿ ಎ ಟೈಮ್ಸ್. ನಿಜ ನಿಜ ದಿಸ್ ನಿಜ ಇಸ್ ಅ ಅರ್ಥ ವೆರಿ ಆಯ್ತು. ಇಂಪಾರ್ಟೆಂಟ್ ಲೆಸನ್ ಟು ಅಸ್. ಬಹಳ ಒಳ್ಳೆಯ ವಿಷಯ. ನಮ್ಮ ವೀಕ್ಷಕರಿಗೂ ಈ ಒಂದು ವಿಷಯಗಳು, ಮತ್ತೆ ಕಾರ್ಯಕ್ರಮ ನೋಡ್ತಾ ಇರುವಂತ ಯುವಕರು, ನಮ್ಮ ಭಾರತದ ಯುವಕರು ಈ ಒಂದು ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಳ್ತು ಅಂತಂದ್ರೆ ಆ, ಬಹಳ ಉಪಯುಕ್ತವಾಗುತ್ತೆ. ಅವರ ಫ್ಯೂಚರ್ ಆಗಿರ್ಲಿ, ಅವರ ಮುಂದೆ ಏನ್ ಮಾಡುವಂತ ಉದ್ದೇಶಗಳೇನೇ ಇರುತ್ತೋ ಅದ್ರ ಬಗ್ಗೆ ಅವ್ರಿಗೆ ಒಂದು ತೀಕ್ಷ್ಣವಾದ ಒಂದು ಗುರಿ ಸಿಗುತ್ತೆ ಅಂತ ಅನ್ಕೋತೀನಿ ನಾನು. ಬಹಳ ಒಳ್ಳೆ ವಿಷಯ ಹೇಳಿದ್ರಿ ವಿಠಲ್ ಸರ್. ಈಗ ಮಹೇಶ್ ಅವರಿಗೆ ಒಂದು ಪ್ರಶ್ನೆ. ಅವರು ಆಗ್ಲೇ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಕೇಳಬೇಕು ಅಂತಂದ್ರೆ, ಈಗ ಮುಂದಿನ ಒಂದು 5-10 ವರ್ಷದ ನೋಡ್ತು ಅಂತಂದ್ರೆ ಚೀನಿಗರಿಗೆ ಇರುವಂತ ಒಂದು ದೊಡ್ಡ ಸವಾಲ್ ಯಾವ್ದಿರ್ಬೋದು? ಅವರ ಜನಸಂಖ್ಯೆ ಆಗಿರ್ಬೋದಾ, ಇಲ್ಲ ಅಂತಂದ್ರೆ ಬೇರೆ ರೀತಿಯಾದಂತದ್ದಾಗಿರ್ಬೋದಾ, ಯಾಕಾಗಿರ್ಬೋದು ಅಂತ? ಇಲ್ಲಿ ಚಾಲೆಂಜಸ್ ಅಂತಂದ್ರೆ ಕಂಪೇರ್ ಮಾಡೋದ ಬರೀ ಇಂಡಿಯಾ ಕಂಪೇರ್ ಮಾಡಿ ಬರೀ ಚೈನಾ? ಇಲ್ಲಿ ಚಾಲೆಂಜಸ್ ಅಂತಂದ್ರೆ ಏಜಿಂಗ್ ಪಾಪ್ಯುಲೇಷನ್ ಒಂದು ನನಗೆ ಮುಖ್ಯವಾಗಿ ಕಾಣ್ತಾ ಇರೋದು. ಏಜಿಂಗ್ ಪಾಪ್ಯುಲೇಷನ್ ಇಲ್ಲಿ, ಅದಕ್ಕೆ ಗೌರ್ಮೆಂಟ್ ಇವಾಗ ಲಾಸ್ಟ್ ಒಂದ್ ಸಿಂಗಲ್ ಚೈಲ್ಡ್ ಪಾಲಿಸಿನ ತೆಗೆದು ಈಗ 3-4 ವರ್ಷದಿಂದ ತುಂಬಾ ಎನ್ಕರೇಜ್ ಮಾಡಿದೆ. ಸೊ ಯು ಕ್ಯಾನ್ ಸಿ ಎವ್ರಿ ಅಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ರೆ ಫ್ಲಡೆಡ್ ವಿತ್ ಬೇಬೀಸ್, ಕಿಡ್ಸ್, ಅದೊಂದು ಈಗ ಕಾಣಿಸ್ತಾ ಇದೆ. ಸೊ ಆಸ್ ಆಫ್ ನೌ ದಟ್ ಈಸ್ ದ ಓನ್ಲಿ ಇಶ್ಯೂ ವಿಚ್ ಐ ಕುಡ್ ನನ್ಗೆ ಅನಿಸ್ತಾ ಇರೋದು. ಅದು ಬಿಟ್ರೆ ಬಾಕಿದು ದೇ ಆರ್ ಸೆಲ್ಫ್ ಸಫಿಶಿಯಂಟ್. ಸರ್ ಆಗ್ಲೇ ಹೇಳಿದಾಗೆ ಈಗ ಬೇರೆ ಯಾರು ಇಲ್ಲ ಅಂದ್ರೂ ಕೂಡ, ಫಸ್ಟ್ ಆಫ್ ಆಲ್ ದೇ ಹ್ಯಾವ್ ದ ಬಿಗ್ ಮಾರ್ಕೆಟ್, ಡೊಮೆಸ್ಟಿಕ್ ಮಾರ್ಕೆಟ್ ಇದೆ, ಅಂಡ್ ದೇ ಆರ್ ಸೆಲ್ಫ್ ಸಫಿಶಿಯಂಟ್ ಇನ್ ಎವ್ರಿಥಿಂಗ್. ಸೊ ಈಗ ಯಾರು ಏನೋ ಅವ್ರಿಗೆ ಕೆಲವು ಐಟಮ್ಸ್, ಈವನ್ ಇಫ್ ನೋಬಡಿ ಸೆಲ್ಸ್ ಎನಿಥಿಂಗ್, ದೇ ಕ್ಯಾನ್ ಸಸ್ಟೈನ್ ಅನ್ನೋದನ್ನ ಮೇನ್ ಆಗಿ ಮಾಡ್ಕೊಂಡಿದ್ದಾರೆ. ಅಂತ ದೊಡ್ಡದಾಗಿ ಏನು ಅವ್ರಿಗೆ ಚಾಲೆಂಜಸ್ ಇಮಿಡಿಯೇಟ್ ಆಗಿ ಏನು ಬರ್ತಾ ಇಲ್ಲ, ಬಿಕಾಸ್ ಆಸ್ ಆಫ್ ನೌ ವೆರಿ ಬ್ಯಾಲೆನ್ಸ್ ಕಂಟ್ರಿ ಅನ್ಸುತ್ತೆ. ಡಿಕ್ಲೈನಿಂಗ್ ಪಾಪ್ಯುಲೇಷನ್ ಈಸ್ ಎ ರಿಸ್ಕ್ ಇಲ್ಲಿ. ನಿಜವಾಗ್ಲೂ ಅದು ಅಷ್ಟು ಇದಿಲ್ಲ, ಅದು ದೊಡ್ಡ ರಿಸ್ಕ್ ಇಲ್ಲಿ ಆಕ್ಚುಲಿ. ಅವರು ಇವಾಗ ರಿಪ್ಲೇಸ್ಮೆಂಟ್ ಲೆವೆಲ್ಸ್ ತುಂಬಾ ಕಡಿಮೆ ಇದೆ ಇವಾಗ. ಅದು ಇವನ್ 1% ಅಲ್ಲ, ಅವರು 0.5% ಗಿಂತ ಕಡಿಮೆ ಇದ್ದಾರೆ ಇವಾಗ ಆಕ್ಚುಲಿ. ಅವ್ರು ಬೇಬಿ ಬರ್ಸ್ ಎಲ್ಲ ಅದೇ ಮಾಡ್ಕೊಳ್ಳೋದಿಲ್ಲ, ಇದು ಮಾಡೋದಿಲ್ಲ. ಆಮೇಲೆ ಶಾಂಘೈಲಿ ನೀವು ಬಂದ್ರೆ ಇವಾಗ 60 ವರ್ಷಕ್ಕಿಂತ ಜಾಸ್ತಿ ಇದ್ದವರು ಆಲ್ರೆಡಿ 40% ಆಗ್ತಾ ಇದ್ದಾರೆ ಈ ಇಡೀ ಸಿಟಿಯಲ್ಲಿ. ಪಾಪ್ಯುಲೇಷನ್ ಆಫ್ 2.5 crores ಆಕ್ಚುಲಿ. ಅದಕ್ಕೆ ಅವರು ಇವಾಗ ರೋಬೋಟಿಕ್ಸ್ ಶುರು ಮಾಡಿದ್ದಾರೆ. ಇವಾಗ ಸೀನಿಯರ್ ಸಿಟಿಸನ್ಸ್ಗೆ ರೆಸ್ಟೋರೆಂಟ್ಸ್ ಓಪನ್ ಮಾಡಿದ್ದಾರೆ, ಅಲ್ಲಿ ಹೋಗಿ ಅವ್ರು ತಿನ್ಬೋದು, ಸ್ವಲ್ಪ ಸಬ್ಸಿಡೈಸ್ಡ್ ಅದೆಲ್ಲ ಶುರು ಮಾಡಿದ್ದಾರೆ. ಅವರು ಅದಕ್ಕೆ ತಯಾರಾಗ್ತಾ ಇದ್ದಾರೆ. ಯಾಕಂದ್ರೆ ಇದೇ ರೀತಿ ಹೋದ್ರೆ ಅವರು 2050ರಲ್ಲಿ ಅವರ ಪಾಪ್ಯುಲೇಷನ್ ಇವಾಗ 140 ಕೋಟಿಯಿಂದ 110 ಕೋಟಿಗೆ ಬರೋ ಚಾನ್ಸ್ ಇದೆ. ಅಷ್ಟು ಇದೆ. ನೀವು ಇದೊಂದು ದೊಡ್ಡ ರಿಸ್ಕ್ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಜಪಾನಲ್ಲಿ ನೀವು ಇದೀರಾ, ಜಪಾನಲ್ಲಿ ಇನ್ನೂ ಇದಕ್ಕೆ ದೊಡ್ಡ ರಿಸ್ಕ್ ಇದೆ, ಇದಕ್ಕಿಂತ ದೊಡ್ಡ ರಿಸ್ಕ್. ಬಿಗ್ಗೆಸ್ಟ್ ರಿಸ್ಕ್ ಜಪಾನ್ ಅಲ್ಲಿ ಇದು. ಹೌದು, ದೊಡ್ಡ ಸವಾಲು ಏಜಿಂಗ್ ಪಾಪ್ಯುಲೇಷನ್. ಹೌದು. ಬಟ್ ಜಪಾನದ ರಿಸ್ಕ್ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಇರೋದ್ರಿಂದ ಅಲ್ಲಿ ರಿಸ್ಕ್ ಇದ್ರೂ ಅದು ಏನೋ ಹೇಗೆ ಮ್ಯಾನೇಜ್ ಮಾಡ್ತಾರೆ, ಮಾಡಲಿಕ್ಕೆ ಟ್ರೈ ಮಾಡಬಹುದು. ಬಟ್ ಈ ಚೈನಾದಂತ ಪಾಪ್ಯುಲೇಟೆಡ್ ಕಂಟ್ರಿಯಲ್ಲಿ ಯಾವಾಗಾದ್ರೂ ಮುಂದೆ 40 ವರ್ಷದಲ್ಲಿ ಎಲ್ಲಾದ್ರೂ ಯಂಗ್ ಪಾಪ್ಯುಲೇಷನ್ ಗಿಂತ ಜಾಸ್ತಿ ಆದ್ರೆ ಬಾರಿ ತುಂಬಾ ಕಷ್ಟ ಇದೆ ಅದು. ಇದಕ್ಕೆ ಒಂದು ನಾನ್ ನೇರವಾಗಿ ನೋಡಿದಂತ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಾನಿರೋದು ಮೌಂಟೇನಸ್ ಏರಿಯಾ, ನಮ್ ಕಡೆ ಸುಬ್ರಹ್ಮಣ್ಯ, ಮಡಿಕೇರಿ ತರ, ಅದಕ್ಕೆ ನಾನು ಮೌಂಟೇನಸ್ ಏರಿಯಾ. ಇಲ್ಲಿ ಕೆಲವು ಮೌಂಟೇನ್ ಮೇಲೆ ಕೆಲವು ದೇವಸ್ಥಾನಗಳಲ್ಲಿ ಚಿಕ್ಕ ಹಳ್ಳಿಗಳಿದೆ, 5 ಮನೆ 10 ಮನೆ 20 ಮನೆ, ಅಲ್ಲೊಂದು ದೇವಸ್ಥಾನ. ಅಲ್ಲಿ ನೋಡಿದ್ರೆ ಆ ಹೋಟ್ಲಲ್ಲಿ ಅವ್ರಿಗೆ ಬೆಟ್ಟದಿಂದ ಕೆಳಗಿಳಿದು ಬಂದು ಕೆಲಸ ಮಾಡಕ್ಕಾಗಲ್ಲ, ಮತ್ತೆ ಇಲ್ಲಿಯವ್ರು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿ ನೋಡಿದ್ರೆ 70 ವರ್ಷ 60 ವರ್ಷದ ಮೇಲೆ ಅವ್ರೆ ಹೋಟ್ಲ್ ನಡೆಸೋರು ಅವ್ರೇನೆ, ಹೋಟ್ಲ್ ಕೆಲಸ ಮಾಡೋರು ಅವ್ರೇನೆ. ಸೊ ಇದು ತುಂಬಾ ಈ ಗುಡ್ಡಗಾಡು ಪ್ರದೇಶದಲ್ಲಿ ಇದೊಂದು ಸಾರ್ ಹೇಳ್ದಾಗೆ ದೊಡ್ಡ ಸಮಸ್ಯೆ ಆಗಿದೆ. ಬಟ್ ಅದೊಂದು ನನಗೆ ಚಾಲೆಂಜಸ್ ಅಂತ ಕಾಣಿಸ್ತಾ ಇದೆ. ಯಾಕೆ ಚಾಲೆಂಜ್ ಅಂತ ಹೇಳಿದ್ರೆ, ಜಪಾನ್ ತರ ಇಲ್ಲಿ ಓಲ್ಡರ್ ಪೀಪಲ್ ಲಿವ್ ಲಾಂಗರ್. ಓಕೆ, ಜಪಾನ್ ಅಲ್ಲಿ 90-100 ತುಂಬಾ ಜನ ಇದ್ದಾರೆ, 80 ಮೇಲೆ ಆಕ್ಚುಲಿ. ಸೊ ಚೈನಾದಲ್ಲೂ 70, 80, 90 ತುಂಬಾ ಜನ ಇದ್ದಾರೆ. ಅದು ಓಲ್ಡರ್ ಪೀಪಲ್ ಲಿವ್ ಲಾಂಗರ್. ಓಕೆ, ಅಂಡ್ ಯಂಗರ್ ಪೀಪಲ್ ನೀವು ಬರ್ತಾ ಇಲ್ಲ ಅಂತಂದ್ರೆ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಗೊಂದು ಜಸ್ಟ್ ಹೇಳ್ಬೇಕು ಅಂದ್ರೆ, ಇವಾಗಿನ ಇತ್ತೀಚಿನ ವರದಿ ಪ್ರಕಾರ ಇಲ್ಲಿ
ಪ್ರೈಮರಿ ಸ್ಕೂಲು 22 ಸಾವಿರ ಪ್ರೈಮರಿ ಸ್ಕೂಲು ಬಂದ್ ಮಾಡಿಬಿಟ್ಟಿದ್ದಾರೆ ಇವಾಗ ಓ, ಆಲ್ರೆಡಿ. ಅಂದ್ರೆ ಇದು ಅಂದ್ರೆ ಹುಡುಗರು ಇಲ್ಲದೆ, ಕಲಿಯೋ ಮಕ್ಕಳಿಲ್ಲ ಹುಡುಗರು ಇಲ್ಲದೆ. ಮಕ್ಕಳಿಲ್ಲ ಹ್ಮ್ ಮಕ್ಕಳಿಲ್ಲ ಹ್ಮ್ ಇಲ್ಲ. ಆಕ್ಚುಲಿ ಕೋವಿಡ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇತ್ತು, ಯಾಕಂದ್ರೆ ಎಲ್ಲರೂ ಮನೇಲಿದ್ರು. ಇವಾಗ ಇವಾಗ ಕೆಲವೊಂದು ಕೆಲವು ವರ್ಷದಲ್ಲಿ ಅವರು 1 ಮಿಲಿಯನ್ಗಿಂತ ಕಡಿಮೆ ಬೇಬಿ ಬರ್ಸ್ ಆಗಿದೆ ಇಲ್ಲಿ ಹ್ಮ್ ಆ, ಹ್ಮ್ ಹ್ಮ್ ಒಂದು ವರ್ಷಕ್ಕೆ, ವಿಚ್ ಹ್ಮ್ ಇಸ್ ವೆರಿ ವೆರಿ ಲೋ. ಹ್ಮ್ ಸೊ ದಟ್ ಈಸ್ ಎ ಓ, ಬಿಗ್ ರಿಸ್ಕ್. ಆದ್ರೆ ಹ್ಮ್ ಈ ರಿಸ್ಕ್ ಇರೋದ್ರಿಂದ ಬೇರೆ ಅವಕಾಶ ಇದೆಯಾ, ಬೇರೆ ಬೇರೆ ಕಂಟ್ರಿ ದೇಶದಿಂದ ಇಲ್ಲಿ ಬಂದು ಕೆಲಸ ಮಾಡ್ಲಿಕ್ಕೆ? ಅದನ್ನು ಒಂದು ಇರ್ಬೋದು, ಬಟ್ ಅದು ಹೇಗೆ ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ, ಅದು ನಮ್ಗೆ ಗೊತ್ತಿಲ್ಲ. ಕರೆಕ್ಟ್ ಕರೆಕ್ಟ್, ನಿಜ ನಿಜ. ಬಹಳ Yeah. ಸಂತೋಷ. ಸರ್ ಇಷ್ಟೊತ್ತು ಪ್ರೆಸೆಂಟ್ ಸಿಚುವೇಶನ್ ಹೇಳಿ ಸರ್, ಕೇಳೋಣ ಹಾಗಾದ್ರೆ. ಹ್ಮ್ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತ. ಅದಕ್ಕೆ ಹೇಳಾಗಿದೆ, ಅದು ಮುಂದೆ ನೀವು ವಿಡಿಯೋದಲ್ಲಿ ನೋಡ್ಬೋದು. ಬಹಳಷ್ಟು ನಾವು ಇದು 1 ಗಂಟೆ ಕಾಲ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ನೀವು ಮುಂದೆ ನಾವು ಈ ವಿಡಿಯೋನ ಲೇಟ್ ಆಗಿ ಜಾಯ್ನ್ ಆಗಿದೆ, ಸಾರಿ ಫಾರ್ ದಟ್. ಹಾ ಮಂದವಾಗಿದೆ ಇವಾಗ. ಪ್ರೆಸೆಂಟ್ ಸಿಚುವೇಶನ್ ಸ್ವಲ್ಪ ಮಂದವೇ ಆಗಿದೆ. ಅದೇ ಹೈ ಟ್ಯಾಲೆಂಟ್, ಹೈ ಜಾಸ್ತಿ ಪ್ರತಿಭೆ ಇದ್ದವರಿಗೆ ಮಾತ್ರ ಅವಕಾಶ ಇದೆ ಇವಾಗ. ಹ್ಮ್ ಸರಿ. ಬಹಳ ಉಪಯುಕ್ತವಾದ ಮಾಹಿತಿ ಚೀನಾ ಬಗ್ಗೆ ನಮ್ಮ ವೀಕ್ಷಕರಿಗೆ ಮತ್ತೆ ನಮ್ಮ ಕನ್ನಡಿಗರಿಗೆ. ಇಷ್ಟೊತ್ತು ನಿಮ್ಮ ಒಂದು ಒತ್ತಡದ ಸಮಯ, ಇಬ್ರು ತುಂಬಾ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮಗೆ ಈ ಸಮಯ ಕೊಟ್ಟು ನಮ್ಮ ಜೊತೆ ಇಷ್ಟೊಂದು ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾನು JKS ಪರವಾಗಿ ಹೇಳ್ತೇನೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ನಮಗೆ ಬಹಳ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಕಮಲಾ ಮೇಡಮ್ ಅವರು, ಶಾಂಘೈ ಕನ್ನಡ ಸಂಘದ ಕಮಲಾ ಮೇಡಮ್ ಅವ್ರಿಗೂ ಈ ಮೂಲಕ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತೆ ವಿಠಲ್ ಸರ್ಗೆ ಮತ್ತೆ ಮಹೇಶ್ ಗೌಡ್ರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೆ ಹೀಗೆ ಮುಂದೆ ಮುಂದೆ ನಾವು ಬಹಳಷ್ಟು ಮಾತುಗಳು ಮತ್ತೆ ಜಪಾನ್ ಮತ್ತೆ ಚೈನಾದ ವಿಚಾರ ವಿನಿಮಯಗಳನ್ನ ಮತ್ತೆ ಮುಂದಿನ ಕಾರ್ಯಕ್ರಮ ಮತ್ತಷ್ಟು ಮಾಡೋಣ ಅಂತ ನಾವು ಅನ್ಕೋತಾ ಇದ್ದೇವೆ. ಹಂಗೆ ನಿಮ್ಮ ಪ್ರೋತ್ಸಾಹ, ನಿಮ್ಮ ಒಂದು ಬಾಂಧವ್ಯ ಹೀಗೆ ಇರಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಾನು ಪ್ರವೀಣ್. ಮುಂದಿನ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮೆಲ್ಲರ ಜೊತೆ ಭೇಟಿ ಆಗ್ತೇನೆ. ತುಂಬಾ ಧನ್ಯವಾದಗಳು. ಕೊನೆಯದಾಗಿ ವಿಠಲ್ ಸರ್, ನೀವೇನಾದ್ರು ಹೇಳ್ಬೇಕು ಅಂತಂದ್ರೆ ಒಂದು 2 ನಿಮಿಷದಲ್ಲಿ ಹೇಳೋದು ಅಂದ್ರೆ. ತುಂಬಾ ಸಂತೋಷ. ನಮ್ಗೊಂದು ಇದನ್ನು ಅವಕಾಶ ಕೊಟ್ರ, ನಮ್ಗೆ ನೀವು ಒಂದು ಒಂದು ನಮ್ಗೆ ಒಂದು ಬಾಂಧವ್ಯದ ಒಂದು ಈ ಪ್ರೀತಿಯಿಂದ ತೋರಿಸಿದ್ರ, ನಮಗೂ ಒಂದು ಅರ್ಥ ಆಯ್ತು. ನಿಮ್ಮ ಏನು ಒಂದು ಚೀನಾದ ವಿಷಯ, ಏನು ಹೇಳ್ಬೋದು, ಏನು ಹೇಳಬೇಕು, ಎಲ್ಲಿಂದ ನಾವು ಸಂಗ್ರಹ ಮಾಡಬೇಕು, ತುಂಬಾ ಒಂದು ಇದರಿಂದ ನಮ್ಮ ಒಂದು ಇಷ್ಟು ವರ್ಷದ ಒಂದು ಅನುಭವ ಒಂದು ಒಟ್ಟಿಗೆ ಒಂದು ಸಂಕ್ಷಿಪ್ತವಾಗಿ ಬರೋದಕ್ಕೆ ಒಂದು ನಮ್ಗೆ ಅವಕಾಶನೂ ಸಿಕ್ತು. ಇದರಲ್ಲಿ ನಿಮ್ಮ ಬಾಂಧವ್ಯನೂ ಜಾಸ್ತಿ ಆಯ್ತು. ನಮ್ಮ ಮಹೇಶ್ ಅವರು ಒಂದು ದಿನ ಇಡೀ ದಿನ ನಾವು ಇಷ್ಟು ಮಾತಾಡ್ಕೊಳ್ಳಿಲ್ಲ, ಒಬ್ರು ನಾವು ಇಷ್ಟು ಮಾತಾಡ್ಕೊಳ್ಳಿ. ಆಮೇಲೆ ನಮ್ಮ ಕಮಲಾಲತಾ ಅವರು ತುಂಬಾ ಇದರಲ್ಲಿ ನಮ್ಗೆ ಒಂದು 2-3 ವಾರದಿಂದಾನೇ ಈ ವಿಷಯದ ಹೇಳ್ತಾ ಇದ್ದಾರೆ. ಇದೊಂದು ತುಂಬಾ ಕೇರ್ ತಗೊಂಡು ಯಶಸ್ ಮಾಡ್ಲೇಬೇಕಂತ. ಅದು ಹೌದು, 2 ಸಂಘಗಳು ಮಿಡ್ಲಲ್ಲಿ ನಾವು ಮಾಡ್ಬೇಕು ಅಂತ ಹೇಳಿ. ಸೊ ನಾವು ಅನ್ಕೊಳ್ತೀವಿ, ನಾವು ನಮ್ಮ ಒಂದು ಚಿಕ್ಕ ಮಟ್ಟಿನ ಎಷ್ಟು ನಾವು ಹೇಳಿದೀವಿ ನಮ್ಮ ಒಂದು ಅನುಭವದ ಮೇಲೆ, ವೀಕ್ಷಕರಿಗೆ ತುಂಬಾ ಇದರಿಂದ ಸ್ವಲ್ಪ ತಪ್ಪು ತಿಳುವಳಿಕೆ ಕಡಿಮೆ ಆಗಬಹುದು. ಯಾಕಂದ್ರೆ ಸಾಮಾಜಿಕ ಮಾಧ್ಯಮ ತುಂಬಾ ತಪ್ಪು ತಿಳುವಳಿಕೆ ಇದೆ, ಎಸ್ಪೆಷಲಿ ವೆಸ್ಟರ್ನ್ ಇದರಲ್ಲಿ, ಅದು ಮೀಡಿಯಾದಲ್ಲಿ. ಇದು ನಾನು ಒಂದು ಅಂತಿಮವಾಗಿ ಒಂದು ವಿಷಯ ಹೇಳಬೇಕು. ದಯವಿಟ್ಟು ಈಗ ಸಮಯ ಕೊರತೆ ಇರೋದ್ರಿಂದ ಇನ್ನೊಂದು ಪಾಡ್ಕಾಸ್ಟ್ ಮಾಡಿ ನಾನು ಮಲ್ಯ ಸರ್ ಕೂಡ ಅದ್ರ ಬಗ್ಗೆ ವ್ಯಾಪಾರ ಅವಕಾಶಗಳು, ಬಿಸ್ನೆಸ್ ಆಪರ್ಚುನಿಟೀಸ್ ಬಗ್ಗೆನೇ ಒಂದು ವಿಷಯ. ಏನಕ್ಕಂತಂದ್ರೆ ಎಜುಕೇಶನ್, ಜಾಬ್, ದಟ್ಸ್ ಓಕೆ, ಅದು ನಾವು ಮಾತಾಡಿದೀವಿ. ದಯವಿಟ್ಟು ಶೀಘ್ರದಲ್ಲಿ, ಯಾಕಂದ್ರೆ ಅದು ತುಂಬಾನೇ ಈ ದೇಶದಲ್ಲಿ ಯಾವ ಸಾಧ್ಯತೆ ಇದೆ, ಅದಕ್ಕೆ ಯಾವುದೇ ಲಿಮಿಟ್ ಇಲ್ಲ, ಲಿಮಿಟ್ಲೆಸ್ ಅಂತ ಹೇಳ್ಬೋದು. ಅದನ್ನ ಮಾಡ್ತಿರೋರು ಕೂಡ ಭಾರತದವರು ತುಂಬಾ ಯಶಸ್ವಿಯಾಗಿದ್ದಾರೆ. ಟ್ರೇಡಿಂಗ್ ಅಂತ ಇದೆಯಲ್ಲ, ಇಲ್ಲಿಂದ ಮಾಡಿ ಗ್ಲೋಬಲ್ ಮಾರ್ಕೆಟ್ ತಗೊಂಡು ಹೋಗೋದು, ಇದ್ರ ಬಗ್ಗೆ ಒಂದಿನ ಮಾತಾಡಿದ್ರೆ ಕನ್ನಡಿಗರಿಗೆ ತುಂಬಾ ಉಪಯೋಗ ಆಗುತ್ತೆ. ಆ ಏರಿಯಾದಲ್ಲಿ ಕನ್ನಡಿಗರು ತುಂಬಾ ಕಮ್ಮಿ ಇದ್ದಾರೆ. ಸೊ ಒಂದ್ ದಿವಸ ಪ್ರಯತ್ನ ಪಡಿ. ಸೊ ಮತ್ತೊಮ್ಮೆ ತುಂಬಾ ಧನ್ಯವಾದಗಳು ಕಮಲಾ ಮೇಡಮ್ ಅಂಡ್ JKS ಜಪಾನ್ ಕನ್ನಡ ಸಂಘ, ಎಲ್ರಿಗೂ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ನಮಸ್ಕಾರ. ಮತ್ತೆ ಹೀಗೆ ನಮ್ಮ ವೀಕ್ಷಕರು, ನಿಮ್ಮ ಪ್ರೋತ್ಸಾಹ ನಮಗ್ ಬೇಕು. ಆದಷ್ಟು ಈ ಒಂದು ವಿಡಿಯೋನ
ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಶೇರ್ ಮಾಡಿ. ಏನಾರಿತ್ತು ಅಂದ್ರೆ ಖಂಡಿತ ತಿಳಿಸಿ. ಮತ್ತೆ ಮುಂದಿನ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.